Smoking causes cancer. Smoking kills. Consumption of alcohol is injurious to health. Be safe, don't drink and drive. ನಮೋ ವೆಂಕಟೇಶ ನಮೋ ತಿರುಮಲೇಶ ನಮಸ್ತೆ ನಮಸ್ತೆ ನಮಃ. ಮನುಷ್ಯ ನಂಬಿಕೆಯಿಂದ ಬದುಕೋದು ನಾಗರಿಕತೆ, ಮೂಢನಂಬಿಕೆಯಿಂದ ಬದುಕೋದು ಅನಾಗರಿಕತೆ. ಐಂ ಗ್ರೀಂ ಸ್ವಾಹ ಗ್ರೀಂ ಐಂ ಸ್ವಾಹ. ನೀಲಕಂಠ ಬಾಬಾ, ಹೇಳು. ವ್ಯಾಪಾರ ಮಾಡಿದ್ದೀನಿ, ಗಾಂಜಾ ವ್ಯಾಪಾರ ಮಾಡಿದ್ದೀನಿ, ದಂಧೆ ಲೂಟಿ ಮಾಡಿದ್ದೀನಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದ್ದೀನಿ, ಶೇರ್ ಮಾರ್ಕೆಟ್ ಅಲ್ಲಿ ಕೋಟಿ ಗಳಿಸಿದ್ದೀನಿ ಬಾಬಾ. ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡ್ ಕೊಟ್ಟಿದ್ದೀನಿ ಬಾಬಾ. ನನ್ನ ಮಗನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಬಿಟ್ರೆ ಕೊನೆಗೆ ಏರಿಯಾ ಲೀಡರ್ ಕೂಡ ಮಾಡ್ಲಿಲ್ವಲ್ಲ ಬಾಬಾ. ನನ್ನ ಮಗ MLA ಆಗ್ಬೇಕು ಬಾಬಾ. ಗ್ರಹಗಳು ನಿಮಗೆ ಅನುಕೂಲವಾಗಿಲ್ಲ. ಗುರು ಗ್ರಹಕ್ಕೆ ಕೇತುನು, ಚಂದ್ರಗ್ರಹಕ್ಕೆ ರಾಹುನು ಕಾಲಿಟ್ಟಿದ್ದಾನೆ. ಇಬ್ಬರು ಜಾತಕದಲ್ಲೂ ಶನಿ ತಾಂಡವಾಡ್ತಾ ಇದ್ದಾನೆ. ಶಿವನಿಗಿಂತ ಶನಿ ಶಕ್ತಿವಂತ. ಕೈಲಾಸ ಶಿಖರದಲ್ಲಿ ಕೂರಬೇಕಾಗಿದ್ದ ಶಿವ ಶನಿಯ ಪ್ರಭಾವದಿಂದ ಗಿಡದ ಪೊದೆಯಲ್ಲಿ ಬಚ್ಚಿಡ್ಕೊಂಡ. ಶನಿ ಅಷ್ಟು ಭಯಾನಕ. ಪರಿಷ್ಕಾರ ಹೇಳಿ ಬಾಬಾ. ನರಬಲಿ. ಎಲ್ಲ ಬಲಿಗಿಂತ ನರಬಲಿ ಶಕ್ತಿಯುತವಾದದ್ದು. ಯಾರು ನರಬಲಿ ಕೊಡ್ತಾರೋ ಅವರಿಗೆ ಒಲಿಯತ್ತೆ ಅದೃಷ್ಟ. ಅದೃಷ್ಟ, ಹಣ, ಅಧಿಕಾರ ತಾನಾಗೇ ಬರುತ್ತೆ. ದೇವಕನ್ಯೆ ಜಾತಕದಲ್ಲಿ ಹುಟ್ಟಿರೋ ಹುಡುಗಿನ ಬಲಿ ಕೊಟ್ರೆ ನಿನ್ನ ದಾಹ, ಅಧಿಕಾರ ದಾಹ ತೀರುತ್ತೆ. ಪುನರ್ವಸು ನಕ್ಷತ್ರ, 3ನೇ ಪಾದ, ಮಿಥುನ ರಾಶಿಯಲ್ಲಿ ಹುಟ್ಟಿರೋ ಸೌಂದರ್ಯ ರಾಶಿ. ನಿನ್ನ ಕೋರಿಕೆಯನ್ನು ನೆರವೇರಿಸುವ ಸೌಂದರ್ಯ ರಾಶಿ. ಉದ್ದ ಜಡೆ ಉಳ್ಳ ಕನ್ಯನ ಕಾಳಿಕಾ ಮಾತೆಗೆ ಕಾಣಿಕೆ ಕೊಟ್ರೆ ನಿನ್ನ ಆಸೆ ನೆರವೇರುತ್ತೆ. ಪಕ್ಷ ದಿನಗಳಲ್ಲಿ ನರಬಲಿ ಪೂರ್ತಿ ಆಗ್ಬೇಕು. ಆಗ ಶುಕ್ರದಶೆ ಆರಂಭವಾಗುತ್ತೆ. ಆ ತರ ಕನ್ಯೆ ಎಲ್ಲಿ ಸಿಗ್ತಾಳ ಬಾಬಾ? ನೀಲಕಂಠ ಅವ್ರೆ, ಆ ವಿಷಯನ ನನಗೆ ಬಿಡಿ, ನಾನು ನೋಡ್ಕೋತೀನಿ. ಬಲಿ ಕೊಡೋದಕ್ಕೆ ನಾನು ಸಿದ್ಧನೇ ಬಾಬಾ.
ತ್ರೇತಾಯುಗದಲ್ಲೂ ದ್ವಾಪರ ಯುಗದಲ್ಲೂ ತಪಸ್ಸು ಯಾಗ ಯಜ್ಞ ಮಾಡಿದ್ರೆ ದೇವತೆಗಳು ವರ ಕೊಡ್ತಾ ಇದ್ರು. ಅದು ನಿಜ. ಇದಕ್ಕೆ ಎಷ್ಟೋ ನಿದರ್ಶನಗಳಿವೆ. ಇದು ನಿಜ ಅಂತ ನಿರೂಪಿಸೋದಿಕ್ಕೆ ಪುರಾಣ ಇತಿಹಾಸಗಳಿವೆ. ಕಲಿಯುಗದಲ್ಲೂ ಕೂಡ ಪೂಜೆಗೆ ಬಲಿಗೆ ಗ್ರಾಮ ದೇವತೆಗಳು ಕುಲದೇವತೆಗಳು ಕೋರಿಕೆಯನ್ನ ನೆರವೇರಿಸ್ತಾರೆ ಅಂತ ಪ್ರಜೆಗಳು ನಂಬ್ತಿದ್ದಾರೆ. ಅವಶ್ಯಕತೆ ತೀರಿಸೋ ಹಣಕ್ಕಿಂತ ಆಸೆ ತೀರಿಸೋ ಹಣಕ್ಕಾಗಿ ಎಷ್ಟೋ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಇಂತಹ ಸಮಯದಲ್ಲಿ ಮನುಷ್ಯನ ಬಲಹೀನತೆಯನ್ನು ಎನ್ಕ್ಯಾಶ್ ಮಾಡಿಕೊಳ್ಳಲು ಸಾಕಷ್ಟು ಕ್ಷುದ್ರ ಬಾಬಾಗಳು ಹುಟ್ಟಿ ಬರುತ್ತಿದ್ದಾರೆ. ಪ್ರಾಣಿ ಬಲಿಗಿಂತ ನರಬಲಿ ಶಕ್ತಿಯುತವಾದದ್ದು ಎಂದು, ನರಬಲಿ ಕೊಟ್ರೆ ಕಾಳಿಕಾ ಮಾತೆ ಕರುಣೆ ಮಾಡಿ ಐಶ್ವರ್ಯ ನೀಡ್ತಾಳೆ ಎಂದು ಜನಗಳಲ್ಲಿ ಮೂಢನಂಬಿಕೆಯನ್ನ ತುಂಬುತ್ತಾ ಇದ್ದಾರೆ. ನೀರ್ ಮೇಲೆ ದೋಣಿ ಹೋದ್ರೆ ಅದು ಪ್ರಯಾಣ, ದೋಣಿ ಒಳಗಡೆ ನೀರು ಹೋದ್ರೆ ಅಪಾಯ. ಸಂತೋಷ ಇನ್ನೂ ಜಾಸ್ತಿ ಆಗ್ತಿದೆ. ಏನ್ ವಿಷಯ? ಸಚಿನ್ ಫಸ್ಟ್ ಸೆಂಚುರಿ ಹೊಡೆದಾಗ ಎಷ್ಟು ಆನಂದ ಪಟ್ಟಿರ್ತಾನೋ, ಈಗ ನನಗ್ ಕೂಡ ಅಷ್ಟೇ ಆನಂದವಾಗಿದೆ. ನಿನಗೆ ಸಚಿನ್ ಜೊತೆ ಹೋಲಿಕೆನಾ? ಹೋಗ್ತಿರೋ ಪಿಚ್ಚಲ್ಲಿ ಹೇಳಿದ್ರೆ ರಚ್ಚ ಎಬ್ಬಿಸ್ತೀನಿ. ಏನ್ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಇದೇ ನಮ್ ರೊಮ್ಯಾನ್ಸ್ ಸ್ಪಾಟ್ ಬೇಬಿ. ಇವ್ರೇನು ದೆವ್ವ ಇದೆ ಜಾಗೃತಿ ಅಂತ ಬರೆದಿದ್ದಾರೆ? ದೆವ್ವನ ಭೂತಾನ? ಸೆಕ್ಯೂರಿಟಿ ಗಾರ್ಡ್ಗೆ ಕಾವಲ್ ಕಾಯೋ ನಾಯಿಗೆ ದುಡ್ಡು ವೇಸ್ಟ್ ಅಂತೇಳಿ ಈ ರೀತಿ ಬೋರ್ಡ್ ಹಾಕಿದ್ದಾರೆ. ಅದೆಲ್ಲ ಏನ್ ತಲೆ ಕೆಡಿಸ್ಕೊಬೇಡ, ಬಾ ನೀನು. ನನಗ್ ಮೊದ್ಲೇ ದೆವ್ವ ಅಂದ್ರೆ ಭಯ ಸಾಯಿ. ನಾನೇ ದೊಡ್ಡ ದೆವ್ವ, ನನಗಿಂತ ಇನ್ಯಾವ್ದಿದೆ? ಬಂದ್ಬಿಡು. ಬೇಡ ಸಾಯಿ, ಪ್ಲೀಸ್. ನಮ್ಮೂರಲ್ಲೊಂದು ಚಿಕ್ಕ ಹುಡುಗಿ ಸಾಯಿ. ಅಂದ್ರೆ ಭಯ ಪಡ್ತಾಳೆ. ಓದ್ ಜಮ್ದಲ್ಲಿ ಬಂಗ್ಲೆಗ್ ರಾಜ ನಾನು, ರಾಣಿ ನೀನು. ಆಗ ಶೋಭನ ಮಿಸ್ ಆಗೋಗಿತ್ತು, ಈಗ ಮಾಡ್ಕೊತಾ ಇದೀವಿ ಅಷ್ಟೇ. ಚಿಂದಿ ಆಗಿದೆ ನೋಡ್ದ್ಯಾ ಹೆಂಗಿದೆ ಪ್ಲೇಸು? ಏನು ಇಲ್ಲ ಇಲ್ಲ ಕಣೆ, ರೂಮಲ್ಲಿ ಬಾ ಬಂದ್ಬಿಡು. ಆಹಾ ಎಷ್ಟು ಕಲಾತ್ಮಕವಾಗಿದೆ ರೂಮು. ವಾವ್, ಓಪನ್ ಮಾಡ್ರಿ. ಇಲ್ಲಿ ಯಾರು ಇಲ್ವಲ್ಲ? ಇನ್ನ ಒಳ್ಳೆ ತಾನೆ ಕಣೆ ಪೆತ್ತು. ಪ್ಲೀಸ್ ಸಾಯಿ ಹೋಗ್ಬಿಡೋಣ. ಪ್ಲೀಸ್ ಸಾಯಿ ಅರ್ಥ ಮಾಡ್ಕೋ. ನೋಡು ಡಾರ್ಲಿಂಗ್, ದೇವಸ್ಥಾನಕ್ಕೆ ಬಂದ್ಮೇಲೆ ಪ್ರಸಾದ ತಿಂದೆ, ಥಿಯೇಟರ್ಗೆ ಬಂದ್ಮೇಲೆ ಸಿನಿಮಾ ನೋಡದೆ ಹೋಗೋದು ನನಗಿಷ್ಟ ಆಗೋದಿಲ್ಲ. ಏಯ್, ನಾನ್ ಭಯದಿಂದ ಸಾಯ್ತಾ ಇದ್ದೀನಿ. ನಿನ್ ಹೋಲಿಕೆಗಳೇನು? ರೊಮ್ಯಾನ್ಸ್ ಮಾಡ್ಬೇಕು ಅಂದ್ರೆ ಭಯ ಹೋಗ್ಬೇಕು. ಎರಡು ಫೀಲಿಂಗ್ಸ್ ಒಟ್ಟಿಗೆ ವರ್ಕೌಟ್ ಆಗಲ್ಲ ಅಲ್ವಾ? ಸೊ ನಿನಗ್ ಭಯ ಹೋಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಅಯ್ಯೋ, ಎಲ್ಲಿ ಕರ್ಕೊಂಡ್ ಬಂದಿದ್ದಾನೆಪ್ಪ ಏನ್ ಇವನು? ಏನ್ ಯೋಚನೆ ಮಾಡ್ತಾ ಇದೀಯಾ ಸಾಯಿ? ಹೋಗ್ಬಿಡೋಣ ಬಾ. ಐಡಿಯಾ, ಕೈ ಕೊಡು, ನಡಿ. ಏನು ನಡಿ ಅಂತ ಹೇಳಿರ್ತಾನೆ. ಎಲ್ಲಿಗೆ? ಭಯ ಆಗ್ತಿದೆ ಸಾಯಿ. ಸಾಯಿ, ಭಯ ಏನ್ ಟೆನ್ಷನ್ ಆಗಬೇಡ. ಸಾಯಿ. ಭಯ ಹೋದ್ರೆ ರೊಮ್ಯಾನ್ಸ್ ಸೂಪರ್ ಆಗಿರುತ್ತೆ ಅಷ್ಟೇ. ಸಾಯಿ, ನನ್ ಮಾತ್ ಕೇಳು ಪ್ಲೀಸ್. ಏನ್ ಭಯ ಪಡ್ಬೇಡ ನೀನು. ಡೋರ್ ಓಪನ್ ಮಾಡು. ಡೋರ್ ಓಪನ್ ಮಾಡು ಸಾಯಿ. ಇಲ್ಲಿ ಕತ್ಲೆ ಇದೆ, ಏನೂ ಕಾಣಿಸ್ತಿಲ್ಲ. ಸಾಯಿ ಪ್ಲೀಸ್ ಸಾಯಿ. ಸಾಯಿ. ಇವಳೇನ್ ಸೈಲೆಂಟ್ ಆಗ್ಬಿಟ್ಲು? ಶ್ರವಂತಿ, ಶ್ರವಂತಿ ಏನು ಮಾತಾಡ್ತಾನೆ ಇಲ್ಲ. ಒಂದ್ ವೇಳೆ ಭಯದಲ್ಲೇ ಹೋಗ್ಬಿಟ್ಲಾ? ಅಯ್ಯೋ ದೇವ್ರೆ. ಶ್ರವಂತಿ ಪಾಪ, ನನ್ನನ್ ಭಯ ಪಡಿಸ್ತೀನೋ? ನನ್ನನ್ ಭಯ ಪಡಿಸಿದ್ರೆ ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ಭಯ ಬಿದ್ದೆ ಅಲ್ವಾ? ಬಿದ್ದೋಯ್ತಲ್ವಾ ನಿಂದು? ಏನು ನಿನಗ್ ಮಾತ್ರ ಭಯ ಪಡಿಸೋದ್ ಗೊತ್ತಾ? ನನ್ ಕೈಲಾಗಲ್ವಾ? ಭಯ ಹೋದ್ರೆ ರೊಮ್ಯಾನ್ಸ್ ಮಾಡ್ತೀಯಾ? ಬಾ ಈಗ ಮಾಡ್, ಬಾ ಬಾ. ಅಯ್ಯೋ ನನ್ ಕೈಲಿ ಆಗಲ್ವೇ, ನಿನ್ ಕೈ ಮುಗಿತೀನಿ ಕಣೆ, ಎದ್ದೇಳಲೇ. ಅಯ್ಯಪ್ಪ, ಈ ಜಾಗ ಸರಿ ಇಲ್ಲ, ಹೋಗ್ಬಿಡನ್ ಬಾ ಫಸ್ಟು. ಬಾ ಬಾ ಬಾ. ನಿಂತ್ಕೊಳ್ಳೋ. ನಿಂತ್ಕೋ ಸಾಯಿ ಪ್ಲೀಸ್. ನಿನ್ ಕಾರು ನನ್ ಮನೆ ಹತ್ರ ಇದೆ, ಬೇಗ ಹೋಗ್ಬೇಕು, ನಡಿ ಇಲ್ಲಿಂದ. ನಿಂತ್ಕೊಳ್ಳೋ. ನಿಂತ್ಕೋ.
ಒಂದ್ ಸ್ವಲ್ಪ ರೊಮ್ಯಾನ್ಸ್ ಮಾಡ್ಕೋಬಹುದಲ್ವಾ? ಸತ್ತೋಗ್ಬಿಡ್ತೀವಿ ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲಿದ್ರೆ ನಿನ್ ಕೈ ಮುಗಿತೀನಿ. ಬಾರ ಇಲ್ಲಿಂದ ಹೋಗೋಣ. ಬಾ ಬಾ ಬಾ. ಏ, ಸಾಯಿ ನಿನ್ ಫೇಸ್ ಸಾಯಿ, ಭಯಂಕರವಾಗಿರೋದು ಅಂತ ಇವತ್ತೇ ಗೊತ್ತಾಗಿದ್ದು. ಯಾಕೆ ಹೀಗ್ ನಿನ್ ರೊಮ್ಯಾನ್ಸ್ ಮಾಡ್ತಿದ್ಯಾ? ಬರಬೇಕಾಗಿರೋದು. ಸಾಯಿ, ಬಾ ಹೋಗೋಣ ಫಸ್ಟ್. ಸಾಯಿ, ಬೇಗ ಬಾ. ನಿಂತ್ಕೋ. ಇದು ಪಾಳ್ಬಿದ್ ಬಂಗ್ಲೆನ ಇಲ್ಲ ತೆಗುದ್ ಕೊಂಪೆನ? ಅನಾವಶ್ಯಕವಾಗಿ ಇಷ್ಟೂರ ಬಂದ್ಬಲ್ಲೆ. ನನಗೆ ಇದೊಂದು ಡೌಟು, ಆಲ್ರೆಡಿ ಪ್ಯಾಂಟ್ ಒದ್ದೆ ಆಗಿದ್ಯೇನೋ ಅಂತ. ನಿಲ್ಸೋ. ಲೇ ಪುಕ್ಲು ನನ್ ಮಗ್ನೆ, ಭಯ ಆದ್ರೆ ಮನೆಗೆ ಹೋಗೋ. ಲೇ ಸೋರಿ, ನನಗ್ ಮೊದ್ಲೇ ಎದೆ ನೋವಿದೆ ಕಣೋ. ನಿನ್ಗೊಂದು ನಮಸ್ಕಾರ ಮಾಡ್ತೀನಿ. ಕಿರಿಸ್ದೇನೆ ಸಿನಿಮಾ ನೋಡೋ. ಆಯ್ತಾಯ್ತು, ನೋಡು ನೋಡು ನೋಡಪ್ಪ ನೀನು. ನನ್ನ ಮಗನೇ ಪ್ರಾಣ ತಿದ್ದೆ ಸಿನಿಮಾ ನೋಡೋ. ನನ್ನ ಎದೆ ಕಣೋ. ಏನಾ ಸೂರಿ ಮತ್ತೆ ತಳ್ಬಿಟ್ರ? ಮಾಲ್ಕಂಡ್ರೆ ಹೆಂಗ್ ಕಾಣಿಸುತ್ತೆ ಅಂತ ನೋಡ್ತಿದ್ದೆ ನಾವು ಮೂರ್ಖ. ಏನಾ ಎದ್ರು ಪುಕ್ಲಾ? ಹೋಗ ಹೋಗ. ಯಾವ ಎದುರು ಪುಕ್ಲ? ದೈವದ್ ಸಿನಿಮಾ ತಗೊಂಬತ್ತಿಯಲ್ಲೋ, ರೊಮ್ಯಾಂಟಿಕ್ ಸಿನಿಮಾ ತಗೊಂಬಾರೋ. ರೊಮ್ಯಾಂಟಿಕ್ ಸಿನಿಮಾ ಹೋಗಲಿ. ಇದೇನಪ್ಪ ಇದು? ಏನ್ಲಾ ಸೂರ್ಯ, ನಿಂಬೆಕಾಯಿ ಹಾರ ಹಾಕೊಂಡ್ ಬಂದ್ ಸಿನಿಮಾ ನೋಡ್ತಾ ಇರೋರು ನಾನು ನಿನ್ನೆ ಕಣ ನೋಡ್ತಾ ಇರೋದು. ಸೇಫ್ಟಿ. ಭಾರಿ ಮಾತಾಡ್ದೆ ನೋಡು. ದೊಡ್ಡ ಇವೆಂಟ್ ಬಂದಿದೆ, ದುಡ್ಡು ಜೋರಾಗಿ ಕೊಡ್ತಾರ ಹೋಗೋ. ಈವೆಂಟ್? ಅಯ್ಯೋ ನಾಣಿ, ಸೂಪರ್ ವಿಷಯ ಹೇಳ್ದೆ ಕಣ. ಥ್ಯಾಂಕ್ಸು. ತಗೋ ಇಟ್ಕೋ. ಇದನ್ನೆಲ್ಲ ಇಟ್ಕೊಳ್ಳೋ. ಹಿಂಡ್ಕೊಂಡು ಚಿತ್ರಾನ್ನ ಮಾಡ್ಕೋ. ದಡ್ ನನ್ ಮಗನೇ. ಅಣ್ಣ ಈ ಅಡ್ರೆಸ್ ಎಲ್ಲಿ? ಮುಂದ್ಕೋಗಿ ಬಲಕ್ ತಿರ್ಕೊಳ್ಳಿ, 3ನೇ ರೋಡಲ್ಲೇ ಇದೆ. ಥ್ಯಾಂಕ್ಸ್ ಅಣ್ಣ. ಬಾಯ್ ತೆಗಿಬೇಡಿ. ಈ ಊರಲ್ಲಿ ಹುಡುಗರು ಒಳ್ಳೆಯವರಲ್ಲ. ಐಸ್ ಇಟ್ಬಿಡ್ತಾರೆ. ಐಸಾ? ಕಡ್ಡಿ ಐಸ್. ಐಸ್ ಐಸ್ ಕಡ್ಡಿ ಐಸ್. ಓ ಅದಾ? ನೀವೇನ್ ಅನ್ಕೊಂಡ್ರಿ? ಏನಿಲ್ಲ. ಅಷ್ಟಕ್ಕೂ ಯಾರ ಮನೆಗ್ ಬಂದಿರೋದು? ಸಿಂಹಾದ್ರಿ ಮನೆಯಲ್ಲಿ. ಎಷ್ಟೋ ಸಲ ಕೇಳಿದ್ದೆ, ಹತ್ತಲ್ಲ ಅಂತ. ಅಲ್ಲಿ ನೋಡು, ಅಲ್ಲೇನೆ. ಹೌಲಾ ನನ್ ಮಗ ಅನ್ಕೊಂಡಿದ್ಯೇನೋ? ಬೇಕೂಫ್ ಅನ್ಕೊಂಡಿದ್ಯಾ? ಎಷ್ಟು ಧೈರ್ಯ ಇದ್ರೆ ನನ್ ಮುಂದೆನೆ ಬಂದ್ ನಿಂತ್ಕೋತೀಯೋ? ಕೊಟ್ರೆ ಹಂಗೆ ಅದ್ರೋಗ್ತೀಯ. ಇನ್ನೊಂದ್ಸರಿ ಚಡ್ಡಿ ಹಾಕೊಳ್ದೆ ಬಂದ್ರೆ ಕಟ್ ಮಾಡ್ಬಿಡ್ತೀನಿ. ಹೋಗಲೇ, ಹೋಗ ಹೋಗ. ಹಂಗೇನೆ ಬರ್ತಾ ಇದ್ದೀನಿ ಮಾಮ. ನಮ್ ಜೀವನದಲ್ಲಿ ನಾವು ಏನೇನೋ ಮಾಡ್ತಾ ಇರ್ತೀವಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನೋ ಸ್ವಚ್ಛವಾಗಿರೋದು. ಅಂದಾಗ ನಮ್ಮ ಮೋದಿಯವ್ರು ಏನ್ ಹೇಳಿದ್ದಾರೆ? ಸ್ವಚ್ಛ ಭಾರತ ಅಂತ ಹೇಳಿದ್ದಾರೆ. ನಾವು ಸಾಬೂನಿಂದ ಸ್ನಾನ ಮಾಡೋದಷ್ಟೇ ಅಲ್ಲ, ನಿಮ್ ಮನೆಯಲ್ಲಿರೋ ಕಸಗಳನ್ನೆಲ್ಲ ಡಬ್ಬಗೆ ಹಾಕೊಂಡು ಬೇಗ ಬನ್ನಿ ಹೇಳ್ತೀನಿ. ಏನ್ ಇಟ್ಕಿರ್ತಿವ್ರು? ಯಾರು ಬರ್ಲಿಲ್ಲ? ಏನಾಗ್ಬಿಟ್ರು ಎಲ್ಲ? ಬರ್ರಪ್ಪ, ಬನ್ರಿ ತಾಯಿ ಬನ್ನಿ. ನಿಮ್ ಬಗ್ಗಾರಂತ ಕಸ ತಂದು ನಾನು ಬುಟ್ಟಿಲ್ ಹಾಕಿ ಹೋಗಿ. ಏನಮ್ಮ ಕತ್ಲಕ್ ಆಗ್ತಿಲ್ವಾ? ಬನ್ನಿ. ಬನ್ನಿ ಅಮ್ಮ ತಾಯಿ, ಕಸನ ನನ್ನ ತಲೆ ಮೇಲಲ್ಲಮ್ಮ, ಗಾಡಿಗೆ ಹಾಕು. ಏ ಎಲಿಜಿಬೆತ್, ಕಸದ ಬುಟ್ಟಿನೇ ಎತ್ತಿ ಹಂಗಿದ್ದಾಳೆ. ಏನ್ ಮೀನಾಕ್ಷಿ, ನಿನ್ ಗಂಡ ಊರಲ್ಲಿಲ್ಲ, ಇಷ್ಟೊಂದ್ ಪ್ಯಾಕೆಟ್ ಬಿದ್ದಾವೆ? ಏನ್ ಪ್ಯಾಕೆಟ್? ಹಾಲ್ ಪ್ಯಾಕೆಟ್. ಸಬ್ರು ಮಾಡಿ ಮುಲ್ಲಾಸರಿಗಿದಾಗ ಕತೆ ಒಂದು.
ಹುಡುಗಿರ್ ಲಕ್ಷಣ ಇಲ್ಲ ಕಣೆ ನಿನಗೆ, ಅದಕ್ಕೆ ನಿನಂದ್ರೆ ಇಷ್ಟ ಇಲ್ಲ. ಸರಿ ಬಿಡು, ನಿನಗೋಸ್ಕರ ಟಿಫಿನ್ ತಂದಿದ್ದೀನಿ, ತಿನ್ನು. ನಿಮ್ಮ ಅವ್ವ ಮಾಡಿರದ ನಾಯಿ ಕೂಡ ತಿನ್ನಲ್ಲ. ನಾಯಿ ಕೂಡ ತಿನ್ನಲ್ವಾ? ತಿನ್ನಲ್ಲ. ನೋಡು ನೋಡು. ಲೋ ಎಲ್ಲ ಮುಗಿಸ್ಬಿಟ್ಟು ಕಣ್ರೋ. ಏನ್ರೋ ಎಲ್ಲ ತಿನ್ಬಿಟ್ರಾ? ಏನು ಅವ್ನ್ ಇಷ್ಟವಾದ್ ಮಾಡಿದ್ರೆ ಅವ್ನ್ ಇಷ್ಟ ಆಗುತ್ತೆ ಅಂದ, ಅವ್ನ್ ನೋಡ್ರೆ ಬೈತಾವ್ನೆ. ಈಗ ತಾನೇ ಶುರು ಮಾಡಿದ್ದಲ್ಲ, ಟ್ರೈ ಮಾಡು. ಟೈಮ್ ಆಯ್ತದ ಬರ. ಮಲ್ಲಿ ಬಂದು ಮಲ್ಲಿ ಏ ಬೈ ಮುಚ್ಚ. ಮಲ್ಲಿ ದೋಸೆ ತಂದಿದ್ಯಾ? ಹೋಗ. ಏನೇ ನೀನು ಹಂಗ್ ಗಡ್ಗಡ ಅಂತ ಕುಡಿತಾ ಇದ್ಯಾ? ಏಯ್ ಅದ್ ಕೊಡ ಇಲ್ಲಿ, ಕೊಡಲೆ. ನಿಮ್ಮಪ್ಪ ಫೋನು. ಅವನ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿಲ್ಲ. ಅವ್ನ್ಗೆ ಅವ್ರ ಅಪ್ಪ ಅಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತಾನೆ. ಮತ್ತೆ ಕೆಣಕ್ತಾ ಇದೀಯಾ? ನಿಮ್ಗೆ ಗೊತ್ತಿಲ್ರೋ, ಅಮ್ಮ ಸತ್ತೋಯ್ತಿದ್ದಂಗೆನೆ ಅವನು ಬೆಂಗಳೂರಿಗೆ ಹೋಗಿ ಸೆಟಪ್ ಇಟ್ಕೊಂಡ. ಬರಕ್ ಹೇಳುವ ನನ್ನ ಮಗನ ಸಾಯ್ಸಾಕ್ಬಿಡ್ತೀನಿ. ಏ ಸೂರಿ, ನಿನಗೊಂದು ದೊಡ್ಡ ನಮಸ್ಕಾರ ಕಣಪ್ಪ ತಂದೆ. ಜಾಲಿಯಾಗಿ ಪಾರ್ಟಿ ಮಾಡೋಣ ಅಂತ ಗುಡ್ಸಲ್ ಕೆಳಕ್ ಬಂದ್ರೆ ಮಧ್ಯದಲ್ಲಿ ನಿಮ್ಮಪ್ಪನ ಗಲಾಟೆ ಏನೋ. ನಿನ್ ಮುಖಾನೇ ನೋಡಕ್ ಆಗ್ತಿಲ್ಲ ಕಣೋ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಆಗೋಯ್ತು ಬೆಟ್ಟದಲ್ಲಿ ಇರುವ ಆಂಜನೇಯ ಸ್ವಾಮಿ, ಅಮರವಲ್ಲಿ ಊರ ಮಲ್ಲಣ್ಣ ಸ್ವಾಮಿ, ಪಾಲಗುತ್ತಿಯಲ್ಲಿನ ಸೋಮಣ್ಣ ಸ್ವಾಮಿ, ಪುಟ್ಟಮರ್ತಿಯಲ್ಲಿನ ಸಾಯಿಬಾಬಾ ಸ್ವಾಮಿ, ವೆಂಕಣ್ಣ ನರಸಣ್ಣ ನಮ್ ವಿಧಿ ಬದಾಗೋದೆಂದು. 1 ಕೋಟಿ ಕೊಟ್ರೆ ಬೆಟ್ಟಕ್ ಬಂದು 101 ಕಾಯಿ ಹೊಡಿತೀವಿ. ನಮ್ಮ ಬದುಕುಗಳ ಚಂದ ಮಾಡು ಊರಲ್ಲಿ ಗುಡಿಯ ಕಟ್ತೀವಿ. ಜೀವನದ ಬಂಡಿ ಸಾಗಬೇಕು ಹೇಗೋ, ಬದುಕು ಕಸದ ತೊಟ್ಟಿ ನಾವು ಬದುಕಬೇಕು ಹೇಗೋ. ಎಂಜಲನ್ನ ತಿಂದ್ರೆ ಅದು ಅಮೃತವೇ ನಮಗೆ, ಬಿದಿಲ್ ತಿನ್ನೋ ಅನ್ನವು ಪೃಷ್ಟಾನ್ನವು ನಮಗೆ. ಹೊಟ್ಟೆ ತುಂಬಿದಂದ್ರೆ ನಾವು ಯಾರ ಮಾತು ಕೇಳೋದಿಲ್ಲ. ಈ ಲೋಕದಲ್ಲಿ ಯಾರೊಂದಿಗೂ ನಮಗೆ ಏನು ಕೆಲಸವೇ ಇಲ್ಲ. ಇದು ಸಾವು ಮುಂದೆ ಕುಣಿದು ಆಡೋ ಜೀವನವು ನಮದು ಸ್ವಾಮಿ. ಯಾರಿಗಿಂತ ಕಮ್ಮಿ ಇಲ್ಲ, ನಮಗಿರುವುದೇ ತುಂಬಾ ಜಾಸ್ತಿ. ತಾಳೆ ಅನ್ನೋದು ನಮಗೆ ಇಲ್ಲವೋ, ಡಬ್ಬುಗಿದ್ರೆ ನೀನು ಇದನ್ನು ಬದಲಿಸು. ಟೆಂಟು ಬಾಳ್ವೆಯೇ ನಮಗೆ ಪೆಂಟು ಹೌಸ್ ಸ್ವಾಮಿ, ಪಾತ್ರೆ ಸಾಮಾನು ನಮಗೆ ಮರ್ಯಾದೆ ಸ್ವಾಮಿ. ನಾಯಕರ ಗೆಲ್ಲಿಸಿದರೆ ಓಟು ಹಕ್ಕು ವೇಸ್ಟು, ಮಳೆಯ ನಂಬಿ ಬದುಕಿದರೆ ನಮಗೆ ದಿಕ್ಕು ಇಲ್ಲ. ಓ ಚಿಂತೆ ಇಲ್ಲ, ಗಿಂತ ಇಲ್ಲ, ಬಾಧ ಇಲ್ಲ, ಬದುಕು ಇಲ್ಲ, ಒಟ್ಟಿನಲ್ಲಿ ಕೆಲಸ ಇಲ್ಲವೋ. ಈ ಲೋಕದಲ್ಲಿ ಯಾರೊಂದಿಗೂ ನಮಗೆ ಏನು ಕೆಲಸವೇ ಇಲ್ಲ. ಇದು ಸಾವು ಮುಂದೆ ಕುಣಿದು ಆಡೋ ಜೀವನವು ನಮದು ಸ್ವಾಮಿ. ಹಳೆಯ ಬೇಬರಾರಿಸುತ್ತೀವಿ, ಅದರ ಹಾಸ್ಯ ನೋಟ್ಗೆ ಮಾರುತ್ತೀವಿ. ಹುಚ್ಚು ಹುಚ್ಚು ತರವೇ ಇತ್ತು, ನಮಗೆ ಅನಿಸಿದಂತೆ ಮಾಡುತ್ತೀವಿ. ಮನೆ ಮಠ ಆಸ್ತಿಯನ್ನು ಕಟ್ಟೋ ಕೆಲಸವಿಲ್ಲ, ಇನ್ಕಮ್ಮು ಮಾತ್ರ ನಮಗೆ ಟ್ಯಾಕ್ಸು ಚಿಂತೆ ಇಲ್ಲ. ಕೂಲಿ ಕೆಲಸ ಮಾಡೋಣ ಅಂದ್ರೆ ಸೇರಿಸಿಕೊಳ್ಳೋದಿಲ್ಲ, ಅರೆ ಮದುವೆ ಆಗೋಣ ಅಂದ್ರೆ ಹೆಣ್ಣು ಕೊಡೋರೇ ಇಲ್ಲ. ಇಷ್ಟೇ ಊಟ ತಿಂದ್ರು ನಾವು ಹೊಟ್ಟೆ ಹಸಿವು ಎಷ್ಟೇ ಇದ್ರು ಒಂದಾಗಿ ಬಾಡುತ್ತೀವಿ. ಈ ಲೋಕದಲ್ಲಿ ಯಾರೊಂದಿಗೂ ನಮಗೆ ಏನು ಕೆಲಸವೇ ಇಲ್ಲ. ಇದು ಸಾವು ಮುಂದೆ ಕುಣಿದು ಆಡೋ ಜೀವನವು ನಮದು ಸ್ವಾಮಿ. ನಿನ್ನು
ಹೆಸರಲ್ಲ ಬೋಳಿ ನನ್ ಮಕ್ಳ ಯಾವನಾದ್ರೂ ನನ್ ಕಣ್ಣು ಕೋಣಿಸ್ಕೊಂಡ್ರೆ ಕುಯ್ದು ಉಪ್ಪು ಖಾರ ಹಾಕ್ತೀನಿ ನನ್ ಮಕ್ಳ ನಿಮ್ಮನ್ನ. ಮಲೆ ಬರ್ತಾ ಇದೀನಮ್ಮ. ಅಕ್ಕ ಇವತ್ತಿಂದು ಸೇರಿಸಿ ಡಜನ್ ದೋಸೆಗಳು ಈ ಸಲ ದುಡ್ಡು ಕಟ್ಟಿಲ್ಲ ಅನ್ಕೋ ಈ ಕುರ್ಪಿನ ಇಳಿಸ್ಬಿಡ್ತೀನಿ. ಹಾಗಾದ್ರೆ ಇವಾಗ್ಲೇ ತರ್ತೀನಿ ತಡಿ. ಬೆಳಗ್ಗೆನೆ ತಿನ್ನಕ್ ಬಂದ್ಬಿಡ್ತಾವ್ ತಿರ್ಬೋಕಿಗಳು. ಯಾಕಮ್ಮ ಕಿಸ್ತಾ ಇದೀಯಾ? ಇದ್ರೆ ಕೆಲ್ಸ ಆಯ್ತದ ತಗಳೆ. ಆಫೀಸ್ ಕೊಟ್ವಾ ಸರಿ ನಿಂತ್ಕ. ದಾರಿಲಿ ನಾಯಿಗಳು ಕಾಯ್ಕೊಂಡಿರ್ತವೆ. ಅಯ್ಯೋ ಅಂತ ಟಿಫಿನ್ ಕೊಟ್ರೆ ಕಾಲ್ ಮುರಿದು ಒಲೆಗೆ ಹಾಕ್ಬಿಡ್ತೀನಿ. ಆಯ್ತು ಅಯ್ಯೋ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದ ಕಣ್ಲಾ. ಲೇ ಸೂರ್ಯ ಏನ್ಲಾ ರನ್ನಿಂಗ್ ರೇಸ್ ಮಾಡ್ತಾ ಇದ್ಯಾ? ಈಗ ನಾನು ಹೇಳದ್ ಕೇಳಿದ್ರೆ ನೀವು ಮಾಡ್ತೀರಾ ರೇಸು? ಏನಾಯ್ತು? ನಮ್ ರಾಜ್ಯಂ ಇದ್ದಾಳಲ್ಲ ಹೋದ್ಲಾ ಮಲ್ಲಿಗೆ ಮದ್ವೆ ಮಾತುಕತೆ ಮಾಡ್ತಾವಳೆ. ಅಯ್ಯೋ ಮದ್ವೆನಾ? ಬಾರ ನಡೀರೋ ಹೋಗೋಣ. ಬನ್ರೋ. ಅಯ್ಯೋ ತಮ್ಮ ನಿನ್ ನೋಡಿ ಎಷ್ಟ್ ದಿನ ಆಯ್ತು ಕಣ್ಲಾ. ಬೆಂಗಳೂರಿನಲ್ಲಿ ಏನ್ ಮಾಡ್ತಿದ್ಯಾ ಕಣ್ಲಾ? ನಾನು ಏನೋ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿದ್ದೀನಿ. ಮಲ್ಲಿ ಮದುವೆ ವಿಷಯ ಏನ್ ಮಾಡ್ದೆ? ಇಡ್ಲಿ ದೋಸೆ ಮಾರೋ ದುಡ್ನಲ್ಲಿ ಹೊಟ್ಟೆನೆ ತುಂಬ್ತಾ ಇಲ್ಲ. ಇನ್ ಮದ್ವೆ ಹೇಗ್ ಮಾಡ್ಲಿ? ಮಲ್ಲಿ ಮದುವೆ ವಿಷಯ ನೀನ್ ಮರ್ತೋಗೆ. ನಾನ್ ಇದ್ದೀನಲ್ವಾ, ನಾನ್ ನೋಡ್ಕೋತೀನಿ. ಹೆಂಗೆ? ಬೆಂಗಳೂರಲ್ಲಿ ಲಕ್ಷ್ಮೀ ದೇವಿನ ಆವಾಹನೆ ಮಾಡೋದಕ್ಕೆ ಒಂದು ಪೂಜೆ ಮಾಡ್ತಾರೆ. ಆ ಪೂಜೆಲಿ ಕೆಲವು ಕ್ವಾಲಿಟೀಸ್ ಇರೋ ಹುಡುಗಿನ ಕೂಡಿಸ್ತಾರೆ. ಆಗ ಕೂಡ್ಸೋಂತ ಹುಡುಗಿಗೆ ಮೈ ತುಂಬಾ ಬಂಗಾರ ಹಾಕಿ ಪೂಜೆ ಆದ್ಮೇಲೆ 10 ಲಕ್ಷ ಕ್ಯಾಶ್ ಕೊಟ್ಟು ಮನೆ ಕಳಿಸ್ತಾರೆ. 10 ಲಕ್ಷನಾ? ಯಾರಿಗೂ ಹೇಳ್ಬಾರ್ದು. ಅಷ್ಟಕ್ಕೂ ಮಲ್ಲಿ ಹುಟ್ಟಿದ ಡೇಟ್ ಯಾವ್ದೇ? ಜೂನ್ 8. ಅವಳ ನಕ್ಷತ್ರ ಏನು? ಆರುದ್ರ. ಆರುದ್ರ ನಕ್ಷತ್ರನ. ಇಷ್ಟಕ್ಕೂ ಮಲ್ಲಿ ಎಲ್ಲಿದ್ದಾಳೆ? ಮನೆನಲ್ಲೇ ಅವಳೆ. ಕರಿ ಅವಳ. ಮಲ್ಲೆ ಏ ಮಲ್ಲೆ. ಮಲ್ಲಿ ಏನ್ಲ ಸೂರ್ಯ ಕಿರ್ಚ್ತಾ ಇದ್ಯಾ? ಏನು ಮಲ್ಲಿಗೆ ಮದುವೆ ಮಾಡ್ತಿದ್ಯಂತೆ? ಮದ್ವೆನಾ? ಏನ್ಲ ಬೆಳಗ್ಗೆನೆ ಹಾಕೊಂಡ್ ಬಂದಿದ್ದೀರಾ? ಬಾಯ್ ಬಂದಂಗ್ ಮಾತಾಡ್ತಿದ್ದೀರಾ? ಹೋಗ್ರೋ ಇಲ್ಲಿಂದ. ಮನೆ ಅಳಿಯನ್ ಹಿಡ್ಕೊಂಡು ಹೊರಗಡೆ ಹೋಗುವಂತ್ಯಾ? ನಿಮ್ಮ ಅಜ್ಜಿ ಪಿಂಡ ಏನಲ್ಲ ಅಳಿ ಅಂತ ಹೇಳಿ ಯಾರ ಅಳಿಯ? ಅಲ್ಲಿ ಒಳಗಡೆ ಇರೋನಾ? ಅವನ್ ಯಾವನ ಆಚೆ ಬರ ಕೇಳಲೇ. ಇವನ್ಯಾವನು ಊರಂದಿ ತರ ಇದ್ದಾನೆ. ಈ ಭಿಕ್ಷುಕರ ಹತ್ರ ಏನ್ ಮಾತಕ್ಕ? ಅಕ್ಕಿನೋ ರಾಗಿನೋ ಕಳ್ಸ್ಬಿಡು. ಗಂಡು ಬೇಕ್ ತರ ಇದ್ಯಾ? ನಿನಗ್ ಮಲ್ಲಿ ಬೇಕಾ? ನೀನ್ ನಿಜವಾಗ್ಲೂ ಮದ್ವೆನೆ ಆಗ್ತೀಯಾ ಅಥವಾ ಹುಡುಗಿರ್ನ ಕರ್ಕೊಂಡು ದುಬೈಲ್ ಮಾರ್ತೀಯಾ? ದುಬೈ ಅನ್ಗಲ್ದೇ ಇದ್ರೆ ಬಾಂಬೆ ಅವ್ನು ಕೊಟ್ಟು ಮದುವೆ ಮಾಡ್ತೀನಿ. ನಿನ್ಗೇನ್ ತೊಂದ್ರೆ? ನನ್ನೇ ಬಾರ ಅಂತಲ್ಲೇ. ಯಾಕೋ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದೀರಾ? ಇನ್ನೊಂದ್ಸರಿ ಮಲ್ಲಿಗೆ ಮದ್ವೆ ಮಾತುಕತೆ ಅಂತ ಏನಾದ್ರು ಹೋದ್ರೆ ಸಾಕ್ಬಿಡ್ತೀನಿ. ಮದ್ವೆ ಮಾತುಕತೆ ಅಂತ ನಿಂಗೆ ಯಾರು ಹೇಳಿದ್ರು? ಏನೋ ಪೂಜೆಯಲ್ಲಿ ಕೂರ್ಸಿದ್ರೆ 10 ಲಕ್ಷ ಕೊಡ್ತಾವ್ರೆ ಅಂತ ನನ್ ತಮ್ಮನ ಹತ್ರ ಮಾತಾಡ್ತಿದ್ದೆ. ಪೂಜೆಗ್ ಮಲ್ಲಿನೇನ್ ಕೂರ್ಸದ? ಅವನ ಏನ್ ಅವ್ರ ಹೆಂಡ್ರನ್ನೇ ಕೂರ್ಸೋದ್ ಕೇಳೋ. ಸೂರಿ ಜೀವಂತವಾಗಿ ಬದುಕಿರೋ ತನಕ ಮಲ್ಲಿ ಇಲ್ಲಿರ್ತಾಳಿಲ್ಲಿ. ನನ್ನ ಬಿಟ್ಟು ಬೇರೆಯವ್ರಿಗೆ ಮದ್ವೆ ಮಾಡ್ಬೇಕು ಅನ್ಕೊಂಡ್ಯೋ ನಿಮ್ಮನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅಯ್ಯೋ ಅಯ್ಯೋ ನಿನ್ ಕೈ ಮುಗಿತೀನಿ ಕಣೋ. ಯಾರು ಹೇಳಿದ್ರು ಮಲ್ಲಿ ನಿನ್ಗೆ ಕಣೋ. ಊರವ್ರೆಲ್ಲ ನೋಡ್ತಾವ್ರೆ, ಮರ್ಯಾದೆ ತೆಗಿಬೇಡ್ವಾ. ಮಲ್ಲಿ ಯಾರು ಹೇಳು? ನಿನ್ ಮಲ್ಲಿನೇ ಅಲ್ವಾ? ನನ್ ಬಂಗಾರ ಅಲ್ವಾ? ಹೋಗಪ್ಪ ನೀನು. ನನ್ನಲ್ಲಿ ನೀನೇ, ನನ್ನಲ್ಲಿ ನೀನೇ ನೆಲೆಸಿರುವೆ. ಬೆಳಗು ಸೂರ್ಯನಂತೆ ಬಳಿಗೆ ನಾನು ಬರಲಿ. ನನ್ನಲ್ಲಿ ಪಚ್ಚಿರುವ ಪ್ರೀತಿ ನಿನಗೆ ಅರ್ಪಿಸುತ್ತಿರುವೆ. ಕ್ಷಣವೇ ಯುಗವಾಗಿ ಜೀವಿಸುತ್ತಿರುವೆ. ನನ್ನಲ್ಲಿ ನೀನೇ.
ಕನಸು ಮೀರಿ ಸ್ವಪ್ನವೇ ಬರಲು ಮನದೇ ಅಲೆಯ ಅಪ್ಪರ ತಾನೇ ನಿನ ಒಡಲಲ್ಲಿ ಮನಸ್ಸು ಇಡಲು ಹಗಲು ರಾತ್ರಿ ಹುಣ್ಣಿಮೆ ತಾನೇ ಹೃದಯದ ಮೌನ ರಾಗವ ಕೇಳಿಸಲೇನು ಬಾಳಿನ ವೇಣುಗಾನವ ನುಡಿಸಲೇ ನಾನು ನನ್ನ ಬೆಚ್ಚನೆ ಜೀವವು ನಿನ ಸನ್ನಿಧಿ ಸೇರಲು ಗಗನ ನಾನಾಗಿ ಬಿಡಲೇ ನನ್ನಲ್ಲಿ ನೀನೇ ನೆಲೆಸಿರುವೆ ಬೆಳಗು ಸೂರ್ಯನಂತೆ ಬಳಿಗೆ ನಾನು ಬರಲಿ ನನ್ನಲ್ಲಿ ಬಚ್ಚಿರುವ ಪ್ರೀತಿ ನಿನಗೆ ಅರ್ಪಿಸುತ್ತಿರುವೆ ನಿನಗೆ ಕಾದು ಬೆರೆತ ಕ್ಷಣವೇ ಅರಿತೆ ಅರಿಯದ ನಿನ್ನ ಪ್ರೇಮ ನಿನ ಕಂಡಂದೇ ಮನಸ್ಸು ಅರಳಿ ಯುಗವೇ ಕ್ಷಣವೋ ಅನಿಸಿದೆ ನನಗೆ ಕರಗೋ ಕಾಲವು ಇದು ಕರುಣಿಸಿದೆ ವರವೋ ನನಗೆ ನೀನು ದಕ್ಕಿಹುದೇ ಮೇಘಗಳು ಮಾರಿ ಹನಿಯಾಗಿದೆ ಜಾರಿ ನಿನ್ನ ಕಲೆತು ಹೋದೆ ನನ್ನಲ್ಲಿ ನೀನೇ ನನ್ನಲ್ಲಿ ನೀನೇ ನೆಲೆಸಿರುವೆ ಬೆಳಗು ಸೂರ್ಯನಂತೆ ಬಳಿಗೆ ನಾನು ಬರಲೇ ನನ್ನಲ್ಲಿ ಬಚ್ಚಿರುವ ಪ್ರೀತಿ ನಿನಗೆ ಅರ್ಪಿಸುತ್ತಿರುವೆ ಕ್ಷಣವೇ ಯುಗವಾಗಿ ಜೀವಿಸುತ್ತಿರುವೆ ನನ್ನಲ್ಲಿ ನೀನೇ ನೆಲೆಸಿರುವೆ ಬೆಳಗು ಬೆಳಗು ಸೂರ್ಯನಂತೆ ಸೂರ್ಯನಂತೆ ಬಳಿಗೆ ನಾನು ಬಳಿಗೆ ನಾನು ಬರಲಿ. ನನ್ನಲ್ಲಿ ಬಚ್ಚಿರುವ ನನ್ನಲ್ಲಿ ಬಚ್ಚಿರುವ ನಿನಗೆ ನಿನಗೆ ಅರ್ಪಿಸುತ್ತಿರುವೆ ಏನೋ ರಾಮಚಂದ್ರ ಊರಿಗೆ ಬರ್ತಿದ್ಯಾ ಎಲ್ಲ ಬೆಂಗಳೂರಾಗ ಇಟ್ಕೊಂಡ ಅವಳು ಚೆನ್ನಾಗವಳ ನಮ್ಮೂರಾಗ ಏನಾರು ದರಿದ್ರ ಹಿಡ್ದಿದೆ ಅಂದ್ರೆ ಅದು ನೀನು ನಿಮ್ಮ ಮಗನೇ. ಏನೋ ಹಂಗ್ ನೋಡ್ತಿದ್ಯಾ? ಹೊಡಿಬೇಕಾ? ಹೊಡಿ. ಬೈಬೇಕಾ? ಬೈಯೋ. ಒಂದ್ಸಲ ನನ್ನ ಹತ್ರ ಮಾತಾಡೋಕಿಲ್ಲ. ಏನೋ ನಾನೇನು ಅನ್ಯಾಯ ಮಾಡ್ದ ನಿಂಗೆ? ತುಂಬಾ ಮಾಡಿದ್ಯಾ. ನೀನ್ ನಮ್ಮ ಅವ್ವನ್ ಸಾಯಿಸ್ದೆ, ನನ್ನ ಅನಾಥನ್ ಮಾಡಿ ಈ ಊರಲ್ಲಿ ಬಿಸಾಕ್ದೆ, ಇನ್ನೊಬ್ಬಳು ನೋಡ್ಕೊಂಡು ಬೆಂಗಳೂರಲ್ಲಿ ಸಂಸಾರ ಮಾಡ್ತಿದ್ಯಾ. ಅದಕ್ಕೆ ನಿನ್ನ ನನ್ಗೆ ಅಸಹ್ಯ. ನಿನ್ಗಲ್ದೆ ಬೇರೆ ಯಾರಿಗಾದ್ರೂ ಹುಟ್ಟಿದ್ರೆ ನನ್ ಬದುಕು ಇನ್ನ ಸಂದಾಗಿರೋದು. ನೀನ್ ನನ್ನ ದೃಷ್ಟಿಯಲ್ಲಿ ಯಾವತ್ತೋ ಸತ್ತೋಗಿದ್ಯಾ. ಹೋಗಿಲ್ಲಿಂದ ಹೋಗೋ. ಅಪ್ಪಯ್ಯ 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 ಏನಾಯ್ತು ಅಪ್ಪಯ್ಯ? ಏನಾಯ್ತು ಅಪ್ಪಯ್ಯ? ಅಪ್ಪಯ್ಯ ಏನಾಯ್ತು? ಸೂರಿ, ಅಪ್ಪಯ್ಯ ನಾನು ವಯಸ್ಸಲ್ಲಿದ್ದಾಗ ಗುಡ್ತಕ್ ದಾಸ ಆಗಿದ್ದೆ. ನಿಮ್ಮಮ್ಮಂಗೆ ಎಷ್ಟು ಕಷ್ಟ ಕೊಟ್ಟಿದ್ದೀನಿ ಅಂತ ನಂಗೆ ಗೊತ್ತಿದೆ ಕಣೋ.
ಆಮೇಲೆ ನನ್ನ ತಪ್ಪು ನಾನು ತಿಳ್ಕೊಂಡು ನಿಮ್ಮ ಅಮ್ಮನ ಚೆನ್ನಾಗಿಟ್ಕೊಳ್ಳೋ ಅನ್ನೋ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ಲು ಕಣೋ. ನಿಮ್ಮಮ್ಮ ಹೋಗಕ್ಕಿಂತ ಮುಂಚೆ ಒಂದೇ ಒಂದು ಕೋರಿಕೆ ಕೇಳ್ಕೊಂಡ್ಲು. ನನ್ನನ್ನು ಹೇಗೂ ಸುಖವಾಗಿ ನೋಡ್ಕೊಳಕ್ಕಾಗಿಲ್ಲ. ಈಗ ನಾನು ಹೋದ್ರೆ ಅವನು ಅನಾಥ ಆಗೋಗ್ಬಿಡ್ತಾನೆ. ಕೊನೆಗಾದ್ರೂ ಅವನಿಗೊಂದು ದಾರಿ ತೋರಿಸಿ ಅಂತ ನನ್ನ ಹತ್ರ ಒಂದು ಮಾತು ತಗೊಂಡಿದ್ದಾಳೆ ಕಣೋ. ಸೂರಿ, ಈ 15 ವರ್ಷದಿಂದ ನಿನ್ನನ್ನು ಕೂಡ ನೋಡ್ಕೊಳ್ದೆ ದೂರ ಇದ್ದಿದ್ದು ಯಾವಳ ಜೊತೆಗೋ ಇರೋದಕ್ಕಲ್ಲ ಕಣೋ. ನಿಮ್ಮಮ್ಮ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳಕ್ಕೋಸ್ಕರ, ನಿನಗೋಸ್ಕರ ಹಣ ಸಂಪಾದನೆ ಮಾಡಕ್ಕೋಸ್ಕರ ಕಣೋ. ಸೂರಿ, ಸಂಪಾದಿಸ್ದೆ ಕಣೋ. ಸೂರಿ, ಹೋಗಿ ಆ ಚೀಲ ತಗೊಂಬರೋ. ನನ್ ಮಾತು ಕೇಳೋ, ತಗೊಂಬರ ಚೀಲನ. ತಗೋಪಯ್ಯ, ತಗೋ. ಸೂರಿ, ಈ ದುಡ್ಡು ತಗೊಂಡು ಬೆಂಗಳೂರಿಗೆ ಹೋಗ್ಬಿಡೋ. ನಿಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನೀ ಸುಖವಾಗಿರ್ಬೇಕು ಕಣೋ. ನೀ ತಿಂದಲೇರು, ನೀನ್ ಇರೋದಕ್ಕೋಸ್ಕರ ಒಂದು ಮನೆ ತಗೊಳ್ಳೋ. ನೀನ್ ಮನೆ ತಗೊಳ್ಳೋವರೆಗೂ ಈ ವಿಷಯ ಯಾರಿಗೂ ಹೇಳ್ಬೇಡ. ಕೊನೆಗೆ ನಿನ್ನ ಸ್ನೇಹಿತರ ಹತ್ರನೂ ಹೇಳಕ್ ಹೋಗ್ಬೇಡ. ಆಸ್ಪತ್ರೆಗೆ ಹೋಗೋಣಪ್ಪಯ್ಯ, ಕರ್ಕೊಂಡು ಹೋಗ್ತೀನಿ ಬಾ ಅಪ್ಪಯ್ಯ. ಬೇಡ ಕಣೋ ಸೂರಿ, ನಾವು ಹೋಗ್ತಾ ತಿಳ್ಕೊಳ್ಳೋ ಸೂರಿ. ಅಪ್ಪಯ್ಯ, ನಿಮ್ಮ ಅಮ್ಮನ ಹತ್ರಕ್ಕೆ ಹೋಗ್ತಾ ತಿಳ್ಕೊಳ್ಳೋ ಸೂರಿ. ಇಷ್ಟು ದಿವಸ ನಿನ್ನ ನೋಡ್ಕೊಳ್ದೆ ಬಿಟ್ಟಿರೋದಿಕ್ಕೆ ನನ್ ಮೇಲೆ ಕೋಪ ಮಾಡ್ಕೋಬೇಡ ಕಣೋ ಸೂರಿ. ನನ್ನ ಕ್ಷಮಿಸ್ಬಿಡೋ. ಮನೆ ಮಾತ್ರ ತಗೋ, ಮನೆ ಜಾಗ್ರತೆ. ನಾನು ಓದಿರೋದು ಕಮ್ಮಿ ಆಗಿದ್ರು ನಮ್ಮ ಅಪ್ಪನ ಕೆಲಸ ನನ್ ಕೊಟ್ಟವ್ರೆ. ನಾನು ಹೋಗ್ಲೇಬೇಕ್ರ. ಅಲ್ಲಿ ಹೋದ್ಮೇಲೆ ಸೆಟ್ಲ್ ಆದ್ಮೇಲೆ ನಿಮ್ಮೆಲ್ರಿಗೂ ಫೋನ್ ಮಾಡ್ತೀನಿ ಬಿಡ್ರಲ್ಲ. ಆದ್ರೂ ನಿಮ್ಮ ಅಪ್ಪ ಇಟ್ಟು ಸಡನ್ ಆಗಿ ಬರೋದೇನು, ಸಡನ್ ಆಗಿ ಮೇಲೆ ಹೋಗೋದೇನು, ಅವನ ಉದ್ಯೋಗ ನಿನಗ್ ಬರೋದೇನು, ಸಡನ್ ಆಗಿ ನೀನ್ ಬೆಂಗಳೂರು ಹೋಗೋದೇನು, ಇದೆಲ್ಲ ಕನಸಾಗಿದೆ ಕಣ ಮಗ. ನೀವೇನ್ ಟೆನ್ಷನ್ ಆಗ್ಬೇಡ ಕಣ್ರಲ್ಲ. ನಾನು ಎಲ್ಲೇ ಇದ್ರು ನನ್ನ ಮನ್ಸು ನಿಮ್ಮ ಹತ್ರನೇ ಇರುತ್ತೆ ಕಣ್ರೋ. ಆ ವಿಷಯ ಬುಟ್ಟಾಕೋ ಸೂರ್ಯ, ಮೊದ್ಲೋಗ್ ಮಲ್ಲಿನ ಸಮಾಧಾನ ಮಾಡೋ. ಸಮಾಧಾನ ಮಾಡಕ್ ಈ ಬ್ಯಾಗ್ ಯಾಕೋ? ಮಲ್ಲೆ, ಮಲ್ಲೆ, ಆಳ್ಬೇಡ ಕಣಮೆ. ನೀನಿಲ್ಲ ಅಂದ್ರೆ ನಮ್ಮಮ್ಮ ಬೇರೆಯವ್ರಿಗೆ ಮದುವೆ ಮಾಡಿ ಕೊಟ್ಬಿಡ್ತಾಳೆ ಸೂರಿ. ಹಂಗೇನಾಗಲ್ಲ. ನಿನ್ ಕುತ್ತಿಗೆಗೆ ತಾಳಿ ಕಟ್ಟೋದು ನಾನೇ. ನನ್ನನ್ನು ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಸೂರಿ. ಹಂಗ್ ಮಾತಾಡ್ಬೇಡ. ನಾನ್ ಬೇಗ ಬಂದ್ಬಿಡ್ತೀನಿ, ಸರಿನಾ? ಅಯ್ಯೋ ಸೂರಿ, ವಾಹನವು ಬರುತ್ತಿದೆ. ಅದಕ್ಕೆ ಕೆಳಗಡೆ ಮಲ್ಕೋ, ದರಿದ್ರ ಹೋಯ್ತದೆ. ಸೂರಿ, ಗಾಡಿ ಬಿಟ್ಟು ಹತ್ಕೊಳ್ಳಬೇಕಾ? ಬೇಗ ಹತ್ಕೊಳ್ಳಲಿ. ಹತ್ತು ಮಾರಯ್ಯ, ಹತ್ತೋ. ಯೋಚನೆ ಮಾಡ್ತಿರುವೆ. ಮಲ್ಲಿ, ಮಲ್ಲಿ, ಹುಷಾರು. ಹುಷಾರು, ಹುಷಾರು. ನೀವ್ ನೆನೆ ಕೊಟ್ಟಿದ್ದ ಅಮೌಂಟ್ಗೆ ಎಲ್ಲ ಕ್ಲಿಯರ್ ಆಗಿದೆ ಸರ್. ನೀವ್ ಒಂದ್ಸತಿ ಲೆಕ್ಕ ನೋಡ್ಬಿಡಿ. ನಿನ್ ಮಾತ್ ನಿಲ್ಸಯ್ಯ. ಆ ಬ್ರೋಕರ್ ಅಲ್ಲಿ ನೋಡಿ ಸರ್, ಬಂದ್ಬಿಟ್ಟ. ಹಲೋ, ಹಾಯ್. ಹಾ, ಮೈ ನೇಮ್ ಈಸ್ ರಮಣ, 7 Hills ರಮಣ. ನಿಮ್ಗೊಂದು ವಿಷಯ ಗೊತ್ತಾ? ನಾನು ಬೆಟ್ಟನ್ ಕೂಡ ಮಾರಾಕ್ಬಿಡ್ತೀನಿ. ಮೊನ್ನೆನೆ ಅನಕೊಂಡ ಮಾಡ್ದವನ್ಗೆ ರಾಮವಳ್ಳಿ ಬೆಟ್ಟನ್ ಮಾರ್ಬಿಟ್ಟಿದೀನಿ. ಮೊದ್ಲು ನನ್ ಫ್ಲಾಟ್ ಮಾರ್ಸಯ್ಯ. ಏನಾಯ್ತಪ್ಪ? ಆಫ್ಟರ್ ಆಲ್ ಫ್ಲಾಟ್. ಸಿದ್ದರಾಮಯ್ಯಗೆ ಲೋಟಸ್ ಪಾಂಡ್ ಮಾರಿದ್ದೀನಿ, ಶಾಕ್ ಆಗ್ಬೇಡ. ಕುಮಾರಸ್ವಾಮಿಗೂ ಮಾರಿದ್ದೀನಿ. ಕಿಂಗ್ ಫಿಶರ್, ಮಲ್ಯಾದು ಫ್ಲೈಟ್ಸ್ ಎಲ್ಲ ಮಾರ್ಸ್ಕೊಟ್ಟಿದ್ದು ನಾನೇ. ನನಗಿನ್ನು ಕಮಿಷನ್ ಅಮೌಂಟ್ ಬಂದಿಲ್ಲ ಅಂತ ಒಂದು ಫ್ಲೈಟ್ ನಾನೇ ಇಟ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಫ್ಲಾಟ್. ತುಂಬಾ ಟ್ರೈ ಮಾಡ್ದನಪ್ಪ, ಆದ್ರೆ ಯಾರು ತಗೊಳ್ಳೋದಕ್ಕೆ ಮುಂದೆ ಬರ್ತಿಲ್ಲ. ಹೌದಾ? ಏನಂಗಾರ ಪ್ರಾಬ್ಲಮ್ ಏನು? ದೇವದ ಪ್ರಾಬ್ಲಮ್. ಏನೋ ಅದನ್ನ ಮಾರ್ದೆ ಹಾಗೆ ಬಿಟ್ಟಿಟ್ಬಿಡೋಣ ಅನ್ಕೊಂಡೆ. ಅದನ್ನ ಮಾರ್ಲಿಲ್ಲ ಅಂದ್ರೆ ನನ್ಗೆ ಪ್ರಾಬ್ಲಮ್ ಅಂತೆ. ನನ್ ಗುರುಗಳು ಹೇಳಿದ್ರು 2 ಕೋಟಿ ಬೆಲೆ ಬಾಳೋ ಪ್ರಾಪರ್ಟಿ ಎಷ್ಟು ಸಿಕ್ಕಿದ್ರು ಎಷ್ಟಕ್ ಬಂದ್ರು ಮಾರ್ಬಿಡೋಣ ಅನ್ಕೊಂಡಿದೀನಿ. ಆ ಅಪಾರ್ಟ್ಮೆಂಟ್ಸ್ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇಲ್ಲಿ ನೋಡು. ಎಷ್ಟಕ್ ಸಿಕ್ಕುತ್ತೋ ಅಷ್ಟಕ್ ಮಾರ್ಬಿಡು. ಯು ಡೋಂಟ್ ವರಿ. ನಿಮ್ಮ ದೆವ್ವದ ಅಪಾರ್ಟ್ಮೆಂಟ್ ನ ಕೊಂಡ್ಕೊಳ್ಳೋಕೆ ಯಾವನೊಬ್ಬ ಬಕ್ರ ಸಿಕ್ಕಾಕೋತಾನೆ.
ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆಯಲ್ಲಪ್ಪ. ನಮ್ ರೇಂಜ್ಗೆ ಒಂದ್ ಮನೆನಾದ್ರೂ ಸಿಗ್ತದೋ ಇಲ್ವೋ ನೋಡ್ಬೇಕು. ಮನೆ ಮಾರಾಟಕ್ಕಿದ್ಯಾ? ಅಬ್ಬಾ, ಇಲ್ಲಿ ಕೇಳ್ತೀನಿ. ಯಾರಾದ್ರೂ ಇದ್ದೀರಾ? ಯಾರೋ ಅಲ್ಲಿ ಇವನ್ ಯಾರೋ ಮನೆ ತಗೊಳ್ತಾರಂತೆ ಸರ್. ಒಳಗ್ ಬರಕ್ ಕೇಳು. ನಮಸ್ಕಾರ ಸರ್. ಯಾರೋ ನೀನು? ಆಚೆ ಮನೆ ಮಾರಾಟಕ್ಕಿದೆ ಅಂತ ಬೋಲ್ಡ್ ಹಾಕಿದ್ರಲ್ಲ ಸರ್. ಹೌದು, ಅದಕ್ಕೆ ಒಂದ್ ಮನೆ ಬೇಕಿತ್ತು ಸರ್. ಯಾರ್ಗೆ? ನಿನ್ಗ, ನೀನು ಓನರ್ಗ? ನನಗೆ ಸಾರ್. ನನ್ನ ನೋಡಂಗ್ ಅನ್ಕೊಂತಾ ಇದೀರಾ? ನನ್ನ ಹತ್ರ 20 ಲಕ್ಷ ರೂಪಾಯಿ ದುಡ್ಡಿದೆ ಸಾರ್. 20 lakhs ಸೌಂಡ್ ಸೂಪರ್ ಆಗಿದೆ. ಏನಪ್ಪ ತಮ್ಮ? ಅಣ್ಣ, ಮೈ ನೇಮ್ ಇಸ್ ಗೋವಿಂದಪ್ಪ. ವಾಟ್ ಈಸ್ ಯುವರ್ ನೇಮ್? ನೇಮು ಅಂದ್ರೆ ಸೂರ್ಯ ಅಣ್ಣ. SUNRIDHADOHOR 095601 0 ತೆಗೆದುಬಿಟ್ರೆ 1. ನೀನು ಮಾಮೂಲಿ ಅದೃಷ್ಟವಂತ ಅಲ್ಲ, ಅದಕ್ಕೆ ನೀನು ನನ್ನನ್ನು ಮೀಟ್ ಮಾಡಿದ್ಯಾ. ನಿನಗೆ 20 ಲಕ್ಷದಲ್ಲಿ ಮನೆ ಬೇಕಲ್ವಾ? ಅಷ್ಟೇ ಅಣ್ಣ, ಕರೆಕ್ಟ್ ಅಣ್ಣ. ತಂದಿದ್ಯಾ 20 ಲಕ್ಷ? ಚೆನ್ನಾಗಿ ಕೇಳ್ತೀರಾ, ಏನಣ್ಣ ಹಿಂಗೆ ಹೇಳ್ತೀರಾ? ಇಲ್ಲೋಡಿ ನೆಟ್ ಕ್ಯಾಶ್. ವೆರಿ ಗುಡ್. ಅಲ್ಲ, ಮನೆ ಕೊಡ್ಸೋದ್ರಲ್ಲಿ ಮಾರ್ಸೋದ್ರಲ್ಲಿ ನಮ್ ಸ್ಟೈಲೇ ಬೇರೆ. ನಿಜವಾಗ್ಲೂ ಸಿಗ್ತದ ಅಣ್ಣ? 20 ಲಕ್ಷದಲ್ಲೇ ಮನೆ ಸಿಗುತ್ತೆ. ಹಂಗಿದ್ರೆ ನೋಡೋಣ ಬನ್ನಿ. ಇದನ್ನೇ ಮನಿ ಗುಡ್ಡ ಅಂತಾರೆ. ಮನಿ ಅಂದ್ರೆ ದುಡ್ಡು, ಗುಡ್ಡ ಅಂದ್ರೆ ಗುಡ್ಡದಷ್ಟು. ಇಲ್ಲಿದ್ರೆ ಸಾಕು, ಕೋಟ್ಯಾಧಿಪತಿಗಳಾಗೋಗ್ತಾರೆ. ಇಲ್ಲಿ ಮನೆ ಸಿಗೋದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ಕಣಪ್ಪ. ನೋಡ, ಆ ಮೇಲ್ಗಡೆ ಮನೆ ಯಾವ್ದು? ಅದಾ? ಚೆನ್ನಾಗಿದ್ಯಾ? ಚೆನ್ನಾಗೈತೆ ಅಣ್ಣ, ಚೆನ್ನಾಗೈತೆ. ವಾಚ್ಮನ್ ಕೂಡ ಇಲ್ವಲ್ಲ ಇಲ್ಲಿ? ನನ್ನೇನಣ್ಣ ಕೇಳ್ತೀಯಾ? ನಿನ್ ಕೇಳಲಿಲ್ಲ, ವಾಚ್ಮನ್ ಒಬ್ಬ ಇರ್ತಾನಲ್ಲ, ಎಲ್ಲಿ ಹೋಗಿದಾನೋ ಅನ್ಕೊಂಡೆ. ಇಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಒಬ್ಬ ಮನುಷ್ಯನೂ ಕಾಣಿಸ್ತಿಲ್ವಲ್ಲಣ್ಣ. ಎಲ್ರಿಗೂ ನಂತರ ಬ್ರೋಕರ್ ಸಿಗ್ಬೇಕಲ್ಲ, ನಿನಗ್ ಸಿಕ್ತಾಗೆ. ಇದೇ ಮನೆ, ಹೋಗೋ. ನೀವು ಬಂದ್ರಣ? ನನಗೆ ಒಳಗೆ ಫೋನ್ಗೆ ಸಿಗ್ನಲ್ ಸಿಗೋದಿಲ್ಲ, ಫೋನಲ್ಲಿ ಮಾತಾಡ್ಕೊಂಡ್ ಬರ್ತೀನಿ. ಹೋಗು ಹೋಗು. ಅಣ್ಣ ಅಣ್ಣ, ಇಲ್ಲಿ ಬಾರಣ. ಮನೆ ಕೊಟ್ಕೊಳ್ಳೋ ನೀನು, ನೀನ್ ನೋಡ್ಕೊಂಡ್ರೆ ಸಾಕು. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ. ಅಣ್ಣಯ್ಯ, ನಿಜವಾಗ್ಲೂ ನಮ್ದಿದ್ದೇನ ಮನೆ? ಈ ಮನೆ ಆಗಿರೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಹೋಗು, ಎಲ್ಲ ಕಡೆ ನೋಡ್ಕೋ, ಹೋಗು, ಏನೇನಿದೆ ಹೋಗಿ ನೋಡ್ಕೊಳ್ತೀರಣ್ಣ. ಆಹಾ ಆಹಾ, ಅಯ್ಯೋ ದೇವ್ರೆ. ಆಹಾ, ಏನಿದೆ ಹಿಂಗ್ ತಿರುಗ್ತಾ ಇದೆ? ಮನೆ ಎಲ್ಲ ನಂಗೇನೆ. 5 ಸ್ಟಾರ್ ಹೋಟೆಲ್ ಸೂಟ್ ರೂಮ್ ತರ ಇದೆ ಮನೆ. ಇದನ್ನ 20 ಲಕ್ಷಕ್ಕೆ ಹೇಗೆ ಕೊಡಿಸ್ತೀನಿ ನಾನು? ಪ್ಲಾನ್ ಮಾಡ್ತೀನಿ. ಅಯ್ಯೋ VP ರಾವ್ ಅವರೇ, ಈಗ ನೀವು ಮನಿಗುಡ್ಡಲ್ಲಿ ಮನೆ ಅಂದ್ರಲ್ಲ, ಆ ಶಿವನ್ ದೇವಸ್ಥಾನದ ಪಕ್ಕದ ಬೀದಿ ದಾಟಿ ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡ್ ಇರೋ ಅಪಾರ್ಟ್ಮೆಂಟ್ ಅಲ್ಲಿ 4th ಫ್ಲೋರ್ ಅಲ್ಲಿರೋ ಫ್ಲಾಟ್ ಅಲ್ಲಿರೋ ಡೂಪ್ಲೆಕ್ಸ್ ಮನೆ ಅದೇನಾ ಸರ್? ಅದೇ ಅಲ್ವಾ? ಇಷ್ಟು ಚೆನ್ನಾಗಿದೆಯಲ್ಲ ಸರ್ ಮನೆ. ಇದನ್ನ ಇಷ್ಟು ಚೀಪ್ ಆಗಿ ಮಾರ್ತೀನಿ ಅಂತಾರಲ್ಲ ಸರ್, ಇಲ್ಲಿ ನಿಜವಾಗ್ಲೂ ದೆವ್ವ ಇದೆಯಾ? ಇದೆ 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 ಅಣ್ಣಯ್ಯ, ಇದೆ ಅಣ್ಣಯ್ಯ. ಯಾಕಣ್ಣಯ್ಯ ಅಷ್ಟು ಜೋರ ಕಿರ್ಸ್ದೆ? ಏನಿಲ್ಲ, ನಿಂಗೆ ಮನೆ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು ಅಣ್ಣಯ್ಯ. ವೆರಿ ಗುಡ್. ಚಿಕ್ಕ ಡೌಟು, ಏನು? ಈ ಮನೆಯಾಗಿರೋ ವಸ್ತು ಎಲ್ಲ ನನ್ಗೆ ಕೊಟ್ಬಿಡ್ತಾರ ಅಣ್ಣಯ್ಯ? ಈ ಮನೆಯಲ್ಲಿರೋ ಕಸ ಕಡ್ಡಿ ಹಾಳು ಮೂಳು ಎಲ್ಲ ನಿಂದೆ, ನೀನೇ ಉಪಯೋಗಿಸ್ಕೋ, ನೀನೇ ಇಟ್ಕೋ. ಅಣ್ಣಯ್ಯ, ಸಿನಿಮಾ ತೋರ್ಸರಲ್ಲ ಮನೆ, ಹಂಗಿದೇಣ ಇವನ ಅಜ್ಜಿ. ನಿನಗೆ ಸಿನಿಮಾ ತೋರ್ಸುತ್ತೆ, ಗೊತ್ತಾಗುತ್ತೆ. ಏನಣ್ಣಯ್ಯ? ಏನಿಲ್ಲ, ಈ ಮನೆ ನಿನಗೆ ಕರೆಕ್ಟ್ ಆಗಿ ಸೆಟ್ ಆಗೋದು. ನಿನಗೆ ಯಾರೋ ವಾಸ ಇದ್ದಂಗೆ ಈ ಮನೆ ಇಷ್ಟು ನೀಟ್ ಆಗಿದೆಯಲ್ಲ ಅಣ್ಣಯ್ಯ? ಅಣ್ಣಯ್ಯ, ಅವಾಗ್ಲಿಂದ ಒಟ್ ಅಂತ ಮಾತಾಡಿ, ಇವಾಗ ಯಾಕೆ ಮಾತಾಡ್ತಿಲ್ಲ? ಅಂದ್ರೆ ಕೆಲಸದೋಳು ಬಂದು ಎಲ್ಲ ನೀಟಾಗಿ ಗುಡಿಸಿ ಸಾರಿಸಿ ರೆಡಿ ಮಾಡಿದಾಳೆ ಅಂತ, ಅದಕ್ಕೆ ಮನೆ ಎಷ್ಟು ನೀಟಾಗಿದೆ. ಅಣ್ಣಯ್ಯ, ಇನ್ನೊಂದ್ಸರಿ ನೋಡ್ಬಿಡ್ತೀರ ಅಣ್ಣಯ್ಯ? ನೋಡೋಗು, ಎಲ್ಲ ನೋಡ್ಕೋ. ನೋಡ್ಬಿಡ್ಲಾ? ಎಲ್ಲ ನೋಡ್ಕೋ ಅಣ್ಣಯ್ಯ. ನೋಡಿದ್ಯಾ ಹೆಂಗಿದೆ? ಸೂಪರ್ ಅಣ್ಣಯ್ಯ. ಚಿಕ್ಕ ಡೌಟ್ ಅಣ್ಣಯ್ಯ, ಮತ್ತೆ ಕೇಳ್ತಿದ್ರಿ ಅಂತ ಬೇಜಾರ್ ಮಾಡ್ಕೋಬೇಡ. ತಿರ್ಗಾ ಏನೋ ನಿಂದು? ಈ ಮನೆ ಜೊತೆ ಈ ವಸ್ತುನೆಲ್ಲ ನನಗೆ ಕೊಟ್ಬಿಡ್ತಾರಲ್ಲ? ಈ ವಸ್ತು ಎಲ್ಲಾನು, ಕುರ್ಚಿ, ಟಿವಿ, ಟೇಬಲ್, ಟೀಪಾಯಿ, ಸೋಫಾ, ಡೈನಿಂಗ್ ಟೇಬಲ್ ಎಲ್ಲ ನಿಂದೆ ಇಟ್ಕೋ ಹೋಗ. ಥ್ಯಾಂಕ್ಸ್. ಓಕೆನಾ? ರಿಜಿಸ್ಟ್ರೇಷನ್ ಮಾಡ್ತಾ ನಡಿ, ಮತ್ತೆ ನಡಿ ಹೋಗೋಣ. ನಡಿ, ನಾನು ಹೇಳ್ತೀನಿ ನಡಿ.
ಏನ್ ನೀಲ್ಕಂಠ, ತುಂಬಾ ಸಂತೋಷವಾಗಿದ್ಯಾ? ನಿಮ್ ದಯೆಯಿಂದ ನಾನು ನನ್ನ ಮಗ ರಾಜಕೀಯ ಪ್ರವೇಶ ಮಾಡಿ ಚಕ್ರ ತಿರ್ಸ್ತಾ ಇದೀವಿ ಬಾಬಾ. ಹೇಳಿದ್ದೆ ಅಲ್ವಾ ನರಬಲಿ ಎಷ್ಟು ಶಕ್ತಿಯುತವಾದದ್ದು ಅಂತ. ಹೌದ್ ಬಾಬಾ. ಹೇಳು ಹೇಳು. ನನಗೆ ಚಿಕ್ಕ ಅನುಮಾನ ಬಾಬಾ. ಅನುಮಾನ? ಹೇಳು. ಅದು ದೆವ್ವ ಆತ್ಮ ನಿಜವಾಗ್ಲೂ ಇರ್ತಾವ? ಏನಕ್ಕೆ ಆತರ ಕೇಳ್ತಿದ್ಯಾ? ನಾನ್ ಬಲಿ ಕೊಟ್ಟು ಹುಡುಗಿ ಮಾತ್ಗೆ ಕನಸಲ್ಲಿ ಬರ್ತಿದ್ದಾಳೆ. ದೆವ್ವಗಳು ದುಃಖ ಪಡುತ್ತಂತಲ್ಲ, ಅದಕ್ಕೆ ಕೇಳಿದೆ. ಕೋರಿಕೆ ತೀರದ ಪ್ರೇತಾತ್ಮಗಳು ಗಾಳಿಯಲ್ಲಿ ಓಡಾಡ್ತಿರ್ತಾವೆ, ದೆವ್ವಗಳಾಗಿ ಓಡಾಡ್ತಿರ್ತಾವೆ. ಮನುಷ್ಯನ ಹಾವುಗಳೇ ಅಲ್ಲ, ದೆವ್ವಗಳು ಕೂಡ ದ್ವೇಷ ಸಾಧಿಸ್ತಾವೆ. ಭಯ ಆಗ್ತಿದೆ ಬಾಬಾ. ಭಯ ಪಡಬೇಡಿ, ಎಲ್ಲ ನಾನ್ ನೋಡ್ಕೊಂತೀನಿ. ಓಂ ಐಂ ಗ್ರೀಂ ಸ್ವಾಹಾ. ಆಹಾ, ಎಂತ ಸಾಂಗ್ ಹಾಕಿದೆ ಗುರುವೆ. ಚಿಯರ್ಸು. ಇದಪ್ಪ ಇಂದು. ಅಪ್ಪಯ್ಯ, ನನ್ ಕ್ಷಮಿಸ್ಬಿಡಪ್ಪಯ್ಯ. ನನಗೋಸ್ಕರ ನೀನು ಇಷ್ಟೆಲ್ಲ ಮಾಡೋದು ನಿನ್ನ ಅಪಾರ್ಥ ಮಾಡ್ಕೊಂಡೆ. ನನ್ ಕ್ಷಮಿಸ್ಬಿಡು ಅಪ್ಪಯ್ಯ. ಅಪ್ಪಯ್ಯ ಅಪ್ಪಯ್ಯ. ಅಪ್ಪಯ್ಯ, ಅಯ್ಯೋ ದೇವ್ರೆ, ರಾತ್ರಿ ಎಲ್ಲ ಅಷ್ಟು ರಚ್ಚೆ ಮಾಡಿ ಇಷ್ಟು ನೀಟಾಗಿ ಯಾರು ಮಾಡಿಸಿಟ್ಟಿರೋದು? ಅಯ್ಯೋ, ಹೌದು, ಈ ರೂಮ್ ಏನೋ ರಾತ್ರಿ ಒಂಥರ ವಿಚಿತ್ರವಾಗಿ ಕಾಣ್ತಿತ್ತಲ್ಲ. ಎಷ್ಟು ಗಟ್ಟಿಯಾಗೈತೆ. ಯಾರಾದ್ ಬಾಗ್ಲಾಕಿದ್ದ?
ಲೇ, 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 ಅದು ತೆಗೆರ್ಲೆ. ಯಾರದು? ಡೋರ್ ತೆಗೆರ್ಲೆ. ಲೇ, ಯಾರ ಬಾಗ್ಲಾಕಿದ್ಲೇ? ಯಾರೋ ಅಲ್ಲಿ ಲೇ? ಯಾರಿರ್ಬೋದು? ಲೇ, ಇದೇನ್ ಕರ್ಮನಪ್ಪ, ಯಾರು ಇಲ್ಲ, ಬಾಗಿಲು ಮಾತ್ರ ಮುಚ್ಕೊಂಡ್ಬಿಟ್ಟು. ರಾತ್ರಿ ಲಾಸ್ಟ್ ಗಲೀಜಾಗಿತ್ತು, ಈಗೇನು ಇಷ್ಟು ನೀಟಾಗೈತಲ್ಲ. ಕೆಲ್ಸದವ್ರು ಕೂಡ ಬಂದಿಲ್ವಲ್ಲ. ಅಯ್ಯೋ ದೇವ್ರೆ. ಅಬ್ಬಾ, ಅರ ಅಯ್ಯೋ ದೇವ್ರೆ, ಅರ ಅಡ್ಡ ಯಾರೋ ನೀನು? ನಾನಾ? ಈ ಮನೆ ಓನರು. ಯಾರೋ ನೀನು? ನಾನು ಓನರು. ಎಲ್ಲಿಗೆ ಯಾಕೋ ಬಂದೆ ನೀನು? ಈ ಮನೆ ನಾನು ತಗೊಂಡಿದ್ದೀನಿ. ಮಾರೋಕೆ ಅವನ್ ಯಾರು, ತಗೊಳಕ್ಕೆ ನೀನ್ ಯಾರು? ನನ್ನ ಹೆಸರು ಸೂರ್ಯ ಅಂತ, ಅವ್ನು ಯಾರನ್ನ ಗೊತ್ತಿಲ್ಲ. ಬದುಕ್ಬೇಕನ್ನೋ ಆಸೆ ಇಲ್ವೇನೋ ನಿನ್ಗೆ? ಅಯ್ಯೋ ಬಿಟ್ಬಿಡಮ್ಮ. ಹಿಂಗೆ ಹೊಡೆದ ಸತ್ತೋಯ್ತೀನಮ್ಮ. ನಾನು ಬಿಟ್ಬಿಡಮ್ಮ, ಹೊರ್ಟೋಯ್ತೀನಿ. ಹೊರ್ಟೋಯ್ತೀನಮ್ಮ. ಈ ಮನೆ ನಂದು, ಒಂದು ನಿಮಿಷ ಬರ್ತೋಗ್ತೀನಮ್ಮ. ಈ ಮನೆ ನಂದು. ಮತ್ತೆ ಕಾಣಿಸ್ಕೊಂಡ್ರೆ ಸಾಯಿಸ್ತೀನಿ. ಆಯ್ತಮ್ಮ, ಹೊರ್ಟೋಯ್ತೀನಮ್ಮ, ಹೊರ್ಟೋಯ್ತೀನಿ. ಮತ್ತೆ ನಿಂತ್ಕೊಂಡ್ಯಾ? ನೀನ್ ಎಲ್ಲಿದ್ದೆ ಅಂತ ಹೇಳಿದ್ರೆ ಒಂದ್ ನಮಸ್ಕಾರ ಮಾಡ್ಕೊಂಡು ಹೋಯ್ತೀನಮ್ಮ. ನಮಸ್ಕಾರಮ್ಮ. ಅಯ್ಯೋ ದೇವ್ರೆ. ಅಯ್ಯೋ ಅಮ್ಮ, ರಕ್ತ. ಹಲೋ ಮಾಮ, ಒಂದು ಮಸ್ತ್ ಫಿಗರ್ ಬೇಕು. ನನ್ನ ಮಗನೇ, ನಾನ್ ರಿಯಲ್ ಬ್ರೋಕರ್ ಅಲ್ಲ ಕಣ, ರಿಯಲ್ ಎಸ್ಟೇಟ್ ಬ್ರೋಕರ್. ಇಡಲೇ ಫೋನು. ಹಲೋ, ಗೋವಿಂದಪ್ಪ ಸ್ಪೀಕಿಂಗ್. ಅಣ್ಣಯ್ಯ, ಈ ಕಡೆಯಿಂದ ಸೂರ್ಯ ಸ್ಪೀಕಿಂಗು. ನೀನಾ?
ಏನಾಯ್ತು? ನೀನ್ ನನ್ಗೆ ಮಾರಿದ ಮನೆ ತುಂಬಾ ವಿಚಿತ್ರವಾಗಿದೆ. ಏನ್ ವಿಚಿತ್ರ? ಮನೇಲಿ ಭಯಂಕರವಾಗಿರೋ ಶಬ್ದ ಕೇಳಿಸ್ತಾ ಇತ್ತಣಯ್ಯ. ಇವನು ಆಲ್ರೆಡಿ ಸಿನಿಮಾ ನೋಡ್ಬಿಟ್ಟವನೇ ಅನ್ಸುತ್ತೆ. ಮನುಷ್ಯ ಇಲ್ದೇ ಇದ್ರು ಇರೋ ತರನೇ ಅನಿಸ್ತಿದೆ ಅಣ್ಣಯ್ಯ. ನನಗೆ ತುಂಬಾ ಭಯ ಆಗ್ತಾ ಇದೆ ಅಣ್ಣಯ್ಯ. ಸುಮಾರು ದಿನದ ಅಲ್ಲಿ ಯಾರು ವಾಸ ಮಾಡಿಲ್ಲ ಅಲ್ವಾ? ಟೇಪ್ ರೆಕಾರ್ಡ್ ಯಾವ್ದೋ ಆನ್ ಆಗಿರುತ್ತೆ, ಎಲ್ಲ ಆಫ್ ಮಾಡಿ ಮಲ್ಕೋ. ಇನ್ನು ಭಯ ಆದ್ರೆ ಫ್ಯಾಮಿಲಿನ ಕರ್ಸ್ಕೋ. ನಮ್ಮ ಅವ್ವ ಅಪ್ಪ ಇಬ್ರು ಸತ್ತಗೋರಣ್ಣಯ್ಯ. ಹಾಗಾದ್ರೆ ನಿಮ್ ಹೆಂಡತಿನ ಕರ್ಸ್ಕೋ. ನನ್ಗೆ ಇನ್ನೂ ಮದ್ವೆ ಆಗಿಲ್ಲ ಅಣ್ಣಯ್ಯ. ಹಾಗಾದ್ರೆ ಫಿಗರ್ ನ ಕರ್ಸ್ಕೋ. ನಾನ್ ಡೀಪ್ ಸ್ಲೀಪ್ ಹೋಗ್ತಾ ಇದೀನಿ, ನನ್ನ ಡಿಸ್ಟರ್ಬ್ ಮಾಡ್ಬೇಡ ಪ್ಲೀಸ್. ಫೋನ್ ಇಡು ಇವಾಗ. ಅಣ್ಣಯ್ಯ ಅಣ್ಣಯ್ಯ ಅಣ್ಣ, ಯಾಕೋ ನೀನ್ ಟಾರ್ಚರ್ ಕೊಡ್ತಿದ್ಯಾ? ಅಣ್ಣ ನಾನ್ ಆ ಮನೇಲಿ ಇರಕ್ಕಿಲ್ಲ. ಇದಕ್ಕೂ ಮುಂದೆ ಆ ಮನೇಲಿ ಮನುಷ್ಯರಿದ್ದಂಗಿಲ್ಲ, ದೇವ ಭೂತಗಳಿದ್ದಂಗೈತೆ. ಇದ್ದಂಗೇನು? ಅಲ್ಲಿರೋದೇ ದೇವುಗಳು. ಇವಾಗ್ಲೂ ಅದನ್ನ ಹುಚ್ಚ ನಾಯಿಗೆ ಹೊಡ್ದಂಗ್ ಹೊಡ್ದು ಆಚೆ ಕಟ್ಬಿಡ್ತಣ್ಣ. ಏನ್ ಮಾತಾಡ್ತಾ ಇದ್ಯಾ? ಏನ್ ಮಾತಾಡ್ತಿದ್ಯಾ ನೀನು? ದೇವುಗಳೆಲ್ಲ ಇರೋದು ನಮ್ ಭ್ರಮೆ ಅಷ್ಟೇ. ನಿನಗೆ ಅಷ್ಟೊಂದ್ ಭಯ ಆದ್ರೆ ಯಾವ್ದಾದ್ರು ಮಂತ್ರವಾದಿನೋ, ಡಾಕ್ಟರ್ನೋ, ಸೈಕ್ಯಾಟ್ರಿಸ್ಟ್ನೋ ಇಲ್ಲ ಟೆರರಿಸ್ಟೋ ಕರ್ಕೊಂಬಂದು ಶಾಂತಿ ಮಂತ್ರ ಓದ್ಸಲಿ. ಅದನ್ನ ಬಿಟ್ಟು ನನ್ನನ್ ದೇವ್ ತರ ಕಾಡ್ಬೇಡ. ನನ್ ದುಡ್ಡು ನಾನು ಕೊಟ್ಬಿಡೋಣ, ನಾನು ಊರಿಗೆ ವಾಪಸ್ ಹೋಗ್ತೀನಿ. ಆ ಮನೇಲಿ ದೆವ್ವ ಆಯ್ತಣ್ಣ. ಇದೆ ಇದೆ ಇರೋದಕ್ಕೇನೆ ನಿನಗೆ 10 ಲಕ್ಷ ಕೊಡ್ಸಿದೀನಿ. 20 ಅಣ್ಣ? ತೂಕಾಲಿ 20 ಲಕ್ಷ. ಕೋಟಿ ರೂಪಾಯಿ ಬಿಲ್ಡಿಂಗ್ ಯಾರು ನಿಂಗೆ 20 ಲಕ್ಷ ಕೊಡ್ತಾರೇನಾ? ಆಗ್ಲೇ ನೀನು ಅರ್ಥ ಮಾಡ್ಕೋಬೇಕು ಅಲ್ಲೇನೋ ಇದೆ ಅಂತ. ದೆವ್ವಗಳು ಇರುತ್ತೆ, ಇರೋದಲ್ಲ ಇದ್ದೇ ಇದೆ ಅಲ್ಲಿ. ಅದ್ರ ಕೆಲಸ ಮಾಡ್ಕೊಳುತ್ತೆ, ನಿನ್ ಕೆಲಸ ನೀನ್ ಮಾಡ್ಕೋ. ಲೇ, ರಿಜಿಸ್ಟ್ರೇಷನ್ ಆಗೋದ್ಮೇಲೆ 10 ರೂಪಾಯಿ ಅಲ್ಲ 10 ಪೈಸಾ ಕೂಡ ನಿನ್ ಕೈಗೆ ಸಿಗಲ್ಲ ಕಣೋ. ಲೇ, ಇನ್ನೊಂದು ಸಾರಿ ನನಗೆ ಫೋನ್ ಮಾಡಿ ನನಗೆ ಹಿಂಗೆ ಹಿಂಸೆ ಕೊಟ್ರೆ ನೀನು ಬ್ರೋಕರ್ನ ಹರಾಸ್ ಮಾಡ್ತಾ ಇದ್ಯಾ ಅಂತ ಪೊಲೀಸ್ ಸ್ಟೇಷನ್ ಕೇಸ್ ಹಾಕಿ ಅದೇ ಪೊಲೀಸಿಂದ ನಿನ್ನ ಸಾಯಿಸಿ ಅದೇ ಮನೇಲಿ ದೇವುಗಳ ಜೊತೆ ಬಿಟ್ಬಿಡ್ತೀನಿ ನಿನ್ನ. ಓಕೆ? ನಂಗೆ ಇನ್ಯಾವತ್ತು ಫೋನ್ ಮಾಡಬಾರ್ದು. ಇಡ ಫೋನ್. ಈ ದುಡ್ಡು ತಗೊಂಡು ಬೆಂಗಳೂರಿಗೆ ಹೋಗ್ಬಿಡ. 20 ಲಕ್ಷಕ್ಕೆ ಮನೆ ಸಿಗುತ್ತೆ. ಶಾಂತಿ ಸಿಗ್ಬೇಕಂದ್ರೆ ನೀನ್ ಸಂತೋಷವಾಗಿರ್ಬೇಕು ಮಗನೇ. ಮನೆ ಮಾತ್ರ ತಗೋ. ಮನೆ ತಗೊಳ್ತಿ ಅಂತ ಅಪ್ಪಯ್ಯ ಅಪ್ಪಯ್ಯ. ಎಲ್ಲಿದೆಯೇ ಭೂತ? ನನ್ನ ಅಷ್ಟು ಈಸಿಯಾಗಿ ಆಚೆ ಅಟ್ಟಕ್ಕಾಗಲ್ವೇ? ಸೂರ್ಯ ಇಸ್ ಬ್ಯಾಕ್. ಏನಲ್ಲೇ ಭೂತ? ಗಂಡ್ಸು ಅಂತ ನೋಡ್ದೆ ಕಪಾಳಕ್ಕೆ ಹೊಡಿತೇನೆ. ನೀನು ಹೊಡೆದಿದ್ ಹೊಡೆದಕ್ಕೆ ಎದುರ್ಕೊಂಡು ಹೋಗ್ಬಿಟ್ಟೆ ಅನ್ಕೊಂಡೇನೆ. 3 ಕೋಟಿ ದೇವ್ರನ್ನು ಎತ್ತಾಕೊಂಡ್ ಬಂದಿದ್ದೇನೆ. ಬಾರೆ ಬಾ. ಜೈ ಬಜರಂಗ್ ಬಲಿ. ಓಂ ನಮ ಶಿವಾಯ. ಅಲ್ಲ ಜೀಸಸ್. ಲೀಡಿಂಗ್ ಅಲ್ಲಿರೋ ದೇವತೆಗಳೆಲ್ಲ ನನ್ ಕೈಯಲ್ಲಿದ್ದಾರೆ ಕಣೆ. ಏನ್ ಮಾಡ್ಕೊಳ್ತೀಯೋ ಮಾಡ್ಕೋ. ಬೆಕ್ಕು ನೋಡಿ ಇಲ್ಲಿ, ಹುಲಿ ನೋಡಿ ಜಿಂಕೆ ಹೆಂಗ್ ಓಡೋಗುತ್ತೋ ಹಂಗೆ ನೀನ್ ಈ ತಾಯ್ತ ನೋಡಿ ಓಡೋಗಿದೆ ಅಂತ ನನಗ್ ಗೊತ್ತೇ. ದೇವ್ರ ಹತ್ರ ಇಟ್ಕೊಂಡ್ರೆ ದೆವ್ವ ಆಗಿದ್ರು, ಅವರಮ್ಮ ನಾಗವಲ್ಲಿನೇ ಆಗಿದ್ರು, ಯಾರೇ ಆಗಿದ್ರು ಇಲ್ಲಿಂದ ಓಡೋಗ್ಬೇಕೆ. ಕೇಳ್ಸ್ಕೋ, ಚೆನ್ನಾಗಿ ಕೇಳ್ಸ್ಕೋ. ಇದು ನನ್ ಮನೆ, ನನ್ನ ಇಷ್ಟ. ಎಣ್ಣೆ ಹೊಡಿತೀನಿ, ಇಲ್ಲ ಚಕ್ಕಲ್ ಬಾಲ್ ಹಾಕೊಂಡು ಕುತ್ಕೊಳ್ತೀನಿ. ಏನಂತ ಹೇಳ್ದ್ಯಾ? ಓಡೋಗ್ಬೇಕಾ? ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ, ಭಯ ಆಗ್ತಾ ಇದೆಯಲ್ಲಪ್ಪೋ. ಗ್ರಾಫಿಕ್ಸ್ ಅಲ್ಲಿ ಬಂದಾಗ ಫ್ರಿಡ್ಜ್ ಒಳಗಡೆಯಿಂದ ಬರ್ತೀಯಾ? ಈ ಸೂರ್ಯನ ಇಟ್ಕೊಂಡು ನೀನು ಚಚ್ಚಾಗ್ತೀಯಾ? ಎಣ್ಣೆ ಹೊಡಿಬಾರ್ದಾ? ಇಲ್ಲ ನೋಡು, ಇವಾಗ ಬೀಡಿ ಸೆತ್ತೀನಿ. ಏನ್ ಕಿತ್ಕೋತೀಯೋ ಕಿತ್ಕೋ. ರಾಮ್ ಗೋಪಾಲ್ ವರ್ಮನ್ ದೆವ್ವ ಆಗಿದ್ರು, ಉಪೇಂದ್ರನ್ ಕಾಂಚನ ದೆವ್ವ ಆಗಿದ್ರು, ಇವತ್ ನಿನ್ಗೆ ಹೊಗೆ ಹಾಕ್ಬಿಡ್ತೀನಿ. ದೇವ್ರಂದ್ರೆ ಸುಮ್ಮನೆ ಏನೋ, ಭಯ ಭಕ್ತಿ ಅಂದ್ರೆ ಮೊದ್ಲಿಂದಾನೇ ಇರ್ಬೇಕು. ಬಾ ಅಂದಿದ ತಕ್ಷಣ ಬಂದ್ಬಿಡ್ತದ ಏನೋ. ನಮ್ನ ಯಾರು ಕಾಪಾಡಕ್ಕಾಗಲ್ಲ. ನಮಸ್ಕಾರ. ಬತ್ತೀನಮ್ಮ. ಇರಿ ಒಂದ್ ನಿಮಿಷ. ಯಾಕೆ ಹೊಡೆದ್ರಿ ನಂಗೀಗ? ಹೋಯ್ತೀನಿ ಅಂತ ಹೇಳಿದ್ನಲ್ವಾ?
ಅಮ್ಮ ತಪ್ಪಾಗೋಯ್ತು, ಇರಲ್ಲ, ಹೊಂಟೋಯ್ತೀನಿ. ಅಯ್ಯೋ ಬ್ರೋಕರ್ ನನ್ ಮಗನೇ, ದೇವದ್ ಮನೆ ನನ್ನ ತಲೆ ಕಟ್ಟಿದೇನೋ, ನನ್ ಕೈಗೆ ಸಿಕ್ಕಿರೋದನ್ನ ಸಾಯಿಸ್ಬಿಡ್ತೇನೆ ಕಣಲೇ. ಇದು ಅಪ್ಪ ಅಮ್ಮ ಕೊಡ್ಸಿರೋ ನಂಬರ್ ತರ ಇದೆ, ಅಂದ್ರೆ ಹುಡುಗಿದು. ಹಲೋ, ಮಾತಾಡಪ್ಪ. ಏನೋ ನೀನೇನ್ ಹೇಳ, ಏನ್ ಮಾಡತ್ತಿ? ಏಯ್ ಯಾವನ ನೀನ? ಏಯ್ ಯಾರು ಅನ್ಕೊಂಡಿನಿ? ರಾಮಪ್ಪನ್ ತಮ್ಮ ಸುಬ್ಬ. ಒಬ್ಬಳಿಂದ ಮಾತಾಡತ್ತೀನ. ಅಲ್ಲಿಗೆ ಹೋಗಿ ಯಾಕೆ ಮಾತಾಡ್ತಿದ್ದೀರಾ? ಇಲ್ಲಿಂದಾನೆ ಮಾತಾಡ್ಬೋದಿತ್ತಲ್ಲ. ಏನು ಅಲೆ ಪಂಚ್ ಕೊಡತ್ತಿಯಲ್ಲ, ನಿನ್ ಪಂಚಕ್ ಬಾಂಬ್ ಬಿಟ್ಟಂದ್ರ ಮುಂಜಾನೆ ಹೋಯ್ತಿ ನೋಡ್ತೀನಿ. ನನ್ ಬಿಲ್ಡಿಂಗ್ ನ ಮಾರ್ಸ್ಕೊಡ್ತೀನಿ ಅಂತ ಹೇಳಿ ಅಡ್ವಾನ್ಸ್ ಒಂದ್ 6 ತಿಂಗಳಾಯ್ತು. ಇಲ್ಲಿವರೆಗೆ ನಿನ್ ಪತ್ತೆನೇ ಇಲ್ಲ. ಎಲ್ಲ ದೇವಮಗ್ರಾನಿ ಫ್ಲೋಲ್ ಅದನ್ನ ಮಾರ್ಸ್ತೀನಿ. ಅದಾಗೋಗಿದೆ. ಬಂಗಾರಪ್ಪನ ಗುಡ್ಡದಾಗ ಬಿಲ್ಡಿಂಗ್ ಅಂದಿ? ಬಂಗಾರಪ್ಪನ ಗುಡ್ಡಾನೇ. ಏಯ್ ನಾನ್ ಅಡ್ವಾನ್ಸ್ ಆದ್ರೂ ವಾಪಸ್ ಕೊಡು, ಇಲ್ಲ ಅಂದ್ರೆ ಬಂಗಾರಪ್ಪನ ಗುಡ್ಡದಾಗ ಬಿಲ್ಡಿಂಗ್ ಆದ್ರೂ ಕೊಡ್ಬೇಕು. ಯಾವ್ದು ಆಗ್ಲಿಲ್ಲ ಅನ್ಕೋ, ಮಾರಮ್ಮನ ಗುಡಿ ಮುಂದೆ 150 ಮಂದಿ ಜನ ನಿಂದ್ರಿಸಿ ನಿನಗೆ ಅಡ್ಡ ತಿಳಿಸ್ಬಿಡ್ತೀನಿ ಮಗನ. ಬೇಡ ಬೇಡ ಬೇಡ, ನೀವು ನನಗೋಸ್ಕರ ಅಷ್ಟೊಂದು ಬಜೆಟ್ ಇನ್ವೆಸ್ಟ್ ಮಾಡ್ಬೇಡಿ. ನೀವು ಮೊಟ್ಟೆ ಬೊಂಡ ತಿಂದು ಬಂಡೆ ಪಕ್ಕರ ಕೋಟೆ ಹತ್ರ ಮಲ್ಕೊಳ್ಳಿ. ನಾನ್ ನಿಮ್ಗೆ 2 ದಿನದಲ್ಲಿ ಆ ಮನೆ ಸೆಟ್ ಮಾಡ್ಕೊಡ್ತೀನಿ. ಓಕೆ, ಇಡಿ ಫೋನು. ಇವಾಗ ಇವನಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ಇವನು ತಮ್ಮ, ಅಯ್ಯೋ ತಮ್ಮ, ಹಾಗೇರು ತಮ್ಮ, ನಾನೇ ಬರ್ತಾ ಇದ್ದೀನಿ. ಇವನ್ ಯಾಕೆ ಫೋನ್ ಮಾಡ್ತಾವನೆ? ಏನೋ ವಿಷಯ ಐತೆ. ಹಲೋ, ಏನಪ್ಪ ತಮ್ಮ ಬಂಗಾರ, ಹೆಂಗಿದ್ಯಮ್ಮ? ಕಿತ್ತೋಗಿದ್ದೀನಿ. ಅಂದ್ರೆ ಚೆನ್ನಾಗಿದ್ದೀನಿ ಅಣ್ಣಯ್ಯ, ಚೆನ್ನಾಗೇ ಇದ್ದೀನಿ. ಏನಿಲ್ಲ ಮಗ, ಆ ದೆವ್ವದಿಂದ ಒಡ್ಸ್ಕೊತಾ ಇದೆಯಲ್ಲ, ನಂಗೆ ರಾತ್ರಿನೇ ಬೇಜಾರಾಯ್ತು. ಆ ಟೈಮಲ್ಲಿ ಫೋನ್ ಮಾಡಿದ್ರೆ ಮಲಗಿರ್ತಿಯಲ್ಲ ಅಂತ ಈಗ ಬೆಳಿಗ್ಗೆ ಫೋನ್ ಮಾಡಿದೆ ನಿಂಗೆ. ಒಂದ್ 10 ಲಕ್ಷ ಕೊಡ್ತೀನಿ, ಹೊರಟ್ಬಿಡು. ಅದೇನದು ತಗೊಂಡು 10 ವರ್ಷ ಆದಂಗೆ 10 ಲಕ್ಷ ಕಡಿಮೆ ಮಾಡ್ಬಿಟ್ಟೆ? ಬೇಕಿದ್ರೆ ಒಂದ್ 5,000 10,000 ಕಡಿಮೆ ಮಾಡ್ಕೋ. ಏನ ನೀನೇ ನನಗೆ ಭಿಕ್ಷೆ ಆಗ್ತಾ ಇದ್ಯಾ? ನೀನೇನೋ ಧರ್ಮ ಮಾಡಿರೋ ತರ ಮಾತಾಡ್ತಿದ್ಯಲ್ಲ. ಎಲ್ಲ 20 ಲಕ್ಷ ಕೊಟ್ರೇನೆ ಆ ಮನೆ ಖಾಲಿ ಮಾಡ್ತೀನಿ. ಇವನೇ ಹಿಂಗ್ ಮಾತಾಡ್ತಾವನೆ. ತಮ್ಮ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ನಾನು. 10 ಲಕ್ಷ ಬೇಕಂದ್ರೆ ಬಸ್ ಟಿಕೆಟ್ ನಾನೇ ಕೊಡಿಸ್ತೀನಿ, ಹೊರಟ್ಬಿಡು. ನೋಡಣಯ್ಯ, ಏನೋ ಆಸ್ತಿ ಇದೆ ಮಾರ್ಬಿಡೋಣ ಅನ್ಕೊಂಡೆ, ಏನು ಬೇಡ. ಇಲ್ಲಿ ತನಕ ಇದ್ದಿದ್ದ ಎಫೆಕ್ಟ್ ಏನು ಇಲ್ಲ. ಇವಾಗ ಇನ್ನೊಂದೇ ಒಂದು ಪೂಜೆ ಬಾಕಿ ಐತಷ್ಟೇ, ಅದನ್ನು ಮಾಡ್ಬಿಟ್ಟೆ ಅನ್ಕೋ, ಇರೋ ಸ್ವಲ್ಪ ಎಫೆಕ್ಟ್ ಕೂಡ ಹೊಂಟೋಯ್ತದೆ. ಆಮೇಲೆ ಫ್ರೆಶ್ ಆಗಿ 50 ಲಕ್ಷಕ್ಕೆ ನಾನೇ ಅದನ್ನ ಮಾರ್ಕೊಂಡ್ಬಿಡ್ತೀನಿ. ಓಕೆನಾ? ನೀನ್ ನನ್ಗೆ ಯಾವತ್ತು ಫೋನ್ ಮಾಡ್ಬೇಡ. ಮಾಡ್ಗು. ತಮ್ಮ 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 ತಮ್ಮ, ಅಯ್ಯೋ ತಮ್ಮ. ಲೇ, ನಿನ್ಗ ಮನೆ ಮೇಲೆ ಆಸೆ ಊಟಾಯ್ತು ಕಣ, ಬತ್ತೀಯೋ? ಬಾ ಬಾ ನಿನ್ನ. ಏಯ್ ಸೂರಿ, ಏನೋ ಎಲ್ಲಿದ್ಯೋ? ನನ್ ಫೋನೇ ಕಟ್ ಮಾಡ್ತೀಯಾ? ನನಗೆ ಮೆಸೇಜ್ ಅಲ್ಲಿ ವಾರ್ನಿಂಗ್ ಕೊಡ್ತೀಯಾ? ಯಾವ್ದೋ ಹಳ್ಳಿಯಿಂದ ಬಂದೋ ನೀನು? 20 ಲಕ್ಷಕ್ಕೆ ಇಷ್ಟು ದೊಡ್ಡ ಮೇಲೆ ಹೊಡ್ಕೊಂಡು ಹೋಗ್ಬಿಡೋಣ ಅನ್ಕೊಂಡಿದ್ಯಾ? ಎಲ್ಲಿದ್ಯಾ ನೀನು? ಲೇ, ಕೈ ಕಾಲು ಮಾತುಗಳು ಎಲ್ಲ ನಂದೆ. ನಾನು 3 ವರ್ಷದಲ್ಲಿ ನೀನ್ ಬರಬೇಕು, ಆಗ ಬಿಟ್ಬಿಡ್ತೀನಿ. ಏಯ್ ಎಲ್ಲಿದ್ಯಾ ನೀನು? ಏನೋ ಇದು ಅಗರಬತ್ತಿ ವಾಸನೆ ಬರ್ತಿದ್ಯಲ್ಲೋ? ಕೆಳಗಡೆ ದೇವ್ರ ಮನೆ ಇದ್ರೆ ಮೇಲೇನ ಮಾಡ್ತಿದ್ಯಾ ಅಗರಬತ್ತಿ ಇಟ್ಕೊಂಡು? ಫಸ್ಟ್ ಏಡ್ ಇಟ್ಕೊಂಡಿದ್ಯಾ ನೀನು? ಅಪ್ಪ, ಎಲ್ಲಿದ್ಯಾ? ಇಲ್ಲಿದ್ಯಾ ನೀನು? ಇಲ್ಲೂ ಇಲ್ವಲ್ಲ. ಅಲ್ಲಿದ್ಯಾ ನೀನು? ಬರ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ಬಂದ್ಬಿಟ್ಟೆ. ಸೂರಿಗೋಸ್ಕರ ಬಂದೆ, ಸೂರಿಗೋಸ್ಕರ. ಈ ಮನೆ ಇಷ್ಟ ಆಯ್ತಾ? ನನಗೆ ಸೂರಿನೂ ಬೇಡ, ಈ ಮನೆನೂ ಬೇಡ. ಟಿವಿ ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ ಚೆನ್ನಾಗಿಲ್ಲ, ನಾನು ಬೇರೆ ತಗೋತೀನಿ. ಅದನ್ನ ತಗೊಂಡು ಹೋಗ್ತೀಯೋ? ಅದು ಬೇಡ ನನಗೆ. ನಾನು ಹೋಗ್ಲಾ? ಇರು, ಇವಾಗ್ಲೇ ಅಲ್ವಾ ಬಂದಿದ್ದು? ನಂಗೆ ಕಾನ್ಫರೆನ್ಸ್ ಕಾಲ್ ಇದೆ, ಪ್ಯಾಂಟಲ್ಲಿರೋ ಫೋನ್ ತಗೊಂಡು ಮಾತಾಡ್ತೀನಿ. ಇಲ್ಲ ಬೇಡ, ನನ್ನ
ನಾನು ಮತ್ತೆ ಯಾವತ್ತೂ ಬರಲ್ಲ ಇಲ್ಲಿಗೆ. ಇಲ್ಲ, ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನನ್ನ ಬಿಟ್ಬಿಡು. ನಿಜ ಹೋಗ್ಬಿಡ್ತೀನಿ. ನನ್ ನಿಜವಾಗ್ಲೂ ಯಾವ ಸಂಬಂಧನೂ ಇಲ್ಲ. ನಾನು ಹೋಗ್ಬಿಡ್ತೀನಿ. ಮತ್ತೆ ನೀನು ನನ್ನ ಹಿಂದೆ ಬಂದು ನಾನು ಇಟ್ಕೊಳ್ಳಲ್ಲ ಅಂತ ಹೇಳಿ ನಿನ್ ಮೇಲೆ ಆಣೆ ಇಟ್ಕೊಂಡ್ರೆ ನಾನು ಹೋಗ್ತೀನಿ. ನಾನು ಹೋಗ್ತಾ ಇದ್ದೀನಿ. ಅಯ್ಯೋ ದೇವ್ರೇ! ಲೋ ಮಾಮ ಹೆಂಗಿದೀಯೋ? ನಾನ್ ಚೆನ್ನಾಗಿದ್ದೀನಿ. ಏನೋ ಬೆಂಗಳೂರು ಹೋಗೊಂದು ಫೋನು ಮಾಡಿಲ್ಲ. ಕೆಲಸ ಮಾಡ್ತಾ ಇದ್ನಲ್ವಾ, ಸ್ವಲ್ಪ ಬಿಜಿ ಆಗೇ ಇದೀನಿ ಕಣ. ಇಲ್ಲಿ ಕೊಡ. ಎಷ್ಟು ಕೆಲಸದಲ್ಲಿ ಬಿಸಿ ಇದ್ರು ಫ್ರೆಂಡ್ಸ್ ಜ್ಞಾಪಕ ಬರಲ್ವೇನೋ? ನೀವೆಲ್ಲ ತುಂಬಾನೇ ನೆನಪಾಯ್ತಾ ಇದ್ದೀರೋ, ಅದಕ್ಕೆ ಊರಿಗೆ ಬರ್ತಾ ಇದ್ದೀನಿ. ಲೋ ನೀನೇನು ಬರ್ಬೇಕಾಗಿಲ್ಲ, ನಾವು ಆಲ್ರೆಡಿ ಬಂದ್ಬಿಟ್ಟಿದೀವಿ. ಎಲ್ಲಿಗೆ? ಬೆಂಗಳೂರಿಗೆ. ಬೆಂಗಳೂರ್ಗ? ಲೇ, ಅಷ್ಟಕ್ಕೂ ವಿಷಯ ಏನಂದ್ರೆ ಮಲ್ಲಿಗೆ ಅವ್ರಮ್ಮ ಮದ್ವೆ ಮಾಡ್ಬೇಕು ಅಂತಿದಾರೋ. ಅವಳು ನೋಡಿದ್ರೆ ನಾನ್ ಸಾಯ್ತೀನಿ ಅಂತ ತಲೆ ತಿಂತಾವಳೆ. ಈ ವಿಷಯ ನಿಂಗೆ ಹೇಳ್ದಂಗೂ ಆಗುತ್ತೆ. ಒಂದ್ ವಾರ ಬೆಂಗಳೂರ್ನ ನೋಡ್ದಂಗೂ ಇರುತ್ತೆ ಅಂತ ಅವಳನ್ನ ಕರ್ಕೊಂಡ್ ಬಂದ್ಬಿಟ್ವಿ. ದೊಡ್ಡ ಕೆಲಸ ಮಾಡಿದ್ರ ಬಿಡಿ. ಲೋ ಅಷ್ಟಕ್ಕೂ ಮಲ್ಲಿಯಲ್ಲಿ ಪ್ರಕೃತಿ ಕಾರ್ಯ ಮುಗ್ಸಕ್ ಹೋಗೋರೆ. ಅಲ್ಲೋಗಿದ್ದಾಳ. ಅಷ್ಟಕ್ಕೂ ಅಡ್ರೆಸ್ ಎಲ್ಲೋ? ಮಾವ ಎಲ್ಲಿರುವೆ ನೀನು? ಹೆಂಗಿದೀಯೋ? ಏಟೇನೋ ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಆಕ್ಸಿಡೆಂಟ್ ಆಗಿದ್ದ ಇಲ್ಲ ಯಾವನಾರು ಹೊಡೆದಿದ್ದ ಹೇಳು. ಒಂದೇ ಏಟ್ಗೆ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ. ಸುಮ್ನಿರ. ಆಕ್ಸಿಡೆಂಟ್ ಅಂತ ಹೇಳ್ದೆ ತಾನೆ, ಇದೇ ನಮ್ಮೂರ್ ಅನ್ಕೊಂಡಿದ್ಯಾ? ತಮಾಷೆಗಳನ್ನ ಮಾಡ್ಬೇಡ. ನಾವು ಸ್ವಲ್ಪ ಗ್ಯಾಪ್ ಕೊಟ್ರೆ ಅವಳು ಬಂದು ಹಗ್ ಮಾಡ್ಕೊಳ್ತಾಳೆ. ಓಹೋ ಬಾ ಆಯ್ತು ಮಾಡ್ಕೊಳವ. ನೋಡ್ಕೋಬೇಕಲ್ವಾ? ನೀನ್ ಆ ವಿಷಯ ಬಿಟ್ಟಾಕೋ. ನೀನ್ ಹೆಂಗಿದ್ಯಾ? ಚೆನ್ನಾಗಿದ್ಯಾ? ರೂಮ್ ಎಲ್ಲಿದೆ ಅಂತ ಕೇಳು. ನಾನೇ ಈ ಸಿನಿಮಾ ಇವಾಗ ಬೇಡ, ಮೇಲೆ ಮನೆಗೆ ಹೋಗಿ ಮಾತಾಡ್ಕೊಳ್ಳೋಣ. ನಡಿ. ಅಂದ್ರೆ ಈಗ ಹೊಟ್ಟೆ ಹಸಿತಾ ಇರ್ತದಲ್ಲ, ಹೋಟ್ಲಿಗೆ ಊಟ ಮಾಡ್ಕೊಂಬರ ಬನ್ನಿ. ಊಟ ಆಮೇಲೆ ಕಣ, ಮೊದಲು ಫ್ರೆಶ್ ಆಗ್ಬೇಕು. ಮೊದ್ಲು ಊಟ ಮಾಡೋಣ. ನೀ ಮೊದಲು ನಡಿಯಪ್ಪ. ನಡಿ ನಡಿ, ಬಾತ್ರೂಮ್ ಎಲ್ಲಿದೆ ಅಂತ ತೋರ್ಸು. ಮನೆ ಯಾವ್ದಪ್ಪ? ಇದೇನಾ ಮನೆ? ಇದೇನಾ ನಿನ್ ಮನೆ? ಇದೆ. ಹೋಗ್ಲೋ ಬೇಡ ಅಂತ ಹೋಗ್ತಿದ್ಯಲ್ಲ, ನಡಿಯೋ. ಅಂದ್ರೆ ಎಷ್ಟು ಮೆತ್ತಗಾಯ್ತು ಇದು. ಏನು ಒಳಗಡೆ ಹೋಗ್ತೀಯಾ? ಆಚೆ ಬಾ, ಆಚೆ ಬಾ. ಡೋರ್ ಹಾಕು. ಮೆಲ್ಗೆ ಮೆಲ್ಗೆ ಮೆಲ್ಗೆ. ಅಯ್ಯಪ್ಪೋ, ನನ್ನ ತಡಿತಾ ಇದೆಯಲ್ಲ, ಫಸ್ಟ್ ಹೋಗಿ ಅವ್ರು ನೋಡು. ಯಾರನ್ನ? ಮನೆನ ಕೆಡವಾಗಿದ್ದೀರಲ್ಲೋ. ನಿಲ್ಲಿಸ್ರ. ದೆವ್ವ ನೋಡ್ದಂಗ ಅಷ್ಟು ಭಯ ಪಡ್ತೀಯ ಯಾಕೆ? ಇಷ್ಟು ದೊಡ್ಡ ಮನೆ ಇದೆಯಲ್ಲ, ನೀನ್ ಒಬ್ನೇ ಇರ್ತೀಯಾ? ಇನ್ಯಾರಾದ್ರೂ ಅವ್ರ? ಮ್ಯಾಲೇನ ನೋಡ್ತಿದ್ಯಾ? ಅದು ನಾನು ಇನ್ನೊಬ್ಳು ಇದೀವಿ. ಇನ್ನೊಬ್ಳು ಹೆಂಗ್ಸ? ಹೌದಾ? ಏನೋ ಮದ್ವೆಗಿದ್ವೆ ಮಾಡ್ಕೊಂಡಿದ್ಯಾ? ಹೆಂಗೆ ಹೇಳ? ಕಣಲೇ. ಹಾಗಾದ್ರೆ ಸೆಕೆಂಡ್ ಸೆಟಪ್ ಏನಾದ್ರು ಇಟ್ಕೊಂಡಿದ್ಯಾ? ನನ್ ಜನ್ಮಕ್ಕೆ ಅದೊಂದೇ ಕಡಿಮೆ. ಬಾಯಿ ಮುಚ್ಚ. ಇರಲೇ, ಇಂತ ದೊಡ್ಡ ಮನೆ ಇದೆ ಅಂದ್ರೆ ಸೆಟಪ್ ಕೂಡ ಕಂಪಲ್ಸರಿ ಆಗಿದ್ದೇ ಇರುತ್ತೆ. ನಿನ್ ಬಾಯಿ ಮುಚ್ಚೋ. ಯಾವಳು? ಯಾರೋ ಮೇಲೆ ನೋಡ್ತಾ ಇದೀಯಾ? ಯಾವಳು? ಅದು ಅದೇ ಕೆಲ್ತೋಳು. ಮನೆ ಕೆಲ್ಸದೊಳಗೆ ಅಷ್ಟು ಭಯ ಪಡ್ಬೇಕಾ? ಮೆತ್ತು ಮಾತಾಡು. ಉಷೇನು ಕೆಲಸದೊಳಗೆ ಅಷ್ಟೊಂದು ಭಯ ಬೀಳ್ತಿದ್ಯಲ್ಲೋ, ಅವಳು ನಿಂಗೆ ಅಷ್ಟೊಂದು ಭಯ ಭಕ್ತಿ ಇಟ್ಟಿದ್ದಾಳ? ಕೈಗೆ ಸಿಕ್ಕಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಮ್ ಬಾವನ್ಗೆ ಇಷ್ಟೊಂದು ಭಯ ಇಟ್ಬಿಟ್ಟಿದ್ಯಾ? ಬಾರೆ ಕುತ್ಕೆ ಹಿಡ್ಕೊಂಡು. ಸರಿ, ಸಾಕ್ ನಿಲ್ಸಿ. ಈ ಮನೆ ನಮ್ಗೆ ಸೆಟ್ ಆಗಕ್ಕಿಲ್ಲ. ರೆಂಟ್ಗೆ ಇನ್ನೊಂದು ಒಳ್ಳೆ ಮನೆ ತಗೊಳ್ಳೋಣ. ಬನ್ನಿ. ಇಷ್ಟೊಂದು ಫೆಸಿಲಿಟಿ ಮನೆ ಕೆಲಸದವ್ರು ಇರೋದು ಬಿಟ್ಟು ಬೇರೆ ಮನೆ ನೋಡ್ತೀಯಾ? ಅದೇನ್ ಬೇಡ, ನಾವಿಲ್ಲೇ ಇರ್ತೀವಿ. ಅಯ್ಯೋ ದೇವ್ರೆ, ಅಮ್ಮ ತಾಯಿ, ನಿನಗೆ ಕೈ ಮುಗಿತೀನಿ. ಅವ್ರು ಹೋಗೋವರೆಗೂ ಏನ್ ಮಾಡ್ಬೇಡಮ್ಮ. ತಗೊಳ್ಳಲೇ, ತಗೊಳ್ಳ. ನಂಗೆ ಸಖತ್ ಭಯ ಆಯ್ತು. ನೀನ್ ಆಚೆ ಹೋಗು.
ಮಿಕ್ಸ್ಚರ್ ತಿಂತೀಯಾ? ಮೆತ್ತಿಗೆ ಏನ್ರೋ ನಿನ್ ಗಲಾಟೆ? ಇದೇನು ಹಿಂಗ್ ಬಂದ್ಬಿಟ್ಟವಳೆ? ಅಯ್ಯಪ್ಪ ಮಾಮೂಲಿ ನಡ್ಕೊ ಬರಕ್ಕಾಗಲ್ಲ. ಟಕ್ಕು 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 ಅಂತ ಹಿಂಗ್ ಬಂದೆ ಕೊಡ್ತಿದ್ದು ನಾವಾ ನೀನಾ? ಏನ ಆಲ್ರೆಡಿ ನೀವ್ ಮದುವೆ ಮಾಡ್ಕೊಂಡಂಗೆ ಈ ಮನೆ ನಿನ್ ಸ್ವಂತ ಆದಂಗೆ ನಮ್ಮನ್ನ ಹೋಗ್ಬಿಡು ಅಂತೀಯಾ? ಮುಖದ ಮೇಲೆ ಕೂತಿದ್ರೆ ಅಪ್ಪಚ್ಚ ಆಗತ್ ಮುಖ ಗೊತ್ತಾ? ಅಲ್ಲ ಕಣೆ, ಆಲ್ರೆಡಿ ಎಣ್ಣೆ ಸಾಲಿಲ್ಲ ಅಂತ ನಾವೇ ಒದ್ದಾಡ್ತಾ ಇದೀವಿ. ಮಧ್ಯದಲ್ಲಿ ನಿಂದು ಒಟ್ಲಿಲ್ಲ ಅನ್ಸ್ಬಿಡ್ತೀನಿ ನಾ. ಅಯ್ಯೋ ಯಾಕೆ ಹಂಗೋದ್ಬಿಟ್ಟೆ ನಾಯಿ? ಏನ್ ಹೇಳು ಒಂಥರ ಅವಳಲ್ಲ. ಬಾತ್ರೂಮ್ಗೆ ಹೋಗಿ ಬರ್ತೀನಿ. ಬಿಟ್ಬಿಟ್ಲು. ಏನಪ್ಪ ಇದು? ಏನಪ್ಪ ಹಿಂಗ ಹೊಡೆದಾಕ್ಬಿಟ್ಲು ಹಿಂಗಾಯ್ತು. ಸುರಿ ಸುರಿ ಲೋ ಸುರಿ ಮತ್ತೆ ಒತ್ತು ಕೊಡೋದಿಲ್ಲ. ಸುರಿ ಎಲ್ರೋ? ಸುರಿ ಸುರಿ ಆಚೆ ಬಾ. ಅಲ್ಲಿ ಬಾತ್ರೂಮ್ ಅಲ್ಲಿ ದೆವ್ವ ಬಂದಿದ್ ಕಣೋ, ಅದು ನೋಡಕ್ಕೆ ನಿನ್ನಂಗೆ ಇದೆ ಕಣೋ. ನಮ್ಮನ್ ಕೂಡ ಈಗ್ಲೇ ಬಾರಿಸ್ಬಿಡ್ತು. ಸೇಮ್ ನಿನ್ನಾಗೆ ಇದೆ. ಏನಿದೆಯೋ ಮನೇಲಿ ಹೇಳಪ್ಪ. ಈ ಮನೇಲಿ ದೆವ್ವ ಇದೆ ಕಣ್ರೋ. ದೆವ್ವ ಅಂತೆ. ಅಯ್ಯೋ ದೇವ್ರೆ, ಅದು ಏನು ಓದೇನೋ ದೇವ್ರೆ. ಜೀವನದಲ್ಲಿ ಎಂದೂ ಭಯ ಬಿದ್ದಿಲ್ಲ ನಾನು. ಫಸ್ಟ್ ಟೈಮ್ ತಲೆ ತಿರುಗಿ ನಕ್ಷತ್ರ ಕಾಣಿಸ್ಬಿಡ್ತು. ದಿನ ಒಂದೊಂದ್ ವೇಷದಲ್ಲಿ ಎಲ್ರು ನಾನ್ ಭಯ ಹಿಡಿಸ್ತಾ ಇದ್ದೆ. ನನ್ನೇ ಹುಚ್ಚ ಊಹಿಸ್ಬಿಟ್ಲು ಮರೆಯ. ನೀನೇನು ಒಯ್ಕೊಳ್ಳೋ ತಂದೆ? ಆ ಯಾದಗಿರಿ ಇದಾನಲ್ಲ, ಅವ್ರು ರಾತ್ರಿಯಿಂದ ಉಯ್ತಾನೇ ಇದ್ದಾನೆ. ಏನಪ್ಪ ದೇವ್ರೆ, ನರ್ಕ ತೋರ್ಸ್ಬಿಟ್ಟಲ್ಲಪ್ಪ. ಸುರಿ ಊರಿಗೆ ಹೋಗ್ಬಿಡ ನಡಿಯೋ. ನಾನ್ ಬರಲ್ಲ ಮಲ್ಲಿ. ಬರಲ್ಲ ಅಂತೀನೋ? ಇಲ್ಲೇ ಇದ್ರೆ ದೆವ್ವ ನಮ್ ಸಾಯಿಸ್ಬಿಡದೆ ಕಣ. ಬಾರೋ. ಒಂದ್ ಹೊಟ್ಟು ತಿಂದ್ರು ತಿಂದೇ ಇದ್ರು ಊರಲ್ಲೇ ಆರಾಮಾಗಿರ್ತೀವಿ ಸೂರಿ. ಏನ್ ಟಾರ್ಚರ್ ಅಪ್ಪ ಇದು. ಈ ಟಾರ್ಚರ್ ಯಾರು ತಡ್ಕೊಂತಾರೆ? ಬನ್ರಲ್ಲ ಹೋಗೋಣ. ಆದ್ರೂ ಅದು ಸ್ವಂತ ಮನೆ ತರ ಯಾಕೆ ಫೀಲ್ ಆಗ್ತಾ ಇದೆಯಾ ನೀನು? ಬಾಡಿಗೆ ಮನೆ ತಾನೆ? ಅದು ಬಾಡಿಗೆ ಮನೆ ಅಲ್ಲ ಕಣೋ, ನನ್ ಸ್ವಂತ ಮನೆ. ಸ್ವಂತ ಮನೆನಾ? ದೆವ್ವದ ಏಟಿಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಅದಕ್ಕೆ ಸ್ವಂತ ಮನೆ ಅಂತ. ಅಮ್ಮನ ಮೇಲೆ ಆಣೆ ಕಣೋ. ನನ್ನ ಜೀವನದಲ್ಲಿ ನಿಮ್ಮಿಂದ ಮುಚ್ಚಿಟ್ಟೋ ನಿಜ, ಹೇಳಿರೋ ಸುಳ್ಳು ಇದು ಒಂದೇ. ಇಷ್ಟೆಲ್ಲ ಕತೆ ನಡೀತಾ ಸುರಿ? 20 ಲಕ್ಷದ ಮನೆ ಅಂದ್ರೆ ಪ್ರಪಂಚದಲ್ಲಿ ನನ್ನ ಮಗನೂ ಬಿಡೋದಿಲ್ಲ. ನೀನು ಬಿಡೋದಿಕ್ ಹೋಗ್ಬೇಡ, ನಾವು ಹೊಟ್ಟೋಗ್ತೀವಿ. ಇರಲೇ ಏನೋ ಒಂದ್ ಯೋಚನೆ ಮಾಡೋಣ. ನಿಂಗೂ ಒಂದ್ ಪೋಷನ್ ಕೊಡ್ತಾನೆ, ನೀನು ಇಲ್ಲೇ ಇದ್ಬಿಡು. ಯಾದಗಿರಿ ಬಾರೋ, ನಾವು ಇಬ್ರು ಹೋಗ್ಬೇಡ. ಹೌದು ಕಣ, ಸಾಯಂಕಾಲ ಬಸ್ಗೆ ಹೊಂಟೋಗೋಣ. ಒಳ್ಳೆ ಐಡಿಯಾ. ಏನದು? ಮಾಂತ್ರಿಕನ್ನ ಕರೆಸ್ಬಿಟ್ಟು ಆ ದೆವ್ವನ ಒದ್ಸಿ ಮನೆಯಿಂದ ಹೊರಗಡೆ ಹಾಕ್ಬಿಟ್ರೆ ಆ ಕೆಲಸ ಮುಗಿಯುತ್ತಲ್ವಾ? ಅವತ್ತೊಂದಿನ ನಮ್ಮ ಊರಿಗೆ ಕಾಶಿಂದ ಬಾಬಾ ಬಂದಿದ್ನಲ್ಲ. ಯಾರದು? ಲಫಂಗ ಬಾಬಾನ? ಚಿಚಿ, ಲಂಗ ಬಾಬಾನ? ಬಾಬಾ, ಲಂಗ ಬಾಬಾ, ಶಕಲಕ 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 ಶಂಕರ ಶಂಕರ ಶಂಕರ. ಈ ಲಂಗ ಬಾಬಾ ದೆವ್ವ ಓಡಿಸೋದ್ರಲ್ಲಿ ಪಂಟ. ಎಲ್ಲಿದೆ ಆ ದೆವ್ವ ಹೇಳು. ಕರೆದಿದ ತಕ್ಷಣ ಬಂದಿದ್ದಕ್ಕೆ ಧನ್ಯವಾದ ಸ್ವಾಮಿ. ನೀನ್ ಕರೆದಾಗ ಚೈನಾ ಅಲ್ಲಿ ಸಿಂಗ್ ಸಾಂಗ್ ಮನೆಯಲ್ಲಿ ಸಿಂಕ್ ಹತ್ರ ಇದ್ದೆ. ಈ ಗಡ್ಡ ಅವನ್ ಕೊಡ್ಸಿದ್ದೆ. ಎಲ್ಲಿಂದ ಕಿತ್ಕೊಟ್ಟ ಬಾಬಾ? ಎಲ್ಲಿಂದನೋ ಕೊಡಿಸ್ತಾ. ನಿನ್ಗದ್ ಬೇಕಾಗಿದ್ಯಾ? ಮ್ಯಾಟ್ರೇನು? 20 ಲಕ್ಷ ಕೊಟ್ಟು ಮನೆ ತಗೊಂಡಿದ್ದೀನಿ ಬಾಬಾ. ಒಳಗಡೆ ದೆವ್ವ ಐತೆ, ನಮ್ಮನ್ನ ಅಲ್ಲಾಡಿಸ್ತಾ ಐತೆ. ಅಯ್ಯೋ ಅವನ ಅಜ್ಜಿ, ಅವನ ಏನ್ ದೆವ್ವನ? ಈ ಲಂಗ ಬಾಬಾ ಅನ್ಕೊಂಡ್ರೆ ಅದನ್ನ ಲಂಗದೊಳಗ ಹಾಕೊಂಡ್ ಗಡ್ಗಡ ಅಂತ ಆಡಿಸ್ಬಿಡ್ತೀನಿ. ಬಾಬಾ ನಾವು ಬರಲ್ಲ ಬಾಬಾ, ನೀವೇ ಹೋಗಿ. ಎಮ್ಮೆ ಮೇಲೆ ಕಂಬಳಿ ಹೊಚ್ದಂಗಿದ್ಯಾ? ಯಾಕೆ ಹೆದರ್ತೀಯಾ? ಹೆದರ್ಕೋಬೇಡ, ನಾನಿದ್ದೀನಲ್ಲ. ಕಮಾನ್ ಬಾಬಾ. ಅರ್ಶಿಣ ಯಾಕೆ ಹಾಕ್ದೆ ಬಾಬಾ? ದೆವ್ವ ಓಡೋಗ್ಬಾರ್ದು ಅಂತ ಬಂದಿಸ್ದೆ. ಅದನ್ನ ಓಡ್ಸೋಕೆ ಅಂತ ತಾನೇ ಕರ್ಸಿರೋದು ಬಾಬಾ. ನಾನ್ ಬಂದಿದ್ದೀನಿ ಅಂತ ಅದು ಓಡೋಗುತ್ತೆ, ಮತ್ತೆ ನಾನು ಹೋದ್ಮೇಲೆ ಬರುತ್ತೆ ತಾನೆ.
ದೊಡ್ಡದೇ ಇದೆ. ಏನ್ ಬಾಬಾ ಅದು? ದೆವ್ವ ದೆವ್ವ. ನೀವೇನ್ ಹೆದರ್ಕೋಬೇಡಿ. ಆ ದೆವ್ವದ ಹತ್ರ ಕ್ಯಾಬ್ರೆ ಡಿಸ್ಕೋ ಡ್ಯಾನ್ಸ್ ಆಡಿಸ್ಬಿಡ್ತೀನಿ. ಅದ್ರ ಹತ್ರನೇ ಕಾಲ್ ಒತ್ತಿಸ್ತೀನಿ. ಅದ್ರ ಹತ್ರ ಬಾತ್ರೂಮ್ ತೊಳಿಸ್ತೀನಿ ಕಣ್ರು. ನೀವು ಒಳ್ಳೆ ಶಾಡಿಸ್ಟ್ ಬಾಬಾ. ನಾವ್ ಅಷ್ಟು ಮಾತ್ರ ಇಲ್ಲ ಅಂದ್ರೆ ದೆವ್ವ ಹೇಗೋ ನಮ್ ಮಾತ್ ಕೇಳುತ್ತೆ. ಕಷ್ಟ ಬಾಬಾ, ಕಷ್ಟ ಬಾಬಾ. ಲೋ, ನೀನು ಮನೆ ಓನರ್ ತಾನೆ? ಬಾ ಇಲ್ಲಿ ಬಾ. ಏ ಜಾಕೆಟ್ ಒಂದ್ ಹಣ್ಣು ಕೊಡು. ಯಾವ ಹಣ್ಣು? ಬಾಳೆ ಹಣ್ಣು ಕೊಡು. ನಿನ್ಗೆ ಯಾಕೋ ಇಷ್ಟೊಂದು ಅರ್ಜೆಂಟ್? ಎಲ್ಲ ಮುಂಚೆನೆ ಊಹಿಸ್ಕೋತಿಯ? ಹೋಗುತ್ತೆ ನನ್ ಮಗನೇ. ಬೇಗ ಹಣ್ಣು ಕೊಡು. ನೋಡ್ದ, ಇದು ಮಾಮೂಲಿ ಹಣ್ಣಲ್ಲ, ವರದ ಹಣ್ಣು. ನಾನು ದೆವ್ವಕ್ಕೆ ಕೊಡೋ ಹಿಂಸೆ ತಡ್ಕೊಳಕ್ಕಾಗದೆ ಈ ಹಣ್ಣು ಕಪ್ಪಗಾಗುತ್ತೆ. ಆಗ ದೆವ್ವ ಓಡೋಗುತ್ತೆ. ಆತರ ಪಟ್ಟು ಯಾರು ತಿನ್ಬಿಡ್ಬೇಡಿ, ಕರುಳು ಸುಟ್ಟೋಗುತ್ತೆ. ಇದನ್ನ ತಗೊಂಡೋಗಿ ಪಕ್ಕದ ಸಂದಿಯಲ್ಲಿ ವೈನ್ ಶಾಪ್ ಇದೆಯಲ್ಲ, ಅಲ್ಲಿ ಊತ ಹಾಕ್ಬಿಡು. ಹಂಗೆ ಆಗ್ಲಿ. ಪೂಜೆ ಸಾಮಾನ್ ರೆಡಿ ಮಾಡ್ಕೊಳ್ಳಿ. 100 ಗ್ರಾಮ್ ಅಕ್ಕಿ ಹಿಟ್ಟು, ಒಂದಿಷ್ಟು ಕಳ್ಳೆ ಹಿಟ್ಟು, 3 ಅಗರಬತ್ತಿ, 1/4 kg ಖಾರ ಬುಂದಿ. ಖಾರ ಬುಂದಿನ? ಈರುಳ್ಳಿ, ಇಷ್ಟು ದೊಡ್ಡ ಈರುಳ್ಳಿನ ಚೆನ್ನಾಗಿ ರೌಂಡ್ ಆಗಿ ಕಟ್ ಮಾಡಿ ಒಂದು 6 ಚಕ್ರ ರೆಡಿ ಮಾಡಿ. 1-2 ನಿಂಬೆ ಹಣ್ಣು, ಬಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರೋ 1-2 ಕೋಳಿ ಕಾಲು, 1/4 kg ಚಕ್ಲಿ, 1/2 kg ಕೊಡ್ಬೇಳೆ. ಪೂಜೆಗೆ ತೆಂಗಿನಕಾಯಿ ಹಣ್ಣು ತಾನೇ ಬೇಕು. ಕೋಳಿ ಕಾಲು ಮತ್ತೆ ಬೂಂದಿ ಏನಕ್ಕೆ ಬಾಬಾ? ನಾನ್ ಮಾಡೋ ದೇವ್ರ ಪೂಜೆ ಅಲ್ಲ ಕಣೋ, ದೆವ್ವದ ಪೂಜೆ. 1 ಗಂಟೆವರೆಗೂ ನೀವು ಸುತ್ತಮುತ್ತ ಎಲ್ಲೂ ಕಾಣಿಸ್ಕೋಬೇಡಿ. ಒಳಗಡೆಯಿಂದ ಕಿರ್ಚಾಟ ಕೂಗಾಟ ಕೇಳಿಸುತ್ತೆ. ನಾನ್ ಕಿರ್ಚ್ಕೊಂಡ್ರೆ ತಲೆ ಕೆಡಿಸ್ಕೋಬಾರ್ದು ನೀವು. ಸರಿ ನೀವೇನಾದ್ರೂ ಪುಸುಕ್ ಅಂತ ಬಂದ್ರಿ ಅಂತ ಇಟ್ಕೊಳ್ಳಿ. ಆ ದೇವ್ರಲ್ಲ, ಆ ದೆವ್ವದಿಂದ ನಾನು ನಿಮ್ಮನ್ನ ಕಾಪಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಮೇಲ್ ಹೋಗ್ತೀನಿ ಮತ್ತೆ. ಏನ್ರ ಬಾಳೆ ಎಲೆ ಹಾಕಿ ಅನ್ನ ಹಾಕ್ತಾರೆ ಅಂತ ಕೂತಿದ್ದೀರಾ? ಹೋಗ್ ಕೆಲ್ಸ ನೋಡ್ರಿ. ಹಾಯ್ ಬೇಬಿ. ಹುಚ್ಚ ನನ್ ಮಕ್ಕಳು ದೆವ್ವ ಇದೆ ಅಂದ್ರೆ ನಂಬ್ತಾರೆ. ಹಾಡಗ್ಲಲ್ಲಿ ಯಾವ ದೆವ್ವ ಇರುತ್ತೆ? ನಿಮ್ಮ ಏನ್ ಸಿಟಿಯಲ್ಲಿ ಇಸ್ ದೊಡ್ಡ ಕೊಂಪೆಯಲ್ಲಿ ದೆವ್ವ ಇರುತ್ತೆ ಅಂದ್ರೋ ಹುಚ್ಚ ನನ್ ಮಕ್ಕಳ. ನಿಮ್ಮಂತ ದಡ್ರಿರೋರ್ಗು ನಮ್ಗೇನು ಪ್ರಾಬ್ಲಮ್ ಇರಲ್ಲ ಕಣ್ರೋ. ಚರ್ಸ್. ಏನ್ ಆಟ ಆಡ್ತಿದ್ಯಾ? ಸಿಗು ನನ್ ಕೈಯಲ್ಲಿ. ದೇವನ ನಿನ್ನ ಎಲ್ಲಿದ್ಯಾ? ಬಾಬಾ ಹೋಗಿ ತುಂಬಾ ಹೊತ್ತಾಯ್ತು, ಯಾಕೋ ಒಂದ್ ಸೌಂಡ್ ಕೂಡ ಬರ್ತಾ ಇಲ್ಲ. ಹೌದಲ್ವಾ? ಬಾಬಾ ಇಷ್ಟೊತ್ತಿಗೆ ದೆವ್ವದ ಕೈ ಕಾಲು ಕಟ್ಟಾಕಿರ್ತಾನೆ. 1 ಗಂಟೆವರೆಗೂ ನೀವ್ ಯಾರು ಈ ಸುತ್ತಮುತ್ತ ಕಾಣಿಸ್ಕೋಬಾರ್ದು ಅಂತ ಹೇಳಿದ್ನಲ್ರು. ಅಯ್ಯೋ, ಡಿಸ್ಟರ್ಬ್ ಮಾಡ್ಬಿಟ್ರಲ್ರು. ಲೇ, ನಾ ಮೊದ್ಲೇ ಹೇಳ್ತಿದ್ದೀನಿ, ನನ್ಗೆ ಯಾವ್ದೇ ಸಂಬಂಧ ಇಲ್ಲ. ಯಾರನ್ನಾದ್ರೂ ನುಂಗ್ಬಿಟ್ರೆ, ಯಾರನ್ನಾದ್ರೂ ಕುತ್ತಿಗೆ ಸಾಯಿಸಿದ್ರೆ ನನ್ನ ಕೇಳಬಾರ್ದು. ನಾನು ಮೊದ್ಲೇ ಹೇಳ್ತಿದ್ದೀನಿ. ಅಲ್ಲೇ ನಿಂತ್ಕೊಳ್ಳೋ, ಹತ್ರ ಬರ್ಬೇಡ, ಮೇಕೆ ಕಟ್ಟದವನೆ. ಸರಿ ಬನ್ನಿ, ಮುಂದೆ ಬಿಡ್ರಿ. ಬಂದ್ಬಿಟ್ರಲ್ಲ, ನನ್ನಿಂದ ಏನು ಮಾಡಕ್ ಆಗಲ್ಲ. ನೀವು ಡಿಸ್ಟರ್ಬ್ ಮಾಡ್ಬಿಟ್ರಲ್ಲ. ಅಯ್ಯೋ, ನನ್ಗೇನು ಗೊತ್ತಿಲ್ಲ. ನಾನು ಇಷ್ಟೊತ್ತು ಏನೇನ್ ಕೇಳಿದ್ನೋ, ಚಿಕನ್ ಬೂಂದಿ ಅದು ಇದೆಲ್ಲ ಎಲ್ಲ ಆಸ್ ಇಟ್ ಈಸ್ ರಿಪೀಟ್ ತನ್ನಿ. ತಂದ್ಮೇಲೆ 1-2 ಪೆಗ್ ಹಾಕಿ ಅದ್ರ ಹಂತ್ಯ ನೋಡ್ತೀನಿ. ಅಲ್ಲಿವರೆಗೂ ನೋಡಲ್ಲ. ಯಾಕೋ ಮಾತಾಡ್ತಿಲ್ಲ? ಏನೋ ವಾಯ್ಸ್ ಬದಲಾಗಿದೆ. ಈಗ ಸಿಕ್ಕಂಗಿದೆ. ಏನ್ ಮಾಡೋದಕ್ಕ? ಏನಾದ್ರೂ ಮಾಡಿ ಬದುಕ್ಬೇಕಲ್ಲ. ನಿನ್ಗೆ ಹೊಡಿಯೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ವಾ ಅಕ್ಕ? ನಿನ್ಗೆ ಈ ವಿಗ್ ಬೇಕಾ ಅಕ್ಕ? ಇದು ಡಮ್ಮಿನೇ ಅಕ್ಕ, ಬೇರೆ ಏನಿಲ್ಲ. ನೋಡಿ ಅಕ್ಕ, ಇದೆಲ್ಲ ಡಮ್ಮಿನೇ. ನನಗ್ ಮಾಯ ಮಂತ್ರ ಏನೂ ಬರಲ್ಲ. ಏನೋ 4 ತೊಟ್ಟು ಹಾಕೊಳ್ಳೋದಕ್ಕಂತ ಬಂದೆ, ಬೇರೆ ಏನಿಲ್ಲ. ಇದು ನಮ್ ವೃತ್ತಿ ಅಕ್ಕ. ಹೋಗ್ಬೋದ ನಾನಿನ್ನ? ಹೋಗು ಅಂದಂಗ್ ತಾನೆ? ಕನ್ಫರ್ಮೇಶನ್ ಐತಾನೆ? ಅಕ್ಕ ಒಳ್ಳೆ ದೇವನೇ, ಬಿಟ್ಬಿಟ್ಲು. ಅನ್ಕೊಂಡಷ್ಟೊತ್ತು ಆಗಿಲ್ಲ. ಏನಕ್ಕ? ಆ ಬಾಳೆಹಣ್ಣು ಕಪ್ಗಾಗೈತ ನೋಡೋ. ಇದೇನ್ಲ ಇದು ಕೆಂಪ್ಗಾಗ್ಬಿಡೈತೆ. ಛೀ, ಇವನ ಏನ್ ಜೀವನ.
ನೀನ್ ಹೊಡಿತೀಯೋ ಸಾಯಿಸ್ತೀಯೋ ಅದ್ ನಿನ್ನಿಷ್ಟ. ಹೋಗು. ಜೀವನ ಏನ್ ಜೀವನಾನು. ಛೀ. ಅಯ್ಯೋ ಬಿಟ್ಬಿಡು, ನಾನು ಓಡೋಗ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ನಾನು ಹೋಗ್ತಾ ಇದ್ದೀನಿ, ಬಿಟ್ಬಿಡು ತಾಯಿ, ಹೋಗ್ತಾ ಇದ್ದೀನಿ. ಲೋ ತೆಗೀರೋ, ಲೇ ಲೋ ಬಾಗ್ಲು ತೆಗೀರೋ ಲೇ. ನೋಡ್ಸ್ಬಿಟ್ರ? ಅಯ್ಯೋ ಕೋತ್ ನನ್ ಮಕ್ಕಳ, ಈ ಮನೇಲಿ ನಿಜವಾಗ್ಲೂ ದೆವ್ವ ಇದೆ ಅಂತ ಹೇಳಿಲ್ವ? ದೆವ್ವ ನೋಡ್ಸ್ಬೇಕು ಅಂತಲ್ವಾ ನಿನ್ನ ಕರ್ಕೊಂಡಿದ್ದು? ಅಂದ್ರೆ ನಿನ್ ಕಳ್ಬವನ? ಹಂಗಂದ್ರೆ ದೆವ್ವ ಬಿಡ್ಸಕ್ಕಲ್ಲ, ಕೋಳಿ ಕಾಲು ಮತ್ತೆ ಬೂಂದಿ ತಿನ್ನಕ್ ಬಂದ ನೀನು. ನನ್ನ ಮಗ ಹೆಂಗ್ ಯಾಮಾರ್ಸದಲ್ಲ. ಬೇಗ ಓಡೋ ಬೇಗ. ಬರ್ರಿ. ಸೂರಿ ಏಯ್, ಅಲ್ಲಿ ಇತ್ಕೊಂಡೇ ನೋಡ್ತಿದ್ಯಾ, ಬಾರೋ. ನನ್ನ ಮನೆನ ಬಿಟ್ಟು ನಾನು ಬರಕಿಲ್ಲ, ನೀವ್ ಹೋಗಿ. ಲೋ ಹುಚ್ಚ ನನ್ನ ಮಗನೇ, ಅದು ನಿಂಗೆ ಸಾಯಿಸ್ಬಿಡುತ್ತೆ. ನೀ ಬಂದ್ರೆ ಬಾ, ಇಲ್ಲಂದ್ರೆ ಹೋಗ್ತೀವಿ. 20 ಲಕ್ಷನ ಪ್ರಾಣ ಜಾಸ್ತಿನಾ ನಿಂಗೆ? ನಾವ್ ಹೋಗ್ತೀವಿ. ನೀನ್ ಇಲ್ಲೇ ಇರು. ಬರೇ ಹೋಗೋಣ. ಬರೇ. ನಿಂತ್ಕೊಳ್ರೋ, ನಿಂತ್ಕೊಳ್ರೋ. ಮತ್ತೆ ಬಂದೆ. ನಾನು ಈ ಮನೆ ಬಿಟ್ಟು ಹೋಗಕ್ಕಿಲ್ಲ. ಸಾಯಿಸಿದ್ರೆ ಸಾಯಿಸ್ಕೋ, ಇದು ನನ್ನ ಮನೆ, ಇದು ನನ್ನ. ನೀನ್ ಹಿಂಗೆ ಎಷ್ಟು ಸರಿ ಹೊಡೆದ್ರು ಪ್ರಾಣ ಹೋಗ ಗಂಟ ನಾನು ಇಲ್ಲೇ ಇರ್ತೀನಿ. ನಾನಿನ್ನು ಬದುಕೇ ಇದ್ದೀನಿ, ಸಾಯಿಸ್ಬಿಡು, ಇಲ್ಲ ಅಂದ್ರೆ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ. ಇದು ನನ್ ಮನೆ ಕಣೋ. ಮಾರಕ್ಕೆ ಅವನ್ ಯಾರು, ತಗೊಳಕ್ಕೆ ನೀನ್ ಯಾರು? ಹೋಗು, ಹೊರಟೋಗು. ಬದುಕ್ಬೇಕು ಅಂತಿದ್ರೆ ಹೊರಟೋಗು. ಅಪಾರ್ಥ ಮಾಡ್ಕೊಂಡಿರೋ ಒಬ್ಬ ಮಗನಿಗೆ ತಂದೆ ಕೊಟ್ಟಿರೋ ದೊಡ್ಡ ಉಡುಗೊರೆ. ನನ್ನ ತಂದೆ ಕಷ್ಟ ಕನಸು ಇದೇ ಮನೇಲಿ ಐತೆ. ನನ್ನ ತಂದೆ ಆತ್ಮ ಆನಂದ ಇದೇ ಮನೇಲೈತೆ. ನಿನ್ನ ಕೈ ಮುಗಿತೆ, ಹೊರಟೋಗೋ, ದಯವಿಟ್ಟು ನನ್ನ ಮನೆ ಬಿಟ್ಟು ಹೊರಟೋಗೋ. ನನ್ ಪ್ರಾಣಕ್ಕಿಂತ ನಿನ್ ದುಡ್ಡು ದೊಡ್ಡದಾ? ಈ ಮನೆಯಲ್ಲಿ ನನ್ನ ಬಲಿ ಕೊಟ್ರು. ನಾನು ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ನೀನೊಂದು ಕೆಲಸ ಮಾಡ್ಬೇಕು. ನನ್ ಸೇಡನ್ನ ತೀರ್ಸ್ಬೇಕು ಕಣೋ. ನನ್ನ ಹೆಸರು ಅವಂತಿಕಾ. ನಮ್ದು ನವಿಲೂರು ಅಂತ ಒಂದು ಹಳ್ಳಿ.
ಬ್ರೇಕ್ಫಾಸ್ಟ್ ಬ್ಯಾಂಕಾಕ್ ಅಲ್ಲಿ, ಕಾಫಿ ಕೊಲಂಬಿಯಾದಲ್ಲಿ, ಲಂಚ್ ಲಾಸ್ ಏಂಜಲ್ಸ್ ಅಲ್ಲಿ, ಸ್ನಾಕ್ಸ್ ಸಿಂಗಪೂರ್ ಅಲ್ಲಿ, ಡಿನ್ನರ್ ದುಬೈಯಲ್ಲಿ. ದಿಸ್ ಇಸ್ ಕ್ವೀನ್ ಅವಂತಿಕಾಸ್ ಆರ್ಡರ್. ಯಾಕೆ ನಗ್ತಿದ್ದೀರಾ? ನಗಲ್ವಾ ಮತ್ತೆ? ನಿನಗೇನೆ ಈ ಮಹಾರಾಣಿ ಹುಚ್ಚು? ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಅವಂತಿಕಾ ಅಂತ ಹೆಸರಿಟ್ಟಿದ್ದಾರೆ ಅಂತ, ಅದಕ್ಕೆ ನೀನು ನಿಜವಾಗ್ಲೂ ಉಜ್ಜಯಿನಿ ದೇಶಕ್ಕೆ ಮಹಾರಾಣಿ ತರ ಫೀಲ್ ಆಗ್ತಿದ್ಯಾ? ಯಾಕೆ ನಿನಗೆ ಈ ಹಗ್ಲು ಕನ್ಸು? ನಿಮ್ಮ ಕನಸು ಕೋರಿಕೆಗಳೆಲ್ಲ ನೆರವೇರುತ್ತೆ. ನಾನು ಹೇಳದಷ್ಟು ಮಾಡಿ ಸಾಕು. ನಿನಗೆ ಮದುವೆ ಮಾಡ್ಬೇಕು ಅಂತ ನಿಮ್ಮ ಅಕ್ಕ ಬಾವ ಆಸೆ ಪಡ್ತಿದ್ದಾರೆ. ನೀನ್ ಆಸೆ ನೋಡಿದ್ರೆ ಬೆಟ್ಟದಷ್ಟಿದೆ. ಸುಂದರವಾದ ಗಂಡ, ಬಂಗ್ಲೆ ತರ ಇರೋ ಮನೆ, ಆಸೆಗಳು ತೀರೋ ಅಷ್ಟು ದುಡ್ಡು, ಇದೆಲ್ಲ ಒಂದ್ ಫ್ಯಾಮಿಲಿ ಪ್ಯಾಕ್ ತರ ಸಿಕ್ಕಿದ್ರೆ ಸೂಪರ್ ಅಲ್ವಾ? ಆ ಆಸೆ ಎಲ್ಲ ತೀರ್ಬೇಕಂದ್ರೆ ಮಾಮೂಲಿ ಜಾತಕದಲ್ಲಿ ಹುಟ್ಬಾರ್ದು, ಅದೃಷ್ಟದಲ್ಲಿ ಹುಟ್ಬೇಕು. ನಿಮ್ಮ ತಂಗಿ ಜಾತಕ, ನಕ್ಷತ್ರ, ರಾಶಿ ಎಲ್ಲ ಸರಿ ಹೋಗಿದೆ. ಒಂದು ಸಲ ಜಾತಕನ ಬಾಬಂಗ್ ತೋರಿಸ್ಬಿಟ್ರೆ ಸಾಕು, ನಿಮಗೆ ಮಹಾಯೋಗ ಬಂದ್ಬಿಡುತ್ತೆ. ದುಡ್ಡು, ಬಂಗಾರ, ಕಾರು ಎಲ್ಲ ನಿಮ್ಮ ಸ್ವಂತದಾಗತ್ತೆ. ನೀವ್ ಹೇಳೋದ್ ನಿಜಾನ ಸರ್? ನನ್ನ ಮಾತನ್ನ ನಂಬಿ. ಈ ಮನೆಯಲ್ಲಿ ಬದುಕಕ್ಕಾಗ್ದೆ, ಬೆಳಿಬೇಕು ಅನ್ನೋ ಎತ್ತರಕ್ಕೆ ಬೆಳೆಯಕ್ಕಾಗ್ದೆ, ಆ ಕಡೆನೂ ಇಲ್ದೆ ಈ ಕಡೆನೂ ಇಲ್ದೆ ಬಿದ್ದಿದೀವಿ. ಈ ದಿನ ನಿಮ್ ದಯೆಯಿಂದ ನಮಗ್ ರಾಜಯೋಗ ಬರುತ್ತೆ ಅಂದ್ರೆ ಅದಕ್ಕೆ ನಮ್ ತಂಗಿಯಿಂದ ಈ ಕೆಲಸ ಮಾಡಿಸೋದಕ್ಕೆ ನಾವು ರೆಡಿನೇ. ದೇವ್ರೆ, ನನ್ನ ಕಾರ್ನಲ್ಲಿ ವಿಮಾನದಲ್ಲಿ ತಿರ್ಗಾಡ್ಸೋ ಅಂತ ಗಂಡನ ಕೊಡ್ತೀಯಾ ಪ್ಲೀಸ್? ಅಷ್ಟ್ ಆಸೆ ಕೆಲ್ಸಕ್ ಬರಲ್ವೇ? ನಾನೇನ್ ತಪ್ಪಾಗ್ ಬೇಡ್ಕೊಳ್ತಾ ಇಲ್ಲ, ಸುಂದರವಾದ ಜೀವನನೇ ಕೇಳ್ತಾ ಇದ್ದೀನಿ. ಹೌದಲ್ವಾ? ನಿನ್ನ ತಂಗಿಯಲ್ಲಿ ಈಗ್ಲೇ ಕರೀತೀನಿ. ನೀನ್ ಅನ್ಕೋತಾ ಇರೋ ಒಳ್ಳೆ ಜೀವನ ನಿನಗ್ ಬೇಕು ಅಂದ್ರೆ ಲಕ್ಷ್ಮೀ ದೇವಿ ಪೂಜೆ ಮಾಡ್ಬೇಕಂತೆ. ಅವಾಗ ಒಳ್ಳೆ ಗಂಡ ಸಿಗ್ತಾನಂತೆ. ನನ್ ಜೀವನ ತರ ನಿನ್ ಜೀವನ ಆಗ್ಬಾರ್ದು ತಂಗಿ. ನೀನ್ ಹೂವಿನ ಮೇಲ್ ನಡಿಬೇಕು, ಬಂಗಾರದ ಹಾಸಿಗೆ ಮೇಲ್ ಮಲ್ಕೋಬೇಕು, ಪಲ್ಲಕ್ಕಿಯಲ್ಲಿ ಓಡಾಡ್ಬೇಕು. ಆ ಪೂಜೆ ಹೆಸರೇನಕ್ಕ? ಆ ಪೂಜೆನ ಮಹಾರ್ದಶ ಪೂಜೆ ಅಂತಾರೆ. ಆ ಪೂಜೆನ ಒಬ್ಬ ರಾಜಕೀಯ ನಾಯಕ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಒಳ್ಳೇದು ಅವನಿಗೆ ಮಾತ್ರ ಅಲ್ಲ, ಆ ಪೂಜೆಲಿ ಕೂತ್ಕೊಳ್ಳೋ ನಿನಗೂ ಕೂಡ ಒಳ್ಳೇದಾಗುತ್ತೆ. ಮದ್ವೆ ಆಗದಿರೋ ಹುಡುಗಿ ಈ ಪೂಜೆನ ಮಾಡಿದ್ರೆ ಮನಸ್ಸಿನಲ್ಲಿರೋ ಎಲ್ಲಾ ಕೋರಿಕೆಗಳು ನೆರವೇರುತ್ತೆ. ನೀನು ಅನ್ಕೊಳ್ಳೋ ಅಂತ ಜೀವನ ನಿನಗೆ ಸಿಗುತ್ತೆ. ನಿನಗೆ ಮೈ ತುಂಬಾ ಬಂಗಾರ ಹಾಕ್ತಾರೆ. ಆ ಪೂಜೆ ಮಾಡಿದ ಮನೇನ್ ಕೂಡ ನಿನಗೇ ಕೊಡ್ತಾರೆ. ನಿಜವಾಗ್ಲೂನಾ? ನನ್ನನ್ನು ನಂಬು. ಹಾಗಿದ್ರೆ ಆ ಪೂಜೆಗೆ ನಾನ್ ಸಿದ್ಧಾನೆ. ನನ್ ತಂಗಿ ಅದೃಷ್ಟವಂತೆ. ಒಂದ್ ಹೆಣ್ಣುಡ್ಗಿ ಒಂದು ಸುಂದರವಾದ ಜೀವನನ ಕೋರ್ಕೊಳ್ಳೋದು ಸ್ವಾರ್ಥ ಅಲ್ಲ, ಒಂದು ಆಸೆ. ಆ ದಿನ ಅಕ್ಕ ಬಾವ ನನ್ ಮನ್ಸಲ್ಲಿ ಎಷ್ಟು ಆಸೆಗಳನ್ನ ಹುಟ್ಟಿಸಿ ನನ್ನ ಪೂರ್ತಿಯಾಗಿ ನಂಬಿಸಿ ಈ ಮನೆಗೆ ಕರ್ಕೊಂಬಂದ್ರು. ನಂಬಿ ಬಂದಿದ್ದಕ್ಕೆ ನಾನು ಕಟ್ಕೊಂಡಿದ್ದ ಕನ್ಸುಗಳನ್ನ ಅಯ್ಯೋ, ಎಷ್ಟು ಒಡವೆಗಳು! ಒಳ್ಳೆ ರೇಷ್ಮೆ ಸೀರೆ, ಎಷ್ಟು ಚೆನ್ನಾಗಿದೆ! ಇವೆಲ್ಲ ನನಗೆ ಬಂಗಾರದಂತ ಜಾತಕದಲ್ಲಿ ಹುಟ್ಟಿದ್ಯಾ. ಈ ಬಂಗಾರ ಮಾತ್ರ ಏನು, ಈ ಮನೇನು ನಿಂದೆ. ನಿಜವಾಗ್ಲೂನಾ? ಈ ಮನೆ ಕೂಡ ನನಗೇನಾ? ನಿನಗೇನೆ. ಅಯ್ಯೋ, ಚೆನ್ನಾಗಿದೆ. ಬೇಗ ರೆಡಿ ಆಗು. ಅವಂತಿಗ ನಿನ್ನ ಪಾಲಿನ ದೇವತೆ ಆಗ್ತಿದ್ದಾಳೆ. ನಿಮ್ಮ ಕನಸು ನೆರವೇರಿಸ್ತಿದ್ದಾಳೆ.
ಕೆಲವು ಜನಗಳ ಜಾತಕ ಅವರನ್ನ ದೊಡ್ಡವರನ್ನಾಗಿ ಮಾಡುತ್ತೆ, ಇನ್ ಕೆಲವರ ಜಾತಕ ಪಕ್ಕದವರನ್ನ ದೊಡ್ಡವರನ್ನಾಗಿ ಮಾಡುತ್ತೆ. ಅವಂತಿಗಳ ತರ. ನಿಜಾನ ಬಾಬಾ? ಅವಂತಿಕಾ ಅಂತ ಹೆಸರಿಟ್ಕೊಂಡಿದ್ ಮಾತ್ರಕ್ಕೆ ನೀನೇನು ಉಜ್ಜಯಿನಿ ದೇಶದ ಯುವರಾಣಿ ಅಲ್ಲ ಅಂತ ನನ್ ಫ್ರೆಂಡ್ಸ್ ಹೇಳೋರು ಅಕ್ಕ. ಆದ್ರೆ ಈಗ ಯುವರಾಣಿ ತರ ಇದೀನಲ್ವಾ? ಹೌದು ತಂಗಿ, ಆ ದೇವತೆ ಪ್ರತ್ಯಕ್ಷ ಆಗಿರೋ ತರನೇ ಇದೆಯಾ? ಅಮ್ಮ, ನನ್ ದೃಷ್ಟಿನ ತಗ್ಲೋ ತರ ಇದೆಯಾ? ಸರಿ, ಬೇಗ ಬಾ, ಪೂಜೆಗೆ ಟೈಮ್ ಆಗ್ತಾ ಇದೆ. ಬಾಬಾ, ಅವಂತಿಕಾ ಹೋಗಮ್ಮ. ಬಾ ಅವಂತಿಕಾ, ಬ್ರಹ್ಮ ಕಳಿಸಿರೋ ಮಾನಸ ಪುತ್ರಿಯಾಗಿ ಬಾ ಬಾ. ಇಂಥ ಸೌಂದರ್ಯ ರಾಶಿನ ಇಟ್ಕೊಂಡು ಈ ಭೂಮಿ ತಾಯಿ ಎಷ್ಟೋ ಅದೃಷ್ಟ ಮಾಡಿದಾಳೆ. ನನ್ಗೆ ಒಳ್ಳೆ ಗಂಡ ಸಿಗ್ತಾನಲ್ವಾ ಬಾಬಾ? ನಿನ್ನ ಅಂಬಾರಿ ಮೇಲೆ ಮೆರವಣಿಗೆ ಮಾಡೋದಿಕ್ಕೆ ರೆಕ್ಕೆ ಕುದುರೆ ಮೇಲೆ ರಾಜ್ಕುಮಾರ ಬರ್ತಿದ್ದಾನೆ. ಹಾಗಿದ್ರೆ ಬೇಗ ಪೂಜೆ ಮಾಡ್ಬಿಡಿ ಬಾಬಾ. ಬಾ ಕೂತ್ಕೋ ಬಾ. ಕುಂಕುಮ ಸಮರ್ಪಣೆ ಮಾಡು. ಅಮ್ಮವರಿಗೆ ರಕ್ತ ನೈವೇದ್ಯ ಸಮರ್ಪಣೆ ಮಾಡೋ ಸಮಯ ಆಯ್ತು. ಮೊಣಕಾಲ್ ಮೇಲೆ ಕೂತ್ಕೊಂಡು ಅಮ್ಮನವರ ಆಶೀರ್ವಾದ ತಗೋ. ಹಾಗೇ ಇರು, ಹಾಗೇ ಇರು. ಒಂದೇ ಏಟಿಗೆ ತಲೆ ಉರುಳಬೇಕು, ಒಂದೇ ಏಟಿಗೆ. ಓಂ ಭೀಂ, ಹಾಗೇ ಇರು, ಹಾಗೇ ಇರು. ಓಂ ಭ್ರೀಂ ಸ್ವಾಹ, ಓಂ ಭ್ರೀಂ ಸ್ವಾಹ, ಓಂ ಭ್ರೀಂ ಸ್ವಾಹ, ಓಂ ಭ್ರೀಂ ಭ್ರೀಂ ಸ್ವಾಹ, ಓಂ ಭ್ರೀಂ 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 ಸ್ವಾಹ, ಓಂ ಭ್ರೀಂ ಭ್ರೀಂ ಸ್ವಾಹ, ಓಂ ಭ್ರೀಂ ಸ್ವಾಹ, ಓಂ ಭ್ರೀಂ. ಅಕ್ಕ ಬಾವನ್ನ ತಂದೆ ತಾಯಿ ಅನ್ಕೊಂಡೆ. ದುಡ್ಡುಗೋಸ್ಕರ ಮಗಳ ತರ ಇರೋ ನನ್ನನ್ನ ಬಲಿ ಕೊಡ್ತಾರೆ ಅನ್ಕೊಂಡಿಲ್ಲ. ಅನುಭವಿಸಿದ್ರು. ಆವತ್ತಿನಿಂದ ಆ ಬಾಬನ್ನ, ಆ ನೀಲಕಂಠನ್ನ, ಅವನ್ ಮಗನ್ನ
ಸಾಯಿಸೋದಿಕ್ಕೆ ಸೇಡಿನಿಂದ ಸಿಡ್ದೋಗ್ತಾ ಇದ್ದೀನಿ. ನಿನಗೆ ಈ ಮನೆ ಬೇಕು, ನನಗೆ ಅವ್ರುಗಳು ಬೇಕು. ಹೋಗು, ಕರ್ಕೊಂಬ, ಹೋಗು, ಹೋಗು. ಹೊಂಟೋಯ್ತೀನಿ ಅಂದ್ರಲ್ರೋ. ನಿನ್ನ ದೆವ್ವ ಹತ್ರ ಬಿಟ್ಬಿಟ್ಟು ನಾವ್ ಹೆಂಗೋ ಹೋಗೋದು ಸೂರಿ. ಲೋ ಊರ್ಗ್ ಹೋಗ್ಬಿಡೋಣ ಕಣೋ. ಆಗಲ್ರೋ, ನಾವ್ ಮಾಡ್ಬೇಕಾಗಿರೋ ಕೆಲಸ ಈಗಷ್ಟೇ ಶುರುವಾಗೈತೆ. ಏನೋ ಅದು? ನಮ್ ಮನ್ಲಿರೋ ಆ ದೆವ್ವ ನನಗ್ ಕಾಣಿಸ್ತು ಕಂಡ ನಾಗರಾಜು. ಅಲ್ಲೇನ್ ನಡೀತು ಅಂದ್ರೆ, ಕೆಲವು ನಿಜನ ನಂಬಕ್ ಆಗ್ದಿರಂಗಿರುತ್ತೆ. ಈಗ ಅವ್ರನ್ನ ಇಟ್ಕೊಡ್ದೇ ಇದ್ರೆ ಅವಳು ಮನೆ ಬಿಟ್ಟು ಹೋಗಲ್ವಂತೆ. ಅವ್ರನ್ನೀಗ ಹೆಂಗ್ ಹುಡ್ಕೊಡೋದು? ಪೂಜೆ ಮಾಡಕ್ಕೋಸ್ಕರ ಬಲಿ ಕೊಡೋದು ಅಂದ್ರೇನ್ರೋ? ಸೂರಿ, ನೀನ್ ಹೇಳ್ತಾ ಇದ್ರೆ ನನಗೆ ನೆನಪಾಗ್ತಾ ಇದೆ. ಅವತ್ತು ನಮ್ಮ ಮಾವಯ್ಯ ಇದೇ ತರ ಪೂಜೆ ಕುಣಿಸ್ತೀನಂತ ಅಳತೆ ತಗೊಂಡಿದ್ದ. ಮಾವಯ್ಯನ? ಅವನ್ ಯಾರು? ಅದೇ ಭದ್ರ. ಅವತ್ತು ನೀವೆಲ್ರೂ ಬಂದು ಹೊಡೆದ್ರಲ್ಲ ನನ್ನ ಮದ್ವೆ ಮಾತುಕತೆ ಅಂತ, ಅವನೇ. ಅವನೇ ಆಗಿರ್ತಾನ? ಅಷ್ಟಕ್ಕೂ ಅವ್ನ್ ಹಿಡ್ಕೊಂಡ್ರೆ ವಿಷಯ ಏನು ಅಂತ ಗೊತ್ತಾಗುತ್ತಲ್ಲ. ಅವನ್ ನಂಬರ್ ಐತಾ? ಹಾ ಐತಿ ಸೂರಿ. ತಗಿ ಆಚೆಗೆ. ಇವ್ನ ಎಲ್ ಸತ್ತಿದಾನೋ ಏನೋ. ಇಲ್ಲೇ ಸತ್ತಿದ್ದೀನಿ. ದಡ್ ನನ್ ಮಗನೇ, ದಡ್ ನನ್ ಮಗನೇ. 2 ದಿನದಲ್ಲಿ ಪೂಜೆ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ನಾನು ಒದ್ಲಾಡ್ತಾ ಇದ್ರೆ ಎಲ್ಲಿದ್ಯೋ ನೀನು? ಹುಡುಗಿನ ಕಳ್ಸು ಅಂದ್ರೆ ಹುಡುಗಿ ಟೈಮ್ ಕಳಿಸ್ತಿದ್ಯಾ? ದಡ್ ನನ್ ಮಗನೇ. ಪೂಜೆ ಅನ್ಕೊಂತಾ ಇದೆಯೋ ಪುಳಿಯೋಗ್ರೆ ಅನ್ಕೊಂತಾ ಇದೆಯಾ? ನಾಳೆ ಅಷ್ಟೊಂದು ಹುಡುಗಿ ಸಿಗ್ಲಿಲ್ಲ ಅಂದ್ರೆ ಕೊಯ್ದು ಖಾರ ಹಾಕ್ತೀನಿ. ದಡ್ ನನ್ನ ಮಗನೇ, ಇಡಫನ ಕೆಲ್ಸಕ್ ಬರದ್ ನನ್ನ ಮಗ. ನಾನೇ ರಾಜಮ್ಮನ್ ಮಗಳು ಮಲ್ಲಿ. ನೀನಾ? ಅದೇನು ಪೂಜಾ ಅಂದ್ರಲ್ಲ ಮಾವಯ್ಯ. ಹೌದು ಮಲ್ಲಿ. ಆ ದುಡ್ಡು ಬಂಗಾರ ನಂಗೆ ಕೊಡ್ತೀರಾ ಅಂದ್ರೆ ನಾನು ಪೂಜೆಗೆ ರೆಡಿ ಮಾವಯ್ಯ. ಮಲ್ಲಿ, ಎಲ್ಲಿದ್ಯಾ ನೀನು? ಬೆಂಗಳೂರಲ್ಲಿ ಮನೆಗುಡ್ಡದಲ್ಲಿ. ಮನೆಗುಡ್ಡನ? ಹೌದು. ಅಲ್ಲೇ ಇರು, ಬರ್ತೀನಿ. ಇದೇನು ಇಲ್ಲಿದ್ದಾಳೆ ಇವಳು? ಮಾವಯ್ಯ ಮಾವಯ್ಯ ಮಾವಯ್ಯ, ಹೆಂಗಿದೆ ಮಾವಯ್ಯ? ನಾನು ಚೆನ್ನಾಗೇ ಇದ್ದೀನಿ. ನೀನೇನ್ ಇಲ್ಲಿದ್ಯಾ? ಅಂದ್ರೆ ಈ ಮನೆ ನಿಂಗೆ ಮುಂಚೆನೆ ಗೊತ್ತಾ? ಒಂದು ಸಲ ಕೆಲ್ಸದ ಮೇಲೆ ಬಂದಿದ್ದೆ. ನೀನ್ ಯಾಕೆ ಇಲ್ಲಿದ್ಯಾ? ನಮ್ಮೂರು ಮಾಸ್ಟರ್ ಇಲ್ವಾ? ಇಲ್ಲಿ ಮನೆ ತಗೊಂಡವ್ರೆ. 4,000 ಕೊಡ್ತಾರಂತ ಈ ಮನೆ ಕೆಲ್ಸಕ್ಕೆ ಕಳ್ಸವಳೆ. ಓಹೋ, ಈ ಬಿಲ್ಡಿಂಗ್ ಅಲ್ಲಿ ಒಬ್ಬ ವಾಚ್ಮ್ಯಾನ್ ಇದ್ದಾನೆ. ಅವನೇನಾದ್ರೂ ಇದ್ದಾನ? ಈ ಫ್ಲಾಟ್ ಅಲ್ಲಿ ಮನ್ಸರೇ ಇರಲ್ಲ, ಇನ್ ವಾಚ್ಮ್ಯಾನ್ ಬೇರೆನಾ? ಸರಿ ಸರಿ ಮಾವಯ್ಯ, ಅದೇನು ಪೂಜೆ ಮಾಡಿಸ್ಬೋದಲ್ಲ ಮಾವಯ್ಯ? ನೀನೇನು ಯೋಚನೆ ಮಾಡ್ಬೇಡ ಮಲ್ಲಿ. ಪೂಜೆಗೆಲ್ಲ ಏರ್ಪಾಡ್ ಮಾಡಿ ನಾಳೆನೆ ಬಂದ್ ಕರ್ಕೊಂಡು ಹೋಗ್ತೀನಿ. ಎಲ್ಗ ಹೋಗ್ತೀಯಾ? ಕತ್ಲಾಗೈತೆ, ಇವತ್ತು ಇಲ್ಲೇ ಇದ್ಬಿಡು ಮಾವಯ್ಯ. ಮಾಸ್ಟ್ರನು ಇಲ್ಲ, ಒಬ್ಳೇ ಇರ್ಬೇಕಂದ್ರೆ ಭಯ ಆಯ್ತೈತೆ. ಬೆಳಗ್ಗೆ ಅಷ್ಟರಲ್ಲಿ ಮಾಸ್ಟರ್ ಬಂದ್ಬಿಡ್ತಾರೆ, ಆಮೇಲೆ ಪೂಜೆಗೆ ಹೋಗ್ಬಿಡಣ. ಹ ಸರಿನಾ? ಬಾ ಮಾವಯ್ಯ ಬಾ, ನೀನ್ ಹೇಳ್ತೀನಿ ಬಾ. ಬಾ ಮಾವಯ್ಯ ಬಾ. ಬಾ ಮಾವಯ್ಯ, ಒಳಗೆ ದೊಡ್ಡ ಟಿವಿ ಇದೆ. ಭದ್ರ ನನ್ ಮಗ ಸಿಗ್ದ ಕಣ. ಏನೇ ಬೇಡ ಅನ್ನಲ್ಲ? ಮಲ್ಕೊಳಕ್ ಬಿಡೆ. ಇವಳದ ಅಂದ್ಕೋಳು ಚಪ್ಪಲಿ ತಗೊಂಡು ನೋಡ್ದಾದ್ರೆ ಅಬ್ಬ ಕಪಾಳ ಊದ್ಕೊಂಡ್ಬಿಡ್ತು. ನಾನೇ ಕಣೋ ನಿಮ್ ಕೈಯಲ್ಲಿ ಬಲಿಯಾದ ಅವಂತಿಕಾ ಕಣೋ. ನೀನು ಬದುಕ್ಬೇಕು ಅಂದ್ರೆ ಅವರು ಸಾಯ್ಬೇಕು. ಕರ್ಕೊಂಬ, ಹೋಗೋ. ಅವ್ರನ್ನ ಕರ್ಕೊಂಡ್ ಬಂದ್ರೆ ಬಿಟ್ಬಿಡ್ತೀನಿ. ರಮಣ ಮಾಡು. ಹೋಗೋ. ಬಾಬಾ. ವೀರಭದ್ರ, ನಮಸ್ತೆ ಬಾಬಾ. ಹೇಗಿದ್ದೀಯಾ? ಚೆನ್ನಾಗೇ ಇದ್ದೀನಿ ಬಾಬಾ. ಏನ್ ವಿಷಯ? ಏನೂ ಇಲ್ಲ ಬಾಬಾ. ನಮ್ ಪೂಜೆಗೆ ಎಲ್ಲಾ ರೀತಿಲೂ ಸರಿಯಾಗಿರೋಂಥ ಹುಡುಗಿ
ಚೆನ್ನಾಗಿರೋ ಹುಡುಗಿನ ರೆಡಿ ಮಾಡಿದೀನಿ ಬಾಬಾ. ಇವತ್ತೇ ಪೂಜೆ ಮುಗಿಸ್ಕೊಳ್ಳೋಣ ಬಾಬಾ. 2 ದಿವಸದಲ್ಲಿ ಇಟ್ಕೊಳ್ಳೋಣ. ಅಯ್ಯಯ್ಯಯ್ಯೋ 2 ದಿನ ತನಕ ಆಗಲ್ಲ ಬಾಬಾ. ನೀವು ಲೇಟ್ ಮಾಡಿದ್ರೆ ಹುಡುಗಿ ಹೊರಟೋಗ್ತಾಳೆ, ಪಾರ್ಟಿ ಕೈ ಬಿಟ್ಟು ಹೋಗ್ತಾನೆ. ನನ್ನ ಮಾತು ಕೇಳಿ ಬೇಗ ಬಂದ್ಬಿಡಿ ಬಾಬಾ. ನಾಳೆ ಮಾತ್ರ ಮಿಸ್ ಮಾಡಬೇಡಿ. ಸೇಮ್ ಪ್ಲೇಸ್ ಅಲ್ಲಿಗೆ ಬಂದ್ಬಿಡಿ ಬಾಬಾ. ಓಕೆ ಓಕೆ ಬಾಬಾ ಇಡ್ತೀನಿ ಬಾಬಾ. ಕತೆ ಎಲ್ಲ ನನಗೆ ಬೇಡ. ಎಷ್ಟು ಕೋಟಿ ಆದ್ರೂ ಪರವಾಗಿಲ್ಲ. ಅವಶ್ಯಕತೆ ಇದ್ರೆ ಎಲ್ರು ಪರ್ಚೇಸ್ ಮಾಡ್ಬಿಡು. ನೆಕ್ಸ್ಟ್ CM ಈ ದುರ್ಗೇಶ್ ಅಷ್ಟೇನೆ. ಫೈನಲ್ ಆಗೋಗ್ಬಿಡ್ತೀಯ ಬಿಡಪ್ಪ CM. ಇಲ್ಲಿ ಸರ್. ನೆಕ್ಸ್ಟ್ 10 ಮಿನಿಟ್ಸ್ ನಾನು ಯಾರು ಡಿಸ್ಟರ್ಬ್ ಮಾಡಬೇಡಿ. ಓಕೆ ಸರ್. ಗೋ. ಓ ಏನು ಭದ್ರಾ ಅವ್ರೆ, ಏನ್ ಸಮಾಚಾರ? ಆ ಗಾಯಗಳೇನು? ಈ ನಡುವೆ ನನಗೂ ನನ್ನ ಹೆಂಡತಿಗೂ ಸರಿ ಹೋಯ್ತಿಲ್ಲ ಸರ್. ಹೆಂಡತಿಯಿಂದ ತೊಂದ್ರೆನಾ? ಚುಚ್ಚು ಬಿಡು. ನನ್ನ ಹೆಂಡತಿನ ಚುಚ್ಚು ಬಿಡ್ಲಾ? ನಿನಗಷ್ಟು ಸೀನ್ ಇಲ್ಲ. ಮ್ಯಾಟ್ರನ್ ಹೇಳು. ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಸ್ವಲ್ಪ ನಿಮ್ ತಂದೆನೂ ಕರೀತೀರಾ? ತಂದೆ ಬ್ಯಾಂಕಾಕ್ ಹೋಗಿದಾರಲ್ಲ. ಬ್ಯಾಂಕಾಕ? ಅವನ ಕೆಲ್ಸನೇ ಚೆನ್ನಾಗಿದೆ. ಮಸಾಜ್ಗೆ ಹೋಗಿದಾರ? ಮ್ಯಾಟ್ರನ್ ಅಂತ ಹೇಳು. ಏನೂ ಇಲ್ಲ ಸರ್, ಸಿಂಗಾಪುರಿಂದ ಒಳ್ಳೆ ಪಾರ್ಟಿ ಬಂದಿದ್ದಾರೆ. ಇಲ್ಲಿ ಫ್ಯಾಕ್ಟ್ರಿ ಇಡಬೇಕು ಅಂತ. ನೀವೊಂದು ಸೈನ್ ಏನಾದ್ರು ಹಾಕ್ಬಿಟ್ರೆ 100 ಕೋಟಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. 100 ಕೋಟಿ. ಚೆನ್ನಾಗಿ ಯೋಚನೆ ಮಾಡಿ. ಒಂದು ಸೈನು 100 ಕೋಟಿ. ನೆಕ್ಸ್ಟ್ ಎಲೆಕ್ಷನ್ಗೆ ಖರ್ಚಿಗೆ ಆಗುತ್ತೆ ಅಂದ್ರೆ ಯಾಕೆ ಬೇಡ ಅಂತಾರೆ? ಕರೆದು ಬಿಡು. ಸ್ಪಾಟ್ ಇದಲ್ಲ ಸರ್. ಎಲ್ಲಿ? ನಾವು ಪೂಜೆ ಮಾಡಿದ್ವಲ್ಲ ಆ ಮನೆ ಹತ್ರ. ಅಲ್ಯಾಕೆ? ನಿಮಗ್ ಶುಕ್ರ ಮಹಾರದೇಶ ಬಂದಿದ್ದು ಅಲ್ಲೇ ಅಲ್ವಾ ಸರ್? ಅದಕ್ಕೆ ಅಲ್ಲೇ ಫಿಕ್ಸ್ ಮಾಡಿರೋದು. ನೀವೇನು ಯೋಚನೆ ಮಾಡದೆ ನಿಮ್ ತಂದೆ ಇವತ್ತೇ ಬರೋದಕ್ಕೆ ಹೇಳ್ಬಿಡಿ. ನೀನು ಕೆಲಸ ಮಾಡು. ತಂದೆ ಬಂದ ತಕ್ಷಣ ಕರ್ಕೊಂಡ್ ಬರ್ತೀನಿ. ಅದೇ ಕೆಲ್ಸದ ಮೇಲೆ ಇರ್ತೀನಿ. ನಿಮ್ಗೋಸ್ಕರ ಎದುರು ನೋಡ್ತಾ ಇರ್ತೀನಿ ಸರ್. ಅಮ್ಮಯ್ಯ. 100 ಕೋಟಿ. CM ದುರ್ಗೇಶ್. ವೀರಭದ್ರ. ಬಾಬಾ ಪೂಜೆಗೆ ಹುಡುಗಿಯಲ್ಲಿ ಅಂದ್ರೆ ಪೂಜೆ ಏನ್ ಬಾಬಾ? ಯಾವುದೋ ಸಿಂಗಾಪುರ್ ಪಾರ್ಟಿ ಜೊತೆ ಮೀಟಿಂಗ್ ಅಂದ. ವೀರಭದ್ರ ಏನೋ ತಮಾಷೆ ಆಗಿದ್ಯಾ? ಬಾಬಾ ಅದೇನಂದ್ರೆ ಅಯ್ಯೋ ಹೇಳೋ ಏನೋ. ಅಮ್ಮ ಅವಂತಿಕಾ, ನೀನ್ ಹೇಳ್ದಂಗೆ ಎಲ್ರು ಕರ್ಕೊಂಡ್ ಬಂದಿದ್ದೀನಮ್ಮ. ನನ್ನ ಮಾತ್ರ ಬಿಟ್ಕೊಡಮ್ಮ. ಅವಂತಿಕಾ ಆತ್ಮ ಇಲ್ಲೇ ಇದೆ, ಇಲ್ಲೇ ಇದೆ. ಪೂಜೆ ಮಾಡಿ ಬಾಬಾ. ನನ್ ರಾಜ್ಕುಮಾರ ರೆಕ್ಕೆ ಇರೋ ಕುದುರೆ ಮೇಲೆ ಬರ್ತಾನಲ್ವಾ? ಪೂಜೆನ ಮಾಡ್ಬಿಡಿ ಬಾಬಾ. ಮಾಡೋ ಮಾಡೋ ಮಾಡೋ. ಕಿರ್ಸ್ಬೇಡ ಕಣೋ. ನನ್ನನ್ನ ನಂಬಿಸಿ ಹೇಗೆ ಈ ಮನೆಗ್ ಕರ್ಕೊಂಬಂದ್ರೋ, ನಾನು ಹಾಗೆ ನಿಮ್ಮನ್ ಕರ್ಸಿದ್ದು ಈ ದಿನಕ್ಕೋಸ್ಕರನೇ. ಈ ದಿನಕ್ಕೋಸ್ಕರನೇ ಮನ್ಸ್ಫೂರ್ತಿ ಸೇಡಿನಿಂದ, ಹೃದಯ ತುಂಬಾ ದುಃಖದಿಂದ ಎದುರು ನೋಡ್ತಾ ಇದ್ದೀನಿ. ಎದುರು ನೋಡ್ತಾ ಇದ್ದೀನಿ. ಆವತ್ತಿನ ದಿನ ನನ್ನ ಹೇಗೆ ಬಲಿ ಕೊಟ್ರೋ, ಈ ದಿನ ನಾನು ನಿಮ್ಮನ್ನು ಕೂಡ ಅದೇ ರೀತಿ ಬಲಿ ಕೊಡ್ತೀನಿ. ಅಮಾವಾಸ್ಯೆ ಮೂಡಿದೆ, ನಿಮ್ಮಂತೆನೆ ಉಳಿದಿರೋದು ಕಂಡ. ಏನೊಂದು ಮಾಡ್ಬೋದು, ಏನೊಂದು ಮಾಡ್ರಿ ಬೇಗ. ದುರ್ಗೇಶ್ ಬೇಡ. ನನ್ನ ಮಗನೇ, ನಿನಗೆ ರಾಜಕೀಯ ಬೇಕಾಗಿದೆಯೇನೋ?
ಅವನು ಬಿಡಲ್ಲ ಕಣೋ, ಸಾಯಿಸ್ಬಿಡ್ತೀನಿ ನನ್ನ ಮಕ್ಕಳ, ಸಾಯ್ತೀರಾ ಕಣ್ರೋ, ಸಾಯಿಸ್ಬಿಡ್ತೀನಿ ಕಣ ನನ್ನ ಮಕ್ಕಳ. ಏನ್ ಬಾಬಾ ಇದೆಲ್ಲ? ಏನಾದ್ರು ಮಾಡು ಬಾಬಾ, ಏನ್ ಮಾಡು ಬಾಬಾ, ಬಾಬಾ. ನೀಲಕಂಠ, ಮಗಳು ವಯಸ್ಸಿರೋನ್ನ ಬಲಿ ಕೊಡ್ತೀರಲ್ವಾ? ಅಪ್ಪ ಅಪ್ಪ ಬಾಬಾ ಅಪ್ಪ 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 ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಕಣ ನನ್ನ ಮಕ್ಕಳ. ಎಲ್ಲೋ ನಿಮ್ಮಪ್ಪ, ಎಲ್ಲೋ ನಿಮ್ಮಪ್ಪ. ನನ್ನನ್ನು ಸಾಯಿಸ್ಬಿಟ್ಟಲ್ಲ. ನನ್ನ ಸಾಯಿಸ್ತೀಯಾ? ನನ್ನ ನಿನಗೆಷ್ಟು ಶಕ್ತಿ ಇದೆಯೋ ನೋಡ್ತೀನಿ. ಸಾಯಿಸು, ಸಾಯಿಸು. ಇಂಥವ್ರನ್ನ ಎಷ್ಟು ಜನ ನೋಡಿದೀನಿ ನಾನು. ಇದು ನನ್ನ ಹತ್ರ ಇರೋವರೆಗೂ ಏನು ಮಾಡಕ್ಕಾಗಲ್ಲ. ಯಾವುದೇ ಅಮಾವಾಸ್ಯೆಯಲ್ಲಿ ಬಂದ್ರು, ಅರ್ಧ ರಾತ್ರಿಯಲ್ಲಿ ಬಂದ್ರು ನಿನ್ನ ದ್ವೇಷವಾಗಿ ಉಳಿದೋಗುತ್ತೆ. ನೀನು ಪ್ರೇತಾತ್ಮವಾಗಿ ಸುತ್ಕೊಂಡು ಹಾಗೆ ಇದ್ದು ಬಿಡ್ತೀಯ. ನನ್ನನ್ನು ಏನು ಮಾಡಕ್ಕಾಗಲ್ಲ. ನನ್ನ ಶಕ್ತಿ ಎಲ್ಲೋಯ್ತು? ನನ್ನ ಶಕ್ತಿ, ನನ್ನ ಪವರ್ ಎಲ್ಲೋಯ್ತು? ನನ್ನ ಶಕ್ತಿ ಎಲ್ಲೋಯ್ತು? ನನ್ನ ಪವರ್, ನನ್ನ ಶಕ್ತಿ, ಪದಕ ಎಲ್ಲೋಯ್ತು? ನನ್ನ ಪದಕ, ನನ್ನ ಶಕ್ತಿ ಬಲಿ ಕೊಡ್ತೀರೇನ್ರೋ? ಸಾಯಿಸ್ಬೇಡ, ನನ್ನನ್ನೇ ಬಲಿ ಬಿಟ್ಬಿಡು, ನನ್ನ ಸಾಯಿಸ್ಬೇಡ. ಬೇಡ ಬೇಡ, ನನ್ನ ಬಿಟ್ಬಿಡು. ಅವಂತಿಕಾ, ಬೇಡ, ನನ್ನ ಸಾಯಿಸ್ಬೇಡ, ಬಿಟ್ಬಿಡು, ನನ್ನ ಸಾಯಿಸ್ಬೇಡ. ಸ್ವಾಮೀಜಿಗಳನ್ನ ಬಾಬಾಗಳನ್ನ ದೇವರ ದೂತರು ಅಂತ ಜನಗಳು ನಂಬ್ತಾರೆ ಕಣೋ. ನಿಮ್ಮಂತವ್ರು ಮೂಢ ನಂಬಿಕೆಗೆ ಬದಲಾಯಿಸ್ತಾ ಇದ್ದೀರಾ. ನೀವು ಸಮಾಜನೇ ನಾಶ ಮಾಡುವಂತ ಕೆಟ್ಟ ಹುಳಗಳು. ನಿಮ್ಮಂತವ್ರಗಳನ್ನ ಬಿಟ್ಬಿಟ್ರೆ ಇಡೀ ಪ್ರಪಂಚನೇ ನಾಶ ಮಾಡ್ತೀರಾ. ಅದಕ್ಕೆ ನಿಮ್ಮಂತವ್ರನ್ನ ಬದುಕಕ್ ಬಿಡ್ಬಾರ್ದು. ನನ್ ಸೇಡನ್ನ ತೀರ್ಸಿದ್ಯಾ. ನಿನಗ್ ಕೊಟ್ಟಿದ್ ಮಾತಿನ ಪ್ರಕಾರ ಈ ಮನೇನ ನಿನಗೆ ಕೊಟ್ಬಿಡ್ತಾ ಇದ್ದೀನಿ.
ಸೂರಿ, ನನಗೊಂದ್ ಚಿಕ್ಕ ಸಹಾಯ ಮಾಡ್ತೀಯಾ? ಏನಂತೇಳಿ? ಅಮಾಯಕರಾಗಿರೋ ನನ್ನಂತವ್ರು ಬಲಿ ಆಗದೆ ಇರೋ ತರ ಕಾಪಾಡಿ. ಕಷ್ಟಕ್ಕೆ ಫಲಿತಾನ ಕೊಡೋದು ದೈವ ಶಕ್ತಿ ಬಿಟ್ರೆ ಶುದ್ರ ಶಕ್ತಿ ಅಲ್ಲ ಅಂತ ಜನಗಳಿಗೆ ಅರ್ಥ ಆಗೋ ತರ ಹೇಳಿ. ಎರಡು ಕಡೆಯ ವಾದ ವಿವಾದಗಳನ್ನು ಕೇಳಿದ ನಂತರ ಮೂಢನಂಬಿಕೆಯ ಮೂರ್ಖತ್ವದಿಂದ ಅವಂತಿಕಾಳನ್ನು ಬಲಿಕೊಟ್ಟ ನೀಲಕಂಠ, ದುರ್ಗೇಶ್, ಭಾವಿಷ್ ಬಾಬಾ ಹತ್ಯೆಗೂ ಸೂರಿ ಗ್ಯಾಂಗ್ಗೂ ಯಾವುದೇ ಸಂಬಂಧವಿಲ್ಲ ಎಂದು, ಅವರಲ್ಲಿ ಪರಸ್ಪರ ಮನಸ್ತಾಪ ಬಂದ ಕಾರಣದಿಂದ ಒಬ್ಬರ ಮೇಲೆ ಇನ್ನೊಬ್ಬರು ದಾಳಿ ಮಾಡುತ್ತಾ ಸತ್ತಿದ್ದಾರೆಂದು ನಿರ್ಧರಿಸಲ್ಪಟ್ಟಿದೆ. ಪದವಿ ಆಕಾಂಕ್ಷೆಗೋಸ್ಕರ, ಅಧಿಕಾರ ದಾಹಕ್ಕೋಸ್ಕರ, ವ್ಯಾಪಾರ ಲಾಭಕ್ಕೋಸ್ಕರ ಅತಿಯಾಸೆ ಪಟ್ಟು ನರಬಲಿ ಕೊಡುವುದು ಅಂಧವಿಶ್ವಾಸ. ಇಂಥ ಶೂದ್ರ ಪೂಜೆಯನ್ನು ಪ್ರೋತ್ಸಾಹಿಸಿ ಪ್ರಜೆಗಳನ್ನು ಅಜ್ಞಾನಿಗಳನ್ನಾಗಿಸಿ ಬಾರಿಷ್ ಬಾಬಾರಂತಹ ಸಂಘ ವಿದ್ರೋಹ ಶಕ್ತಿಗಳನ್ನು ಸಮಾಜದಿಂದ ಕಿತ್ತೆಸೆಯಬೇಕೆಂದು ಪೊಲೀಸರಿಗೆ ಆದೇಶಿಸುತ್ತಿದ್ದೇನೆ. ಏನು ನಾಚಿಕೆನ? ಹೋಗೋ. ಹೋಯ್ತೀನಿ. ಏನೋ ಫಸ್ಟ್ ಟೈಮ್ ತರ ಫೀಲ್ ಆಗ್ತಿದ್ಯಾ? ನಿನ್ನ ಅಪಾರ್ಟ್ಮೆಂಟ್ ಅಲ್ಲಿ 3 ರಾತ್ರಿ ಆಗಿದೆ ಅಲ್ವಾ? ಸ್ವಂತ ಮನೇಲಿ ಮೊದಲನೇ ಸರಿ ಅಲ್ವಾ, ಅದಕ್ಕೆ ಒಂಥರ ಅನ್ಸ್ತಾ ಇದೆ. ಯಾರಾದ್ರೂ ಶೋಭನ ಅಂದ್ರೆ ಬಿಳಿ ಬಟ್ಟೆ ಹಾಕೊಳ್ತಾರೆ, ನೀನೇನೋ ಕಪ್ಪಟ್ಟೆ ಹಾಕೊಳ್ತೀಯ. ಈ ದೆವ್ವ ಇದ್ದಿದ್ ಮನೆ ಕಣೋ, ಬಿಳಿ ಬಟ್ಟೆ ಹಾಕೊಂಡ್ರೆ ಅಪಾಯ ಅಂತ ಬಾಬಾ ಹೇಳೋರೆ. ಬಾಬಾ ಬಾಬಾ ಅಲ್ಲ, ಪೂಜಾರಿ ಅವ್ರು ಹೇಳೋರೆ. ಪೂಜಾರಿಗಳು. ಪೂಜಾರಿನ? ಸರಿ ಸರಿ, ನಾಚಿಕೆ ಪಟ್ಟಿದ್ ಸಾಕು. ಎಲ್ಲ ಸರಿಯಾಗೈತಲ್ವ ಒಳಗಡೆ? ರವಿಚಂದ್ರನ್ ಸ್ಟೈಲ್ ಅಲ್ಲಿ ಸೆಟ್ ಯಾಕೆ ಮಾಡಿ ಸಾಕು. ನಡಿವಾಗಡೆ ಏನ್ರೋ ಲೇ. ಇದೇನು ಮಂಚ ಹಿಂಗೈತೆ ಲೇ? ರವಿಚಂದ್ರನ್ ಸೆಟಪ್ ಅಂದ್ರೆ ಇದೇನೇನ್ರೋ? ಲೇ ಬಾಗಿಲು ತೆಗಿರಲೇ. ಲೇ ಬಾಗಿಲು ಮುಚ್ಚೋರ ಕಳ್ರು. ಲವ್ ಕೆಲ್ಸ ಇರೋನಿಗೆ ಹೂವಿನ ಜೊತೆ ಏನೋ ಕೆಲ್ಸ? ಲೇ ಲೇ ಹಣ್ಣು ಹಂಪ್ಲು ಹಾಲೆಲ್ರೋ? ಇದೇನ್ರೋ ಎರಡೇ ಬಾಳೆ ಇಟ್ಟಿದ್ದೀರಾ? ಅಗರಬತ್ತಿನ ಚುಚ್ಚೋಕೆ ಮುಂದುವರ್ಸು. ಲವ್ ಬೇಡಿ ಕಟ್ ಕೂಡ ಇಟ್ಟಿದ್ದೀನಿ ನೋಡ್ಕೋ. ಅಯ್ಯೋ ಪಾಪ್ ನನ್ ಮಕ್ಳ, ನನ್ ಫಸ್ಟ್ ನೈಟ್ ಸೆಟಪ್ ಹೆಸರಲ್ಲಿ ನೀವು ಎಣ್ಣೆ ಪಾರ್ಟಿ ಮಾಡ್ಕೊಳ್ತಾ ಇದ್ದೀರಾ? ಸಾಯಿಸ್ಬಿಟ್ಟು ತಿನ್ಕೊಂಡ್ರು ಒಬ್ಬೊಬ್ರು ಆಚೆ ಬಂದೆ ಅಂದ್ರೆ. ಇಲ್ಲಿ ನನ್ನ ಹೆಂಡತಿ ಇದ್ದಾಳೋ ಇಲ್ವೋ? ಇಲ್ಲಿ ಮಲ್ಲೆ 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 ಬಾತ್ರೂಮ್ ಅಲ್ಲಿ ಇದೆಯಾ? ಮಾಡ್ತೀನರಲ್ಲೇ, ನಿಮ್ಗೊಂದ್ ಕತೆ ಕಾಣಿಸ್ತೀನರಲ್ಲೇ. ಭಯ ಬಿದ್ದಲ್ಲ ಸರಿ, ನಾಚಿಕೆ ಆಗಲ್ವಾ? ನೀನೊಬ್ಬ ವೀರನಾ, ಶೂರನಾ? ಚಿಕ್ಕ ಹುಡುಗನ್ ತರ ಭಯ ಬೀಳಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ಏಯ್ ದೆವ್ವ ಇನ್ನು ನಿನ್ನ ಬಿಟ್ಟಿಲ್ಲ ಕಣೋ, ಈಗ ಹಿಡ್ಕೊಂಡಿದ್ದೆ ಕಣೋ. ಬಾ ನೋಡ್ಬೋಣ. ಬಾ ನಿಂತ್ಕೊಳೆ, ನಾನು ಬರ್ತಾ ಇದ್ದೀನಿ. ನಿಂತ್ಕೊಳೆ. ಏನೇ ನೀ ಸಿಕ್ಕಾಕೊಂಡೆ ಕಣೆ. ಮಲ್ಲಿ ನಮ್ಮ ಹುಡುಗನ ಚೆನ್ನಾಗಿ ಆಡಿಸ್ತಿದ್ದಾಳೆ ಒಳಗೆ. ಬಾ ಬಾ ಬಾ.